ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಗುರುದೇವ್, ಜೈ ಶ್ರೀರಾಮ್. ಇವತ್ತು ನಾವು ಪರಮಾರ್ಥ ಚಿಂತಾಮಣಿಯಲ್ಲಿ ಇರವನ್ನು ಮುಗಿಸಿ ಅರಿವನ್ನು ಮುಗಿಸಿ ಈಗ ನಾವು ಸುಖದ ಪರಮಾರ್ಥ, ಇದು 5ನೇ ಕಿರಣ. ಆದ್ದರಿಂದ ಇವತ್ತು ಸುಖದ ಪರಮಾರ್ಥ ಇರುವುದರಿಂದ ನಾವು ಹ್ಯಾಪಿ ಅನಾಲಿಸಿಸ್ ಅಂದರೆ ಸುಖದ ವಿಶ್ಲೇಷಣೆ ಮಾಡಬೇಕಾಗಿದೆ. ಫಸ್ಟ್ ನಾವು ಇದನ್ನು ತಿಳ್ಕೊಂಡ್ರೆ ಇಲ್ಲಿಗೆ ಹೋಗೋದಕ್ಕೆ ಸಹಾಯ ಆಗುತ್ತೆ. ಸೊ ಫಸ್ಟ್ ಇದು ಹ್ಯಾಪಿ ಅನಾಲಿಸಿಸ್ ಅಂದರೆ ಏನು, ಎಲ್ಲಿದೆ ನಿಜವಾದ ಸುಖ ಅಂದರೆ ಸುಖದ ವಿಶ್ಲೇಷಣೆ, ವಿಚಾರ ಮಾಡೋದು, ವಿವೇಕದಿಂದ ವಿಚಾರ ಮಾಡೋದಕ್ಕೆ ಹೇಳ್ತೀವಿ. ಇದು ಇವತ್ತು ನಾವು ಇದು ಮಾಡೋಕ್ಕೆ ಮೊದಲು ನಿಮಗೆ ಇನ್ನೊಂದು ಚಾರ್ಟ್ ನಾನು ತೋರಿಸ್ತೀನಿ. ಅದು ನಿಮಗೆಲ್ಲ ಗೊತ್ತಿರುತ್ತೆ. ಇದ್ರ ಮೇಲೆ ಇವತ್ತು ಸಾರಾಂಶ, ಹ್ಯಾಪಿ ಅನಾಲಿಸಿಸ್ ನಾವು ಮಾಡಿದ್ದೀವಿ. ಈ ಚಾರ್ಟ್ ನಿಮ್ಗೆಲ್ರಿಗೂ ಕಾಣಿಸ್ತಾ ಇರಬೇಕು ಅಂತ ಅನಿಸುತ್ತೆ. ಎಲ್ರಿಗೂ ಕಾಣಿಸ್ತಾ ಇದೆಯಾ? ಹಲೋ, ನಾನು ಹೇಳೋದು ಕೇಳಿಸ್ತಾ ಇದೆಯಾ? ಯಾರಾದ್ರೂ ಒಬ್ಬರು? ಕಾಣಿಸ್ತಾ ಇದೆ ಸರ್. ಕಾಣಿಸ್ತಾ ಇದೆಯಲ್ಲ? ಓಕೆ. ಈಗ ಹ್ಯಾಪಿ ಅನಾಲಿಸಿಸ್, ದೇವತೆಗಳಿಂದ ಹಿಡಿದು, ಯಾರೋ ಸೈಲೆಂಟ್ ಮೋಡ್ಗೆ ಹಾಕಬೇಕು, ಹಾಕ್ಬಿಡಿ. ದೇವತೆಗಳಿಂದ ಹಿಡಿದು ಪ್ರಾಣಿಗಳವರೆಗೂ ಶ್ರೀಧರ್ ಸೊ ಅಲ್ಲಿಗೆ ಈ ದೇವತೆಗಳಿಂದ ಹಿಡಿದು ಪ್ರಾಣಿಗಳವರೆಗೂ ಆನಂದ ಬೇಕಾಗಿದೆ. ಆನಂದ ಯಾರಿಗೆ ಬೇಡ? ದೇವತೆಗಳು, ಯಕ್ಷ ರಾಕ್ಷಸರು, ಗಂಧರ್ವರು, ಋಷಿ ಮುನಿಗಳು, ಮತ್ತೆ ಮನುಷ್ಯರು, ಈವನ್ ಪ್ರಾಣಿಗಳು, ಅದೆಲ್ಲ ಸೇರಿ ಸ್ವಾಮಿ ಎಲ್ರಿಗೂ. ಮತ್ತು ಪ್ರಾಣಿಗಳಿಗೂ ಯಾಕೆ ಸುಖ ಇದೇನೋ ಹೇಳ್ತಿರಲ್ಲ, ನಮ್ಗೆ ಅರ್ಥ ಆಗೋಲ್ಲ ಅಂತ ಅನ್ಸುತ್ತೆ. ಕೈ ತುಂಬ ಹಸುರು ಹುಲ್ಲಿಟ್ಕೊಂಡ್ರೆ ಓಡ್ ಬರುತ್ತೆ, ಕೋಲ್ ತಗೊಂಡ್ರೆ ಓಡ್ ಹೋಗುತ್ತೆ. ಇದು ಯಾವ ವೆಟರ್ನರಿ ಸ್ಕೂಲ್ನಲ್ಲಿ ಹೇಳ್ಕೊಡ್ತಾರೆ? ಬೇಕಾಗಿಲ್ಲ, ಎಲ್ಲರಿಗೂ ಇದು ಗೊತ್ತಿದೆ. ಆದ್ದರಿಂದ ಇದು ಎಲ್ಲರಿಗೂ ಇದು ಬೇಕಾಗಿರೋದು. ಬೇಕಾಗದೇ ಇರ್ಬೋದು, ಅರಿವು ಬೇಕಾಗದೇ ಇರ್ಬೋದು, ಬಟ್ ಆನಂದ ಯಾರಿಗೆ ಬೇಡ? ಈವನ್ ಪ್ರಾಣಿಗಳಿಗೆ. ಇರುವ ಅರಿವು ಏನು ಬೇಡ ಪ್ರಾಣಿಗಳಿಗೆ, ಆದರೆ ಆನಂದ ಯಾರಿಗೆ ಬೇಡ ಹೇಳ್ರಿ? ಈ ಒಂದು ವಿಚಾರದಿಂದ, ಉದಾಹರಣೆಯಿಂದ ಶಂಕರಾಚಾರ್ಯ ಇದನ್ನು ಕೊಡ್ತಾರೆ. ಅಲ್ಲಿಗೆ ಪ್ರತಿಯೊಬ್ಬರಿಗೂ ಸಂತೋಷ ಬೇಕು. ಸಂತೋಷ ಅಂದರೆ ಎಂಥದ್ದು? ಶಾಶ್ವತವಾಗಿರೋ ಸಂತೋಷ, ಕಡು ಒಡೆಯದ ಸುಖ, ಯಾವಾಗಲೂ ಆನಂದವಾಗಿರಬೇಕು. ಸಾಕು ಬೇಕುಗಳ ಕಾಟ ಇರಬಾರ್ದು. ಇದು ಸಂತೋಷ. ಬಿಟ್ಟು ಹೋಗ್ಬಾರ್ದು, ನನ್ನ ಕಡಿಮೆ ಆಗಬಾರ್ದು, ಬಿಟ್ಟು ಹೋಗ್ಬಾರ್ದು. ನನಗೆ 100% ಸುಖ ಬೇಕು. ಇದು ನಾವೆಲ್ಲ ಕೇಳ್ಕೊತೀವಿ. ಆದರೆ ಈ ನಿಜವಾದ ಸುಖ ಎಲ್ಲಿದೆ? ಫಸ್ಟ್ ಅದನ್ನು ಯೋಚನೆ ಮಾಡಬೇಕು.
ಸೊ ಇದಕ್ಕೆ ನಿಮಗೆ ಒಂದು ಕತೆ ಹೇಳ್ತೀನಿ. ನಿಮಗೆ ಸೇಟ್ ಕತೆ ಗೊತ್ತಿದೆ, ಅಜ್ಜಿ ಕತೆ ಗೊತ್ತಿದೆ, ಆ ಸೂಜಿ ಹುಡುಕೋದು. ಇವತ್ತು ಇನ್ನೂ ಒಂದು ಬೇರೆ ಉದಾಹರಣೆ ಕೊಡ್ತೀನಿ. ಒಂದು ಸಾರಿ ಏನಾಯಿತು, ಒಬ್ಬ ಕಲ್ಯಾಣಿ ಇದೆ, 12 ಗಂಟೆ, ಶುದ್ಧವಾಗಿದೆ ನೀರು. ಆ ಕಲ್ಯಾಣಿ ಒಳಗಡೆ ಡೈಮಂಡ್ ಇದೆ, ಆ ಡೈಮಂಡ್ ಕಾಣಿಸ್ತಾ ಇದೆ. ಅವನು ಡೈ ಹೊಡಿತಾನೆ, ಆ ಡೈಮಂಡ್ ಹಿಡ್ಕೊಂಡು ಮೇಲಕ್ಕೆ ಬರೋಕ್ಕೆ ಪ್ರಯತ್ನ ಮಾಡ್ತಾನೆ, ಕೈಗೆ ಸಿಗ್ತಾ ಇಲ್ಲ. ಅಲ್ಲಿ ಹಿಡ್ಕೊತಾನೆ, ಕೈಗೆ ಸಿಗುತ್ತೆ, ಮೇಲೆ ಬಂದು ನೋಡಿದ್ರೆ ಇರೋಲ್ಲ. ಯಾಕೆ ಇದು ಹಿಂಗಾಗ್ತಾ ಇದೆ ಅಂತ ಮತ್ ಮಾಡ್ತಾ ಇರ್ತಾನೆ. ಅದನ್ನು ಒಬ್ಬ ಸನ್ಯಾಸಿ ನೋಡ್ತಾ ಇರ್ತಾನೆ. ಏ ಮಗು, ಏನು ಹುಡುಕ್ತಾ ಇದ್ಯಪ್ಪ ಅಂತ ಕೇಳ್ತಾನೆ. ಇನ್ನು ಸನ್ಯಾಸಿ ಹೇಳಿದ್ರೆ ಅವನು ಎಲ್ಲಿ ತೊಗೊಂಡ್ಬಿಡ್ತಾನೋ ಅಂತ ಇವನು ಮಾತಾಡದೆ ಮತ್ತೆ ಅದೇ ಕೆಲಸ ಮಾಡ್ತಾ ಇರ್ತಾನೆ. ಸನ್ಯಾಸಿಗಳು ತ್ಯಾಗಿಗಳು, ಅವ್ರಿಗೇನು ಬೇಕಾಗಿಲ್ಲ. ಅವನಿಗೆ ಅರ್ಥ ಆಗುತ್ತೆ, ಅಪ್ಪ ನೀನು ಏನು ಹುಡುಕ್ತಾ ಇದೆಯೋ ಅಲ್ಲಿಲ್ಲ ಕಣಪ್ಪ, ನೋಡು ಆ ಮರದ ಮೇಲಿದೆ ಮೇಲ್ಗಡೆ ಅಂತ ಹೇಳ್ತಾನೆ. ಆ ಮರದ ಮೇಲೆ ಹೋಗಿ ನೋಡಿದಾಗ ನಿಜವಾದ ಡೈಮಂಡ್ ಅಲ್ಲಿದೆ. ಆದರೆ ಕಲ್ಯಾಣಿಯಲ್ಲಿ ಏನು ಆಗ್ತಾ ಇದೆ ಅಂದರೆ ಅದರ ಪ್ರತಿಬಿಂಬ ಬಿದ್ದಿದೆ. ಅವನೇನು ಅನ್ಕೊಂಡಿದ್ದಾನೆ, ಇಲ್ಲೇ ಇದೆ ಅಂತ ಹುಡುಕ್ತಾ ಇದ್ದಾನೆ. ಎಷ್ಟು ಜನ್ಮಗಳು ಹುಡುಕಿದ್ರೆ ಸಿಗುತ್ತಲ್ಲಿ, ಎಷ್ಟು ಡೈ ಹೊಡೆದ್ರೆ ಸಿಗೋಲ್ಲ. ಯಾಕೆ? ಅಲ್ಲಿಲ್ಲ, ಎಲ್ಲಿದೆಯೋ ಅಲ್ಲಿ ಹುಡುಕ್ಬೇಕು. ಹಾಗೆ ಏನಾಗುತ್ತೆ, ಅವನಿಗೆ ಅದನ್ನು ತಗೊಂತಾನೆ. ಆ ಸನ್ಯಾಸಿ ಹೇಳ್ತಾ ಇದ್ದಿದ್ದು ನೋಡಿದ್ರೆ ಹುಣಸೆ ಬೀಜ ಮೇಲಿದೆ, ತಗೋಹೋಗು ಅಂತ ಹೇಳ್ದಂಗೆ ಆಗುತ್ತೆ. ವಾಪಸ್ ಬಂದಿದ್ದೆ, ಆ ಸನ್ಯಾಸಿ ಹತ್ರ ಕೇಳ್ತಾನೆ, ಅಲ್ಲ ನೀನು ಗೊತ್ತಿಲ್ಲ ಅಂದ್ಕೊಂಡಿದ್ದೆ, ನೀನು ಗೊತ್ತಿದೆ ಅಲ್ಲಿದೆ ಅಂತ, ನೀನು ಯಾಕೆ ತಗೊಂಡ್ಲಿಲ್ಲ ಅಂತ ಕೇಳ್ತಾನೆ. ಅಯ್ಯೋ ಹುಚ್ಚ, ನನ್ನ ಒಳಗಡೆ ಅದರ 100ರಷ್ಟು ಬೆಲೆ ಬಾಳೋ ಡೈಮಂಡ್ ಇದೆ ಕಣೋ ಅಂತಾನೆ. ಇದು ನಿಜವಾಗ್ಲೂ ಆನಂದ ನಮ್ಮ ಒಳಗಡೆ ಇದೆ. ಅದನ್ನ ಇದೆ ಸರಿ, ಹೇಗೆ ನಂಬ್ಕೋಬೇಕು? ಏನು ಕಾಕಮ್ಮನ ಕತೆ, ಗೋವಮ್ಮನ ಕತೆ, ನೀವು ಸೇಟ್ ಕತೆ, ಕಳ್ಳನ ಕತೆ, ಅಜ್ಜಿ ಕತೆ ಹೇಳ್ಬಿಟ್ಟು ನಂಬ್ಕೋಬೇಕಾ ಅಂದರೆ ಇಲ್ಲ. ಪ್ರತಿಯೊಬ್ಬರಿಗೂ ದೇವರು ಗಾಢ ನಿದ್ರೆಯಲ್ಲಿ ಯಾವ ವಸ್ತುಗಳು ಇಲ್ಲದೆ ಅಲ್ಲಿ ಏನು ತೊಗೊಂಡು ಹೋಗ್ತೀವಿ? ಹೆಂಡತಿ, ಮಕ್ಕಳು, ಮನೆ, ಮಠ, ಆಸ್ತಿ ಪಾಸ್ತಿ, ಅಂತಸ್ತು, ಐಶ್ವರ್ಯ, ಅಥವಾ ಈ ಟಿ ವಿ ಆಗಲಿ, ಕ್ರಿಕೆಟ್ ಆಗಲಿ, ನಾನ್ ವೆಜ್ ಆಗಲಿ, ಪಿಜ್ಜಾ ಆಗಲಿ, ಬರ್ಗರ್ ಆಗಲಿ, ಏನಾದರೂ ತಗೊಂಡು ಹೋಗ್ತೀವೋ ವಸ್ತುಗಳು ಸುಖನ ಅನುಭವಿಸೋದಕ್ಕೆ? ಇಲ್ಲ. ಎಲ್ಲರೂ ಆನಂದವಾಗಿರ್ತೀವಿ ಅಂತ ಅವನಿಗೆ ಹೇಳ್ತಾನೆ. ಹಾಗಾದ್ರೆ ನನಗೆ ಅದನ್ನು ತೋರಿಸ್ಕೊಡು. ಇದೆ, ನನಗೂ ಗೊತ್ತಾಯಿತು. ಈಗ ಮತ್ತದನ್ನು ಹೇಗೆ, ಅದನ್ನು ನಾನು ಟ್ಯಾಪ್ ಮಾಡೋದು ಹೇಗೆ? ಒಳಗಡೆ ಇದೆ. ಈಗ ಅದನ್ನು ಯಾರೂ ಪ್ರೂವ್ ಮಾಡಬೇಕಾಗಿಲ್ಲ. ನಮ್ಮ ಸ್ವಂತ ಅನುಭವ, ಪ್ರತಿದಿನ ನಿದ್ದೆಯಲ್ಲಿ ಯಾವ ವಸ್ತುಗಳು ಇಲ್ಲದೆ ಒಳಗಿಂದ ಸುಖ ಸಿಗ್ತಾ ಇರೋದು ಗೊತ್ತಿದೆ. ಈಗ ಸುಖನ ಹೋಲಿಸ್ರಿ, ನೀವು ಪ್ರಪಂಚದಲ್ಲಿ ಈಗ ಸಿಗೋ ಸುಖವನ್ನು ಎಲ್ಲಾದರೂ ಹೋಲಿಸ್ರಿ, ಆಗೋದಿಲ್ಲ. ಯಾಕೆ? ಇದು ಟೈಮ್ಲೆಸ್, ಸ್ಪೇಸ್ಲೆಸ್, ಇದಕ್ಕೆ ಕಾಸೇಷನ್ಸ್ ಇಲ್ಲ. ಮತ್ತು ಇದು ಇಷ್ಟು ಸ್ವಲ್ಪ ಅನುಭವಿಸಿದ ಮೇಲೆ ಮುಗಿದೋಯ್ತು ಇಲ್ಲ. ಹುಟ್ಟು ಸಾವುಗಳ ಭಯವಿಲ್ಲ, ಯಮಧರ್ಮರಾಜನ ಕಾಟವಿಲ್ಲ, ಶನಿಕಾಟ ಎಂಟ್ರಿ ಇಲ್ಲ. ಇಷ್ಟು ಚೆನ್ನಾಗಿರೋ ಈ ಸುಖ ನಾನು ಬಿಟ್ಟು ಹೋಗೋದಿಲ್ಲ, ನಾನೇ ಅದಾಗಿದ್ದೀನಿ. ಇದನ್ನು ಟ್ಯಾಪ್ ಮಾಡೋದು ಹೇಗೆ ಅಂತಂದರೆ, ಈಗ ನಮಗೆ ಶುರುವಾಯಿತು ಮುಮುಕ್ಷತ್ವ. ಮತ್ತು ಇದು ನನಗೆ ಬೇಕು ಅಂತ ವಿಚಾರ ಕೇಳಿದಾಗ ನನಗೆ ಆಸೆ ಆಗಬೇಕು. ಈಗ ನಮಗೆ ಮುಮುಕ್ಷತ್ವ ಶುರುವಾಗುತ್ತೆ. ನಾನು ಅದನ್ನು ಪಡಿಬೇಕು. ಈಗ ಹೊರಗಡೆ ಇರೋ ವಸ್ತುಗಳನ್ನ ಪಡೆಯೋದು ಸುಲಭನ, ನನ್ನ ಒಳಗಡೆ ಏನೋ ವಸ್ತು ಪಡೆಯೋದು ಸುಲಭನ? ಎಂಥ ದಡ್ಡ ಆದರೂ ಆನ್ಸರ್ ಮಾಡ್ತಾರೆ. ನನ್ನ ಒಳಗಡೆ ಇರೋ ವಸ್ತು ಪಡೆಯೋದು ತುಂಬ ಸುಲಭ. ಆದ್ದರಿಂದ ನಾವು ನನ್ನ ಒಳಗಡೆ ಇರೋ ಅದನ್ನು ಪಡೆಯೋದಕ್ಕೆ ನಾವು ಬೇಕಾದಷ್ಟು ಸಾಧನೆಗಳು ಮಾಡ್ತಾ ಇದ್ದೀವಿ. ಪರಂಪರಾ ಸಾಧನ, ಫಸ್ಟ್ ಎತ್ಕೊಂತಾನೆ ಸಾಧನ ಚತುಷ್ಟಯ, ಪರಂಪರಾ ಸಾಧನ, ಸಹಕಾರಿ ಸಾಧನ, ನೇರಾದ ಸಾಧನ, ಇವುಗಳು ಆಮೇಲೆ ಬರೋಣ. ನಿಮ್ಗೆ ಹೆಂಗಿದ್ರು ಗೊತ್ತೂ ಇದೆ. ಅಲ್ಲಿ ಏನಾಯಿತು, ನಿಜವಾದ ಸುಖ ನನ್ನಲ್ಲಿದೆ, ಅದನ್ನು ಟ್ಯಾಪ್ ಮಾಡಬೇಕಾಗಿದೆ ಅಂತ ನಮಗೆ ಅರ್ಥ ಆಯಿತು. ಈಗ ಇವತ್ತು ನಾನು ಮಾಡೋ ಪಾಠದ ವಿಚಾರ ಏನಪ್ಪ ಅಂತಂದರೆ, ಅಲ್ಲ ಸ್ವಾಮಿ, ಹೊರಗಡೆ ನನಗೆ ವಸ್ತುಗಳಲ್ಲಿ ಸುಖ ಸಿಗೋದಿಲ್ವಾ? ಸಿಗುತ್ತೆ. ಮತ್ತು ಅದನ್ನು ಯಾಕೆ ಪಡ್ಕೋಬಾರ್ದು? ನೀವ್ಯಾಕೆ ಒಂದೇ ಸಾರಿ ಒಳಗಡೆ ಇರೋದು ಏನೋ ಹೇಳ್ತಿರಲ್ಲ,
ಈಗ ನಾವು ಹೊರಗಡೆ ಇದ್ದರೆ ಆ ಸುಖ ನಿಜವಾಗ್ಲೂ ಇರುತ್ತಾ, ಅದರದ್ದು ಚಿಂತನೆ ಇವಾಗ ಮಾಡಬೇಕಾಗಿದೆ, ವಿಶ್ಲೇಷಣೆ. ಅದಕ್ಕೋಸ್ಕರ ಇವತ್ತು ಹ್ಯಾಪಿ ಅನಾಲಿಸಿಸ್. ಈಗ ನೀವು ಚಾರ್ಟ್ ನೋಡ್ತಾ ಇದ್ದೀರಾ, ನೋಡ್ರಿ ನಾವೇನು ಮಾಡೋಣ ಇವಾಗ, ಒಳಗಡೆ ಇರುವ ಸುಖಕ್ಕೆ ಆಮೇಲೆ ಬರೋಣ. ಫಸ್ಟು ಹೊರಗಡೆ ಸುಖ ಇದೆ, ಇದನ್ನು ಯಾರೂ ಹೇಳ್ಕೊಡ್ಬೇಕಾಗಿಲ್ಲ. ಆ ಮಕ್ಕಳು ಆಟದ ಬೊಂಬೆ ಕೊಟ್ಟರೆ ಆಡ್ಕೊಂಡಿರುತ್ತೆ. ದೊಡ್ಡವರಾದ್ಮೇಲೆ ಅದು ಬೇಕು, ಇದು ಬೇಕು, ಅದು ನೋಡಬೇಕು, ಇದು ನೋಡಬೇಕು, ಅದು ತಿನ್ಬೇಕು, ಇದು ತಿನ್ನಬೇಕು, ಹೀಗೆ ಹೊರಗಡೆ ವಸ್ತುಗಳಲ್ಲಿ ಹುಡುಕ್ತಾ ಇದ್ದಾರೆ. ಅವ್ರಿಗೆ ಕಿಂಚಿತ್ ಆನಂದ ಸಿಗ್ತಾ ಇದೆ. ಹಾಗಾದರೆ ಈ ನಿಜವಾಗ್ಲೂ ಹೊರಗಡೆ ಇರೋ ಆನಂದ ಸಿಗುತ್ತಾ? ಇದು ನನ್ನ ಗಾಢನಿದ್ರೆಯಲ್ಲಿರೋದಕ್ಕೆ ಸಮವಾಗುತ್ತಾ? ವಿಶ್ಲೇಷಣೆ ಮಾಡಬೇಕಾಗಿದೆ. ವಿವೇಕದಿಂದ ನಾವು ಅದನ್ನು ಚಿಂತನೆ ಮಾಡಬೇಕಾಗಿದೆ. ಇವಾಗ ಅದು ಮಾಡೋಣ. ಹಾಗಾದರೆ ಪ್ರಪಂಚದಲ್ಲಿರೋ ವಸ್ತುಗಳು ಎಷ್ಟಿದೆ ಆನಂದ ಅಂತ. ಪ್ರಪಂಚದಲ್ಲಿರೋ ವಸ್ತುಗಳೆಲ್ಲ 5. ಯಾವುದದು? ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಅಂದರೆ ಪ್ರಪಂಚದಲ್ಲಿರೋ ವಸ್ತುಗಳು ಯಾವುದಪ್ಪ ಅಂದರೆ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ. ಇವಿಷ್ಟು ಕೂಡ ಆಬ್ಜೆಕ್ಟ್ಸೇ. ಇವುಗಳನ್ನ ನಾನು ಅನುಭವಿಸೋದಕ್ಕೆ ನನಗೆ ದೇವರು 5 ಇಂದ್ರಿಯಗಳು, ಅಂತಃಕರಣ, 19 ಮುಖಗಳನ್ನ ಕೊಟ್ಟಿದ್ದಾನೆ. ಅಲ್ಲಿ ಏನಾಯಿತು, ಹೊರಗಡೆ ಆದಿದೈವಿಕ, ಆದಿಭೌತಿಕ ಇವುಗಳು ಎಷ್ಟೇ ಇದ್ದರೂ 84 ಲಕ್ಷ ಜೀವರಾಶಿಗಳು, 14 ಲೋಕಗಳು ಎಲ್ಲ ಹೇಳಿದರೂ ಕೂಡ ಇಷ್ಟನ್ನು 5ರಲ್ಲಿ ನಾವು ಹಾಕ್ಕೊಳ್ಬೋದು. ಏನದು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. 5 ವಸ್ತುಗಳು. ಈ 5 ವಸ್ತುಗಳು ಇದೇ ಇಲ್ಲ ಅನುಭವಿಸೋದಕ್ಕೆ ದೇವರು ನನಗೆ 5 ಇನ್ಸ್ಟ್ರೂಮೆಂಟ್ಸ್, ಇಂದ್ರಿಯಗಳನ್ನ ಕೊಟ್ಟಿದ್ದಾರೆ. ಯಾವುದದು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಸ್ಪರ್ಶ. ಈಗ ಇವುಗಳನ್ನ ಪರೀಕ್ಷೆ ಮಾಡೋಣ. ಇಲ್ಲೂ ಇದೆ ಸುಖ, ಆಮೇಲೆ ಬರೋಣ. ಹಾಗಾದರೆ ಇಲ್ಲಿ ಸಿಗುವಂಥ ಸುಖ ಎಲ್ಲಿಂದ ಬರ್ತಾ ಇದೆ ಕೊನೆಗೆ ಬರೋಣ. ಆದರೆ ವಸ್ತುಗಳಲ್ಲಿ ಸುಖ ಇದೆ. ಅದಕ್ಕೋಸ್ಕರ ಈಗ ನೋಡ್ರಿ, ನೀವು ಚಾರ್ಟ್ ಹತ್ರ ಬರಬೇಕು. ನಾನು ಚಾರ್ಟ್ ತೋರಿಸ್ತಾ ಇದ್ದೇನೆ, ಆ್ಯರೋ ಮಾರ್ಕ್ ನಿಮಗೆ ಕಾಣಿಸ್ತಾ ಇದೆ. ಹ್ಯಾಪಿ ಅನಾಲಿಸಿಸ್. ಆ ಬೊಂಬೆ ನೋಡ್ರಿ, ನಗ್ತಾ ಇದೆ, ಆಡ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಆನಂದ ಬೇಕು, ಆನಂದದ ವಿಶ್ಲೇಷಣೆ. ಈಗ ಫಸ್ಟ್ ಎತ್ಕೊಂತಾನೆ ನಾವು ವಸ್ತುಗಳಲ್ಲಿ ಸುಖ ಇಲ್ಲವಾ ಅಂತ ನಾವು ನೋಡಬೇಕಾಗಿದೆ. ಇದೆ, ಅದನ್ನು ಪರೀಕ್ಷೆ ಮಾಡೋಣ. ಈಗ ವಸ್ತುಗಳು ಎಷ್ಟು ಅಂತಾಯಿತು? ನಾವೆಲ್ಲ ಹೋಲ್ಸೇಲ್ ವ್ಯಾಪಾರ ಮಾಡೋದು, ರಿಟೇಲ್ ಮಾಡೋಲ್ಲ. 5 ವಸ್ತುಗಳು, ಶಬ್ದ, ಸ್ಪರ್ಶ, ರೂಪ, ರಸಗಂಧ. 5 ವಸ್ತುಗಳನ್ನ ನಾವು ಅನುಭವಿಸೋಕ್ಕೆ ನಮ್ಗೆ 5 ಜ್ಞಾನೇಂದ್ರಿಯಗಳಿದೆ. ಈಗ ಆನಂದ ವಸ್ತುಗಳಲ್ಲಿದೆ, ಆಬ್ಜೆಕ್ಟ್ಸ್ ಆಫ್ ಎಂಗೇಜ್ಮೆಂಟ್. ಹ್ಯಾಪಿನೆಸ್ ಈಸ್ ಇನ್ ದಿ ಆಬ್ಜೆಕ್ಟ್ಸ್ ಆಫ್ ಎಂಗೇಜ್ಮೆಂಟ್ ಅಂತ ಫಸ್ಟ್ ಎತ್ಕೊಂತಾನೆ ತಗೋಣ. ಈಗ ನನಗೆ ಫಾರ್ ಎಕ್ಸಾಂಪಲ್ ಜಾಮೂನು ಇಷ್ಟ, ನಿಜ, ತಿನ್ನೋ ಪದಾರ್ಥ ತಗೋಣ. ಮೊದಲೇ ಎತ್ಕೊಂತಾನೆ ನಾಲ್ಗೆ ರುಚಿ. ಈಗ ಜಾಮೂನ್ ಆಗಲಿ, ಸ್ವೀಟ್ ಆಗಲಿ, ಯಾರಿಗಿಷ್ಟ ಇಲ್ಲ? ಎಲ್ರಿಗೂ ಇಷ್ಟ ಇದೆ. ಮಾವಿನ ಹಣ್ಣು ಸೀಸನ್ ಇವಾಗ. ಆದರೆ ಈಗ ಮಾವಿನ ಹಣ್ಣಲ್ಲಿ ನಿಜವಾಗ್ಲೂ ಸುಖ ಇದೆಯಾ ಅಂತ ಪ್ರಶ್ನೆ. ಸರಿ, ನೀವು ಒಂದು ಮಾವಿನ ಹಣ್ಣು ತಿಂತೀರಾ, ಚೆನ್ನಾಗಿತ್ತು. 10ನೇ ಮಾವಿನ ಹಣ್ಣಿಗೆ ವಾಂತಿ ಆಗುತ್ತೆ ನಿಮಗೆ. ಅಲ್ಲಿಗೆ ನಿಜವಾದ ಸುಖ ಮಾವಿನ ಹಣ್ಣಲ್ಲಿ ಇದ್ದಿದ್ದರೆ ಜಾಸ್ತಿ ಆಗಬೇಕು ಹೊರತು ಕಡಿಮೆ ಯಾಕಾಗಬೇಕು? ಅಥವಾ ನಾನು ಮಿತಿ ಮೀರಿ ತಿಂದರೆ ಬೇದಿ ಆಗುತ್ತೆ, ಸೈಡ್ ಎಫೆಕ್ಟ್. ಅಲ್ಲಿಗೆ ಈ ಆಬ್ಜೆಕ್ಟ್ಸ್ನಲ್ಲಿ ಅಲ್ಲಿಗೇನಾಯಿತು, ಒಂದು ನಾಲಿಗೆಯ ರುಚಿಯನ್ನು ನೋಡಿದ್ದಾಯ್ತು ನಾವು. ಇನ್ನು ಕೆಲವರಿಗೆ ಮಾವಿನ ಹಣ್ಣು ಇಷ್ಟ ಇರಲ್ಲ, ಖಾರ ಇಷ್ಟ, ಸ್ವೀಟ್ ಇಷ್ಟ ಇರಲ್ಲ. ನಾನು ಕೇಳಿದ್ದೀನಿ, ನನಗೆ ಆಶ್ಚರ್ಯ ಆಯಿತು ಮೊದಲನೇ ಸಾರಿ ಕೇಳಿ. ಅವ್ರಿಗೆ ಖಾರ ಇಷ್ಟ, ಸ್ವೀಟ್ ಇಷ್ಟ ಇಲ್ಲ. ಈಗೇನು ಮಾಡ್ತೀರಾ? ಆ ಕೆಲವರಿಗೆ ಸ್ವೀಟ್ನಲ್ಲಿ ಇಷ್ಟ ಆನಂದ ಆದರೆ ಇನ್ನು ಕೆಲವರಿಗೆ ಖಾರದಲ್ಲಿ ಆನಂದ. ಅಲ್ಲಿಗೇನಾಯಿತು, ವಸ್ತುಗಳಲ್ಲೇ ಈ ವೇರಿಯೇಷನ್ಸ್ ಇದೆ. ಅಲ್ಲಿಗೆ ಇಷ್ಟಪಡೋರ ಮೇಲೆ ಹೋಗುತ್ತೆ ಹೊರತು ವಸ್ತುಗಳಲ್ಲಿ ಇಲ್ಲ ಅಂತ ಒಂದಾಯಿತು. ಅದೇ ರೀತಿ ಇವಾಗ ನೋಡೋದ್ರಲ್ಲಿ ನಮ್ಗೆ ಆನಂದ ಆಗುತ್ತೆ, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು. ಒಂದು ಎಕ್ಸಾಂಪಲ್ ತಗೊಳ್ಳೋಣ, ಪಿಕ್ಚರ್. ಈಗ ನೀವು ಬಾಹುಬಲಿ ಪಿಕ್ಚರ್ ನೋಡಿದ್ರಿ,
3 ಗಂಟೆ ಅರ್ಧ ಗಂಟೆ ಹೋದಂಗೆ ಹೊರಟೋಯ್ತು. ಆದರೆ ನೀವು ಮತ್ತೆ ತಿರ್ಗಾ ಮ್ಯಾಟ್ನಿಗೆ ಹೋಗಿದ್ರಿ, ವಾಪಸ್ ಬಂದ್ರಿ, ತಿರ್ಗಾ ಫಸ್ಟ್ ಶೋಗೆ ಹೋದ್ರಿ, ಏನಾಗುತ್ತೆ ಇವಾಗ? ಅದೇ ಪಿಕ್ಚರ್ನ ಮತ್ತೊಂದು ಸಲ ನೋಡಿದ್ರೆ ಈಗ ನಿಮಗೆ 3 ಗಂಟೆ ಪಿಕ್ಚರ್ 6 ಗಂಟೆ ಆದಂಗೆ ಆಗುತ್ತೆ. ಅಲ್ಲಿಗೇನಾಯಿತು? ಹೇಗೆ ಜಾಮೂನು ಮಾವಿನಣ್ಣು ತಿಂತ ಹೋದರೆ ಅದು ಕಡಿಮೆ ಆಗ್ತಾ ಬಂತು ನೋಡ್ರಿ. ಇದು ಡಿಮಿನಿಷಿಂಗ್ ಆಫ್ ರಿಟರ್ನ್ಸ್. ಯಾವುದೇ ವಸ್ತುವನ್ನು ನಾವು ರಿಪೀಟೆಡ್ ಆಗಿ ಅನುಭವಿಸ್ತಾ ಇದ್ದರೆ ಅದರಲ್ಲಿ ಆನಂದ ಕಡಿಮೆಯಾಗಿ ಸೈಡ್ ಎಫೆಕ್ಟ್ ಆಗಿ ದುಃಖಕ್ಕೆ ಕಾರಣವಾಗುತ್ತೆ. ನಾನು ಸಕ್ಕರೆ ತಿಂದು ಸಕ್ಕರೆ ಕಾಯಿಲೆ ಬರ್ಬೋದು. ಹೀಗೆ ಎಣ್ಣೆ ಪದಾರ್ಥಗಳು ತಿಂದು ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ಬೋದು. ಅಲ್ಲಿಗೇನಾಯಿತು? ಅಲ್ಲಿಗೆ ನಿಮಗೆ ಈ ಪಿಕ್ಚರ್ನಲ್ಲೂ ಕೂಡ ಆನಂದ ಇದೆ, ಬಟ್ ಅಲ್ಲಿ ಡಿಮಿನಿಷಿಂಗ್ ಆಫ್ ರಿಟರ್ನ್ಸ್ ಅಂತ ನಮಗೆ ಗೊತ್ತಾಯಿತು. ಅದೇ ರೀತಿ ನೀವು ಒಂದು ವಾಸನೆ ಅಗರಬತ್ತಿ ತಗೊಳ್ತೀರಾ, ತಗೊಳ್ಳಿ, ಅದೇ ಥರ ಸೇಮ್ ಎಲ್ಲವೂ ಹಾಗೆ. ಅಲ್ಲಿ ಏನಾಯಿತು? ಕಣ್ಣಿಂದಾಯಿತು ಕಿವಿ ಕೇಳೋ ಶಬ್ದ, ಅದ್ರದ್ದು ತೊಗೊಂಡ್ಬಿಟ್ರಿ. ಇವಾಗ MS ಸುಬ್ಬಲಕ್ಷ್ಮಿ ಚೆನ್ನಾಗಿರುತ್ತೆ ಅಥವಾ ಫಿಲಮ್ ಸಾಂಗ್ಸ್ ಚೆನ್ನಾಗಿರುತ್ತೆ, ಎಷ್ಟೊತ್ತು ಕೇಳ್ತೀರ? ಆಮೇಲೆ ಬೇಜಾರಾಗುತ್ತೆ ಅಲ್ವೇ? ತೆಗಿರಿ ಸ್ವಾಮಿ, ಅದೆಷ್ಟೊತ್ತು ಅದನ್ನೇ ಕೇಳೋದು ಅಂತೀವೋ ಇಲ್ವೋ ನಾವು? ಅಲ್ಲಿಗೆ ಕೇಳೋದು, ನೋಡೋದು, ಮೂಸೋದು, ರುಚಿ ಎಲ್ಲವೂ ಹೀಗೆ ಆಯಿತು. ಇನ್ನು ಸ್ಪರ್ಶ, ಮನೆಯಲ್ಲಿ ಸೋಫಾ ಇದೆ, ನೀವು ಕಾಸ್ಟ್ಲಿ ದುಡ್ಡು ಕೊಟ್ಟು ಹತ್ತತ್ರ 50,000 60,000 70,000 ಕೊಟ್ಟು ಸೋಫಾ ತಂದರೆ ಕೂತ್ಕೊಂಡ್ರೆ ಮೆತ್ತಗಿರುತ್ತೆ, ಸುಖವಾಗಿದೆ. ಈಗ ನಿಮಗೆ ಬೆನ್ನೋವು ಬರುತ್ತೆ, ಏನು ಮಾಡ್ತೀರಾ? ಅದಕ್ಕೋಸ್ಕರ ಅದು ಉಪಯೋಗಿಸೋಕ್ಕೆ ಬರಲ್ಲ, ಅದಕ್ಕೆ ಆರ್ಡಿನರಿ ಚೇರ್ ಮೇಲೆ ಕೂತ್ಕೋಬೇಕು. ನಮ್ಮ ಮನೇಲಿ ನಾವು ನೋಡ್ತಾ ಇದ್ವಿ, ಎಲ್ಲರ ಮನೆಗಳಲ್ಲೂ ಚೆಕ್ ಮಾಡ್ಕೊಳ್ರಿ ನೀವು, ಬೆನ್ನೋವು ಬರುತ್ತೆ ನೀವು. ಆದ್ದರಿಂದ ಅಲ್ಲಿಗೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳಲ್ಲಿ ಸುಖ ತಾತ್ಕಾಲಿಕವಾಗಿ ಇದೆ. ಆದರೆ ಅಲ್ಲೇನಾಗ್ತಾ ಇದೆ? ಅಲ್ಲಿ ನನಗೆ ಅದರಿಂದ ತೊಂದರೆಗಳಾಗ್ತಾ ಇದೆ. ಅಲ್ಲಿ ವಾಂತಿ ಆಗ್ಬೋದು ಜಾಸ್ತಿ ತಿಂದರೆ, ಅಥವಾ ಮುಂದಕ್ಕೆ ಕಾಲಕ್ರಮೇಣದಲ್ಲಿ ಅದು ಇದಾಗ್ಬೋದು. ಒಬ್ಬನಿಗೆ ಮಾವಿನ ಹಣ್ಣು ಇಷ್ಟ, ಇನ್ನೊಬ್ಬನಿಗೆ ಬೇರೆ ಹಣ್ಣು ಇಷ್ಟ, ಇನ್ನೊಬ್ಬನಿಗೆ ಸ್ವೀಟ್ ಇಷ್ಟ, ಇನ್ನೊಬ್ಬನಿಗೆ ಖಾರ ಇಷ್ಟ, ಹೀಗೆ ವೇರಿಯೇಷನ್ಸ್ ಆಗ್ತಾ ಇದೆ ಅಂತ ಆಯಿತು. ಸೊ ಅಲ್ಲಿಗೇನಾಯಿತು? ವಸ್ತುಗಳಲ್ಲಿ ಸುಖ ಇದೆ, ಆದರೆ ಇಟ್ ವೇರಿಯಸ್ ಫ್ರಮ್ ಪರ್ಸನ್ ಟು ಪರ್ಸನ್. ನಾನು ಮಾರ್ಕ್ ತೋರಿಸ್ತಾ ಇದ್ದೇನೆ ನೋಡ್ರಿ, ಇಲ್ಲಿ ಚಾರ್ಟ್ ನೋಡ್ಬೇಕು. ಇವಾಗ ಇದು ಪರ್ಸನ್ನಿಂದ ಪರ್ಸನ್ಗೆ ವೇರಿಯೇಷನ್ ಆಗುತ್ತೆ. ಒಬ್ಬನಿಗೆ ಸ್ವೀಟ್ ಇಷ್ಟ, ಇನ್ನೊಬ್ಬನಿಗೆ ಖಾರ ಇಷ್ಟ, ಇನ್ನೊಬ್ಬನಿಗೆ ಖಾರ ಸ್ವೀಟ್ ಎರಡು ಮಿಕ್ಸ್ ಇಷ್ಟ, ಹೀಗಾಗ್ತಾ ಇರುತ್ತೆ. ಮತ್ತು ಇನ್ನೊಂದೇನಾಗುತ್ತೆ? ನಾವು ಆ ವಸ್ತುಗಳನ್ನ ಅನುಭವಿಸ್ತಾ ಇದ್ದಷ್ಟು ಅದರಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಮೊದಲನೇ ಸಾರಿ ಪಿಕ್ಚರ್ ನೋಡಿದ್ರೆ ಪರವಾಗಿಲ್ಲ, ಚೆನ್ನಾಗಿತ್ತು. ಎರಡನೇ ಸಾರಿ ಕಡಿಮೆ ಆಯಿತು, ಮೂರನೇ ಸಾರಿ ಕಡಿಮೆ ಆಯಿತು, ಮೂರನೇ ಸಾರಿ ಇನ್ನೂ ಕಡಿಮೆ ಆಯಿತು. ಅಲ್ಲಿಗೆ ಡಿಮಿನಿಷಿಂಗ್ ಆಫ್ ರಿಟರ್ನ್ಸ್. ಇದು ಸೆನ್ಸ್ ಆಬ್ಜೆಕ್ಟ್ಸ್ ವಿತ್ ರಿಟರ್ನ್ಸ್ ಆಫ್ ಡಿಮಿನಿಷಿಂಗ್ ಆಫ್ ರಿಟರ್ನ್ಸ್. ಇನ್ನೂ ಒಂದು ನೋಡ್ರಿ ಹೇಗಿದೆ ಅಂತಂದ. ಈಗ ಒಬ್ಬನಿಗೆ ಜಾಮೂನ್ ಇಷ್ಟ ಅಂತ ಇಟ್ಕೊಳ್ರಿ, ಅದೇ ಜಾಮೂನ್ ಇಷ್ಟ, ಜಾಮೂನೇ ಇಟ್ಕೋಣ. ಈಗ ಅವನೇನು ಮಾಡ್ತಾನೆ? ಅವನಿಗೆ ಇದು ಬಂದಿರುತ್ತೆ, ಒಂದು ಕೆಲಸದಲ್ಲಿ ಅವನಿಗೆ ಮುಂದಕ್ಕೆ ಪ್ರಮೋಷನ್ ಬಂದಿರುತ್ತೆ. ಅವನ ಕ್ಲೋಸ್ ಫ್ರೆಂಡ್ಗೆ ಸ್ವೀಟ್ಸ್ ತಂದಿದ್ದಾನೆ. ಬೆಳಗ್ಗೆ ಅವನ ಮನೆಗೆ ಹೋಗಿರ್ತಾನೆ. ಆ ಸ್ವೀಟ್ ತೊಗೊಂಡು ಅವನು ಕೊಡಬೇಕು ಅಂತ ಹೋದಾಗ ಅವನು ಕ್ಯಾಸ್ಟರ್ ಆಯಿಲ್ ಫೇಸ್ ಮಾಡಿಕೊಂಡು ಆಕಾಶವೇ ಬಿದ್ದಂಗೆ ಒಂದು ಮೂಲೆಯಲ್ಲಿ ಕೂತಿದ್ದಾನೆ. ನನಗೆ ಕೆಲಸದಲ್ಲಿ ಪ್ರಮೋಷನ್ ಸಿಗ್ತೆ ಕಣೋ, ನಿನಗೆ ಜಾಮೂನ್ ಇಷ್ಟ ಅಂತ ತಂದಿದ್ದೀನಿ, ತಗೊಳ್ಳೋ ಅಂತ ಕೊಡ್ತಾನೆ. ಅವನಿವಾಗ ನನಗೆ ಬೇಡ ಅಂತಾನೆ. ಮೊದಲನೇ ಜಾಮೂನು, ಜಾಸ್ತಿನೇ ಇಲ್ಲ ಏನೂ ಇಲ್ಲ, ಮೊದಲನೇ ಜಾಮೂನು, ಖುಷಿ ಆಗಬೇಕಲ್ಲ. ಅದಕ್ಕೆ ಏನಾಗಿದೆ ಅವನಿಗೆ? ಅವನು ಹೇಳ್ತಾನೆ, ನೀನು ಸ್ವೀಟ್ ಇರಲಿ ಕಣೋ, ಇವತ್ತು ಬೆಳಗ್ಗೆ ನಾನು ವಿಕ್ಟೋರಿಯಾ ಹಾಸ್ಪಿಟಲ್ ಪೋಸ್ಟ್ ಮಾರ್ಟಮಿಂದ ಬಂದೆ. ನನ್ನ ಮಗ ಆಕ್ಸಿಡೆಂಟ್ನಲ್ಲಿ ಸತ್ತೋಗ್ಬಿಟ್ಟು ಅವ್ನು ಪೋಸ್ಟ್ ಮಾರ್ಟಮ್ ಆಯಿತು. ಈಗ ಡೆಡ್ ಬಾಡಿ ತೊಗೊಂಬಂದು ಸುಡಬೇಕು, ಸಾಯಂಕಾಲಕ್ಕೆ ಕೊಡ್ತಾರಂತೆ ಅಥವಾ ನಾಳೆ ಕೊಡ್ತಾನೆ, ಏನೋ ಒಂದು ಹೇಳ್ತಾರೆ. ಈಗ ಮೊದಲನೇ ಜಾಮೂನು ಸಿಕ್ಕ ಕೊಡ್ಲಿ. ಅಲ್ಲಿಗೇನಾಯಿತು? ಇಟ್ ಡಿಪೆಂಡ್ಸ್ ಆನ್ ದಿ ಮೂಡ್ ಆಫ್ ದಿ ಪರ್ಸನ್. ನೋಡಿದ್ರ ಹೇಗಿದೆ? ಈಗ ನಮಗೆ 5 ವಸ್ತುಗಳಿದೆ. 5 ವಸ್ತುಗಳಿಂದ ಆ ಇಂದ್ರಿಯಗಳಿಂದ ನಾನು ಸುಖ ಅನುಭವಿಸ್ತೇನೆ ಅಂದರೆ ಅದು ಒಬ್ಬರಿಂದ ಒಬ್ಬರಿಗೆ ವೇರಿಯಸ್ ಆಗುತ್ತೆ. ಅದು ಅನುಭವಿಸ್ತಾ ಇದ್ದರೆ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಅದು ಡಿಪೆಂಡ್ಸ್ ಆನ್ ದಿ ಮೂಡ್ ಆಫ್ ದಿ ಪರ್ಸನ್. ಅವನ ಮನಸ್ಸು ಆ ಮೊದಲನೇ ಜಾಮೂನು ತಿನ್ನಬೇಕಾದ್ರೂ ಯಾವ ಸ್ಥಿತಿಯಲ್ಲಿರುತ್ತೋ, ದುಃಖದಲ್ಲಿದ್ದರೆ ಬೇಡ ಅನಿಸುತ್ತೆ. ಈಗ ಫೇಲ್ ಆಗಿಬಿಟ್ಟಿರ್ತಾನೆ,
ಅಂತ ಅವನಿಗೆ ಇಷ್ಟ ಅಂತ ಏನಾದರೂ ಕೊಟ್ಟರೆ ಅವನು ತಿಂತಾನ, ತೆಗೆ ಬಿಸಾಕ್ ಅಂತಾನ. ಅಲ್ಲಿ ಏನಾಯಿತು, ಸುಖ ಆಬ್ಜೆಕ್ಟ್ಸ್ನಲ್ಲಿಲ್ಲ. ನೋಡ್ರಿ, ಚಾರ್ಟ್ ತೋರಿಸ್ತಾ ಇದೆ. ನಿಜ, ಮೊದಲು ಎತ್ಕೊಂತಾನೆ ಆಬ್ಜೆಕ್ಟ್ಸ್ನಲ್ಲಿ ಇತ್ತು. ಇವಾಗ ನಮಗೆ ಕ್ಲಿಯರ್ ಆಯಿತು ಈ 3 ಪ್ರಾಬ್ಲಮ್ಸ್ ಇರೋದ್ರಿಂದ ಆಬ್ಜೆಕ್ಟ್ಸ್ನಲ್ಲಿ ಇಲ್ಲ ಅಂತ ಆಯಿತು. ಹಾಗಾದರೆ ನಿಜವಾಗ್ಲೂ ಸುಖ ಎಲ್ಲಿದೆ ಸರ್? ಆಬ್ಜೆಕ್ಟ್ಸ್ ಅಂದರೆ ಹೊರಗಡೆ. ಒಂದು ಕೆಲಸ ಮಾಡೋಣ, ನಾವು ಸ್ವಲ್ಪ ಒಳಗಡೆ ಬರೋಣ ಸರ್. ಸಬ್ಜೆಕ್ಟ್ನಲ್ಲಿ ಪರೀಕ್ಷೆ ಮಾಡೋಣ. ಏನು ಸಬ್ಜೆಕ್ಟ್ ಅಂದರೆ ಮನಸ್ಸು. ಮನಸ್ಸಿನಲ್ಲಿ ಪರೀಕ್ಷೆ ಮಾಡೋಣ, ಅಲ್ಲಿ ಸುಖ ಇದೆಯಲ್ವ? ನಾನು ಚಾರ್ಟ್ ತೋರಿಸ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಮೊದಲು ಹೊರಗಡೆ ವಸ್ತುಗಳಲ್ಲಿ ನೋಡಿದ್ವಿ, ಈಗ ನನ್ನ ಒಳಗಡೆ ಸಬ್ಜೆಕ್ಟ್ನಲ್ಲಿ ನಾನು ಪರೀಕ್ಷೆ ಮಾಡ್ತಾ ಇದ್ದೀನಿ. ಸಬ್ಜೆಕ್ಟ್ ಅಂದರೆ ಏನು? ಮನಸ್ಸು. ಸೊ ಈಗ ಫಾರ್ ಎಕ್ಸಾಂಪಲ್, ಒಬ್ಬ ಹುಡುಗನಿಗೆ ಅವನು ಸ್ಕೂಲ್ನಲ್ಲಿದ್ದಾಗ ಒಂದು ಡಿಟೆಕ್ಟಿವ್ ಪುಸ್ತಕ ಕೊಡ್ತಾರೆ, ಯಾರೋ ಅವನ ಫ್ರೆಂಡು. ಅವನು ಓದೋಕ್ಕೆ ಶುರು ಮಾಡ್ತಾನೆ ಮಧ್ಯಾಹ್ನನೇ. ಅದು ಓದ್ತಾ ಇದ್ದರೆ ಅವನು ಎಷ್ಟು ಕಾನ್ಸಂಟ್ರೇಷನ್ನಿಂದ ಓದ್ತಾ ಇರ್ತಾನೆ ಅಂದರೆ ಅವನಿಗೆ ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ. ಕೊನೆಗೆ ಸ್ಕೂಲ್ ಬೆಲ್ ಹೊಡಿತಾರೆ, ಮನೆಗೆ ಬರ್ತಾನೆ. ಅವತ್ತು ನೋಡ್ರಿ, ಕ್ರಿಕೆಟ್ಗೆ ಹೋಗಲಿಲ್ಲ, ಆಟಕ್ಕೆ ಹೋಗಲಿಲ್ಲ, ಟಿ ವಿ ನೋಡಲಿಲ್ಲ, ಮನೆಗೆ ಆಟ ಆಡೋಕ್ಕೂ ಎಲ್ಲೂ ಹೋಗಲಿಲ್ಲ. ಮನೆಗೆ ಬಂದ ಆ ಪುಸ್ತಕ ಇಟ್ಕೊಂಡು ಓದ್ತಾ ಇದ್ದಾನೆ. ಯಾಕೆ? ಕಾನ್ಸಂಟ್ರೇಷನ್ ಲೀಡ್ಸ್ ಟು ಹ್ಯಾಪಿನೆಸ್. ಅವನು ಓದ್ತಾ ಇದ್ದಾನೆ, ಅದು ರಾತ್ರಿ ಓದ್ತಾ ಇದ್ದಾನೆ. 8 ಗಂಟೆ ಆಯಿತು, 9 ಗಂಟೆ ಆಯಿತು, ಊಟಕ್ಕೆ ಕರೆದ್ರೆ ಬರ್ತಾ ಇಲ್ಲ ಇವನು. ಕೊನೆಗೆ ನಾವೆಲ್ಲ ಪಾತ್ರೆ ತೊಳೆದಿರ್ಬೇಕು ಬಾರೋ ಅಂತ ಅವ್ರ ತಾಯಿ ಹೇಳಿದಾಗ, ಕೊನೆಗೆ ವಿಧಿ ಇಲ್ಲದೆ ಆ ಪುಸ್ತಕನ ಕೈನಲ್ಲಿ ಇಟ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ಪುಸ್ತಕ ಓದ್ತಾ ಇದ್ದಾನೆ. ಹಾಗೂ ಹೀಗೂ ಮಾಡಿ ಊಟ ಮುಗಿಸ್ತಾ, ಏನು ತಿನ್ನೋ ಏನು ಕಥೆನೋ ಅವನಿಗೆ ಗೊತ್ತಾಗಬೇಕು. ಯಾಕೆ? ಅವನ ಮನಸ್ಸು ಪುಸ್ತಕದಲ್ಲಿ ಮುಳುಗೋಗ್ಬಿಟ್ಟಿದೆ. ಕಾನ್ಸಂಟ್ರೇಷನ್. ನೋಡ್ರಿ, ಇಲ್ಲಿ ಅವನಿಗೆ ಪಿಕ್ಚರ್ ಇಲ್ಲ, ಸಂಗೀತ ಇಲ್ಲ, ಮತ್ತು ಬಾಯಿ ರುಚಿಗೆ ಬೇಕಾಗಿರೋದು ಅಷ್ಟು ತಿಂತ ಅದ್ರ ಕಡೆ ಗಮನ ಇಲ್ಲ, ಸ್ಮೆಲ್ ಇಲ್ಲ, ಕುಷನ್ ಇಲ್ಲ, ಏನೂ ಇಲ್ಲ. ಇಲ್ಲಿಗೇನಾಯಿತು? ಆಬ್ಜೆಕ್ಟ್ಗಿಂತ ಸುಖ ಸಬ್ಜೆಕ್ಟ್ನಲ್ಲಿ ಜಾಸ್ತಿ ಇದೆ. ಯಾವುದು ವಸ್ತು ಕೊಡಲೇ ಇಲ್ಲ, ಆದರೂ ಅವನು ತುಂಬ ಖುಷಿಯಾಗಿದ್ದಾನೆ. ತಿರ್ಗ ಮನೆಗೆ ಹೋದ, ಅವನ ರೂಮ್ಗೆ ಓದ್ದ. 12 ಗಂಟೆವರೆಗೂ ಆ ಪುಸ್ತಕ ಓದಿ ಮುಗಿಸ್ಬಿಟ್ಟ. ಈಗ ಅಕಸ್ಮಾತ್ ಅವನಿಗೆ ಇವಾಗ ಇನ್ನೊಂದು ಪುಸ್ತಕ ಕೊಡ್ತೀನಿ ಡಿಟೆಕ್ಟಿವ್, ಓದ್ತಾನ? ಓದೋದಿಲ್ಲ. ಅಯ್ಯಪ್ಪ ಬೇಡ ನನಗೆ ಅಂತಾನೋ ಇಲ್ವೋ ಅವನು. ಅಲ್ಲಿ ಏನಾಯಿತು? ಸಬ್ಜೆಕ್ಟ್ನಲ್ಲಿ ವಿತೌಟ್ ಗಿವಿಂಗ್ ಎನಿ ಆಬ್ಜೆಕ್ಟ್ಸ್, ಬರೀ ಸಬ್ಜೆಕ್ಟ್ನಲ್ಲಿ ಆನಂದ ಇದೆ. ಅಂದರೆ ಕಾನ್ಸಂಟ್ರೇಷನ್ ಇರಬೇಕು. ಬಾಹುಬಲಿ ಪಿಕ್ಚರ್ ನೋಡ್ತಾ ಇದ್ದೀರಾ, 3 ಗಂಟೆ 10 ನಿಮಿಷ ಮುಗ್ದೋದಂಗೆ ಆಗೋಗ್ಬಿಡುತ್ತೆ ಕಾನ್ಸಂಟ್ರೇಷನ್. ಅಲ್ಲಿ ಏನಾಯಿತು? ಕಾನ್ಸಂಟ್ರೇಷನ್ ಲೀಡ್ಸ್ ಟು ಹ್ಯಾಪಿನೆಸ್. ಫೋಕಸ್, ಕಾನ್ಸಂಟ್ರೇಷನ್ ಲೀಡ್ಸ್ ಟು ಹ್ಯಾಪಿನೆಸ್ ಅಂತ ಆಯಿತು. ಅದು ಕೂಡ ಏನಾಗುತ್ತೆ, ನಿಮ್ಗೆ 2ನೇ ಪುಸ್ತಕ ಕೊಟ್ಟಿದ್ದ ತಕ್ಷಣ ಡಿಮಿನಿಷಿಂಗ್ ಆಫ್ ರಿಟರ್ನ್ಸ್. ನಾನು ಚಾರ್ಟ್ ತೋರಿಸ್ತಾ ಇದ್ದೇನೆ, ನೋಡಬೇಕು. ನಾನು ಚಾರ್ಟ್ನಲ್ಲಿ ಕೈ ಆಡಿಸೋವಾಗ ನೀವು ಇಲ್ಲಿ ಬರಬೇಕು. ಇಲ್ಲಿ ಡಿಮಿನಿಷಿಂಗ್ ಆಫ್ ರಿಟರ್ನ್ಸ್, ಮೊದಲನೇ ಪುಸ್ತಕ ಚೆನ್ನಾಗಿತ್ತು. ಇವಾಗ 2ನೇ ಪುಸ್ತಕದಲ್ಲಿ ಅವನಿಗೆ ಓದಿ ಕಣ್ಣಿಗೆ ಸ್ಟ್ರೈನ್ ಆಗಿದೆ, ಮನಸ್ಸಿಗೆ ಸಾಕಾಗಿದೆ, ಇನ್ನು ಮಲ್ಕೋಬೇಕು ಅನಿಸುತ್ತೆ. ಈಗ ಇನ್ನೊಂದು ಪುಸ್ತಕ ಕೊಟ್ಟರೆ ಅವನು ಓದ್ತಾನ? ಓದೋದಕ್ಕಾಗೋದಿಲ್ಲ, ನನಗೆ ಬೇಡ ಅಂತ ಅವನು. ಅಲ್ಲಿಗೇನಾಯಿತು? ನೀವು ಸಬ್ಜೆಕ್ಟ್ನಲ್ಲೂ ಕೂಡ ಡಿಮಿನಿಷಿಂಗ್ ಆಫ್ ರಿಟರ್ನ್ಸ್ ಇದೆ ಅಂತ ಆಯಿತು. ಅಲ್ಲಿಗೆ ಕಾನ್ಸಂಟ್ರೇಷನ್ ಲೀಡ್ಸ್ ಟು ಹ್ಯಾಪಿನೆಸ್, ಬಟ್ ಇಟ್ ಸ್ಟ್ರೈನ್ಸ್ ದಿ ಇನ್ಸ್ಟ್ರೂಮೆಂಟ್ಸ್. ಪಿಕ್ಚರು ಅಷ್ಟೇ, ಕಂಟಿನ್ಯೂಸ್ ಆಗಿ ನೋಡಿದ್ರಿ ಸ್ಟ್ರೈನ್ ಆಗುತ್ತೆ. ಕೇಳಿ MS ಸುಬ್ಬಲಕ್ಷ್ಮಿ ಸಾಕು ತೆಗೀರಿ, ಎಷ್ಟೊತ್ತು ಅದನ್ನೇ ಕೇಳೋದು ಅಂತೀವಿ ನಾವು. ಹೀಗೆ ಅಲ್ಲಿಗೆ ಆಯಿತು. ಹಾಗಾದರೆ ಇಲ್ಲಿ ನಮಗೆ ಸಬ್ಜೆಕ್ಟ್ನಲ್ಲಿ ಆನಂದ ಸಿಕ್ತಲ್ವಾ? ಏನಾಗ್ತಾ ಇದೆ ಪರೀಕ್ಷೆ ಮಾಡಬೇಕು. ಇಲ್ಲಿ ಬನ್ನಿರಿ, ಇಲ್ಲಿ ನಾನು ಚಾರ್ಟ್ ತೋರಿಸ್ತಾ ಇದ್ದೀನಿ. ಮೆಂಟಲ್ ವೇವ್ಸ್ ನೋಡ್ರಿ, ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾರೋ ಒಬ್ಬನಿಗೆ ECG ಕಟ್ಬಿಟ್ಟು ತಲೆಗೆಲ್ಲ ಇನ್ಸ್ಟ್ರೂಮೆಂಟ್ಸ್ ಹಾಕ್ಬಿಡ್ತಾರೆ, ಅದನ್ನು EEG ಅಂತಾರೆ. ECG ಅಲ್ಲ, ECG ಹಾರ್ಟ್ ರೆಕಾರ್ಡ್ ಮಾಡೋಕ್ಕೆ, EEG ಎಲೆಕ್ಟ್ರೋ ಎನ್ಕೆಫೆಲೋಗ್ರಾಮ್, ನಮ್ಮ ಮನಸ್ಸಿನ ಸ್ಥಿತಿ ವೇವ್ಸ್ ರೆಕಾರ್ಡ್ ಮಾಡೋದಕ್ಕೆ. ಈಗ ಅವನಿಗೆ ಒಂದು ಜಪ ಕೊಟ್ಟರು ಅಂತ ಇಟ್ಕೊಳ್ರಿ, ಅವನು ಅದನ್ನು
ಓಂ 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 ಅಂತ ರಾಮ್ 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 ಅಂತ ಹೇಳ್ತಾ ಇರ್ತಾನೆ ಅಂತ ಇಟ್ಕೊಳ್ರಿ. ಯಾವಾಗಲೂ ಒಂದು ಸಾರಿ ಅವನಿಗೆ ಅದೇನು ಎಲ್ಲ ಸಾರಿ ಆಗಲ್ಲ, ಕಾನ್ಸಂಟ್ರೇಷನ್ ಚೆನ್ನಾಗಿ ಆಗಿಬಿಟ್ಟು ಕೊನೆಗೆ ಅದು ಡಿಕಾನ್ಸಂಟ್ರೇಷನ್ ಆಗ್ಬಿಡುತ್ತೆ. ಅಂದರೆ ಮನಸ್ಸು ತನ್ನ ತನವನ್ನು ಬಿಟ್ಬಿಟ್ರೆ ಅದು ಆನಂದಕ್ಕೆ ಹೋಗ್ಬಿಡುತ್ತೆ. ಮತ್ತೆ ತಿರ್ಗಾ ಥಾಟ್ಸ್ ಬಂದ್ಬಿಡುತ್ತೆ. ಥಾಟ್ ಬಂದಿದ್ದ ತಕ್ಷಣ ಅವ್ನು ತಿರ್ಗಾ ಓಂ 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 ಅಥವಾ ರಾಮ್ ರಾಮ್ ಅಂತಾನೆ. ಯಾವಾಗಲೂ ಒಂದು ಸಾರಿ ಕಾನ್ಸಂಟ್ರೇಷನ್ ಬಂದರೆ ಅವನಿಗೇನಾಗ್ಬಿಡುತ್ತೆ, ಕಾನ್ಸಂಟ್ರೇಷನ್ ಲೀಡ್ಸ್ ಟು ಡಿಕಾನ್ಸಂಟ್ರೇಷನ್. ಡಿಕಾನ್ಸಂಟ್ರೇಷನ್ ನಾನು ಚಾರ್ಟ್ ತೋರಿಸ್ತಾ ಇದ್ದೆ. ಡಿಕಾನ್ಸಂಟ್ರೇಷನ್ ಆಗಿದ ತಕ್ಷಣ ಅವನಿಗೆ ಆನಂದ ಸಿಕ್ಬಿಡುತ್ತೆ. ಇಲ್ಲಿ ಇದು ಇನ್ನರ್ ಸೈಲೆನ್ಸ್, ಆನಂದ. ಇದು ಸಮುದ್ರ ಇದ್ದಂಗೆ, ತೂ ಪ್ಯಾರಿಗೆ ಸಾಗರ್ ಹೈರ್ ಅಂತಾರಲ್ಲ ಹಾಗೆ. ಹೀಗೆ ಇದನ್ನು ರಿಪಿಟೇಷನ್ ಆಗಿ ಮಾಡ್ತಾ ಇರೋದು. ಇದು ತುಂಬ ಕಷ್ಟ, ಸಾಧಕರಿಗೆ ಆಗೋದು, ಇದು ಎಲ್ರಿಗೂ ಆಗೋದಿಲ್ಲ. ಪರೀಕ್ಷೆ ಮಾಡಿ ನೋಡ್ರಿ ನೀವು. ಇಲ್ಲಿ ಏನಾಗಿದೆ, ಇಲ್ಲಿ ಆಬ್ಜೆಕ್ಟ್ಸ್ ಇಲ್ಲ, ಯಾವುದೂ ಡಿಟೆಕ್ಟಿವ್ ಪುಸ್ತಕ ಇಲ್ಲ, ಮನಸ್ಸಿಗೆ ಒಂದೇ ಒಂದು ಜಪ, ರಾಮ್ ರಾಮ್ ರಾಮ್. ಇಲ್ಲಿ ಈ ಹಾಗೇ ಕಂಟಿನ್ಯೂಸ್ ಆಗಿ ಇದು ವರ್ಷಗಟ್ಟಲೆ ಮಾಡಬೇಕೇನೋ ಸುಲಭ ಅಲ್ಲ ಇದು. ನಾನು ಸುಮ್ಮನೆ ನಿಮ್ಗೆ ಅರ್ಥ ಆಗೋದಕ್ಕೆ ಹಿಂಗೆ ಹೇಳ್ತಾ ಇದ್ದೇನೆ. ಅದು ಆ ಮಂತ್ರ ಅಮಂತ್ರವಾಗಬೇಕು, ಜಪ ಅಜಪವಾಗಬೇಕು. ಅಜಪ ಆಗಿದ ತಕ್ಷಣ ಅದೇನಾಗುತ್ತೆ, ತನ್ನ ಸ್ಥಾನಕ್ಕೆ ಬಂದ್ಬಿಡುತ್ತೆ, ಅಲ್ಲಿ ಏನೂ ಇರೋದಿಲ್ಲ. ಅಲ್ಲಿ ಬಂದಿದ್ದ ತಕ್ಷಣ ಇಲ್ಲಿ ಆನಂದ ಆಗಕ್ಕೆ ಶುರುವಾಗುತ್ತೆ. ಈಗ ಅವನಿಗೆ ಏನು ನೋಡ್ರಿ, ಹೊರಗಡೆ 5 ಇಂದ್ರಿಯಗಳನ್ನ ಕೊಡಲಿಲ್ಲ ಇಲ್ಲಿ, ಮತ್ತು ಸಬ್ಜೆಕ್ಟ್ ಮನಸ್ಸಿನಿಂದನೂ ಕೊಟ್ವಿ. ಕಾನ್ಸಂಟ್ರೇಷನ್ ಲೀಡ್ಸ್ ಟು ಡಿಕಾನ್ಸಂಟ್ರೇಷನ್, ಇಲ್ಲಲ್ಲೇ ಮಾಡಿರೋದು. ಕಾನ್ಸಂಟ್ರೇಷನ್ ಲೀಡ್ಸ್ ಟು ಡಿಕಾನ್ಸಂಟ್ರೇಷನ್, ಫೋಕಸ್ ಲೀಡ್ಸ್ ಟು ಡಿಫೋಕಸಿಂಗ್. ಇಲ್ಲಿ ಏನಾಗುತ್ತೆ, ಕೆಳಕ್ಕೆ ಮುಟ್ಟಿದಾಗ ನಮಗೆ ನಿದ್ರೆಯಲ್ಲಿ ಇದೇ ಆಗೋದು. ಏನಾಗುತ್ತೆ ಗೊತ್ತಾ, ನಿದ್ರೆಯಲ್ಲಿ ಮನಸ್ಸಿನಲ್ಲಿ ಹೀಗೇ ಥಾಟ್ಸ್ ಬರ್ತಾ ಇರುತ್ತೆ. ನಮಗೆ ನಿದ್ದೆ ಸ್ಟ್ರೈನ್ ಆಗಿದ್ದಾಗ ಆ ಮನಸ್ಸು ತನ್ನವನ್ನು ಬಿಟ್ಟರೆ ಗಪಕ್ಕಂತ ನಿದ್ದೆಗೆ ಹೋಗ್ಬಿಡುತ್ತೆ. ತಿರ್ಗ ಮತ್ತೆ ನಮಗೆ ಬೆಳಿಗ್ಗೆ ಏಳೋವರೆಗೂ ಮತ್ತೆ ತಿರ್ಗ ನಮಗೆ ಏನಾದರೂ ಹುಚ್ಚೆಗಿಚ್ಚೆ ಬಂದರೆ ಹೇಳ್ಬೇಕು, ತಿರ್ಗ ಮತ್ತೆ ಮನಸ್ಸು ಯೋಚನೆಗಳು. ಯಾವಾಗಲೂ ಅದನ್ನು ಮಲ್ಗಕ್ಕೆ ಹೋಗ್ತೀವಲ್ಲ, ಹಾಗೇ ಪ್ರಯತ್ನ ಮಾಡಿದಾಗ ತಿರ್ಗ ಅದು ನಮ್ಮ ಒಳಗಡೆ ಡೀಪ್ ಸ್ಲೀಪ್ ಟಚ್ ಆಗಿದ ತಕ್ಷಣ, ಮನಸ್ಸು ಬಿಟ್ಟಿದ ತಕ್ಷಣ ನಾವು ಆನಂದಕ್ಕೆ ಬಂದುಬಿಡ್ತೀವಿ. ಇಲ್ಲಿ ಇದು ನಿದ್ದೆಲ್ಲೂ ಆಗುತ್ತೆ, ಜಪದಲ್ಲಾಗತ್ತೆ. ಮನಸ್ಸು ಅಮನಸ್ಸಾಗಬೇಕು. ನಿತ್ಯ ಅನಿತ್ಯ ವಸ್ತುಗಳು ವಿವೇಕ ಮಾಡಿ ಶ್ರವಣ ಮನನ ಧ್ಯಾನ ಮಾಡ್ತಾ ಇದ್ದರೆ ಇದಾಗಬೇಕು ನೋಡ್ರಿ, ಇದಾಗಬೇಕು. ಸೊ ಅಲ್ಲಿಗೆ ಸೊ ಈಗ ನಾನು ನಿಮಗೆ ಒಂದು ಡೆಮೋ ಮಾಡಬೇಕು. ನನ್ನ ಕಡೆ ನೀವೆಲ್ಲರೂ ನೋಡಬೇಕು ಇವಾಗ. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಇಲ್ಲಿ ಆಬ್ಜೆಕ್ಟ್ಸ್ ಆಗಲಿ, ನಾನು ಯಾವುದಾದ್ರೂ ವಸ್ತುಗಳನ್ನ ಜಾಮೂನ್ ಬಾಗಿ ಇಟ್ಕೊಂಡ್ರೆ ಪಿಕ್ಚರ್ ನೋಡುವಾಗ ಅಥವಾ ನಾನು ಡಿಟೆಕ್ಟಿವ್ ಪುಸ್ತಕ ಓದುವಾಗ ಏನಾಗುತ್ತೆ, ಇಲ್ಲಿ ನೋಡ್ರಿ. ನಮ್ಮ ಮನಸ್ಸು, ನನ್ನ ಗಮನಿಸ್ಬೇಕು, ನಾನು ಇಲ್ಲಿ ಡೆಮೋ ಮಾಡ್ತಾ ಇದ್ದೀನಿ. ನಮ್ಮ ಮನಸ್ಸು ಯಾವಾಗಲೂ ಥಾಟ್ಸ್ ಇರುತ್ತೆ. ಈ ತಮೋಗುಣದವರಿಗೆ ತುಂಬ ಫಾಸ್ಟ್ ಆಗಿರುತ್ತೆ, ರಜೋಗುಣದವರಿಗೆ ಸ್ವಲ್ಪ ಕಡಿಮೆ ಆಗಿರುತ್ತೆ, ಫಾಸ್ಟ್ ಇರುತ್ತೆ, ಅದು ಫಾಸ್ಟ್. ಇನ್ನು ಸತ್ವಗುಣದವರಿಗೆ ನಿಧಾನವಾಗಿರುತ್ತೆ, ಥಾಟ್ಸ್ ಇರುತ್ತೆ, ತುಂಬ ನಿಧಾನವಾಗಿರುತ್ತೆ. ಬ್ರಹ್ಮಜ್ಞಾನಿಗಳಿಗೆ ಹೇಗಿರುತ್ತೆ, ನಿಂತ್ಕೊಂಡು ಬಿಟ್ಟಿರುತ್ತೆ ಮನಸ್ಸು. ಏನಾದರೂ ಕೆಲಸ ಮಾಡುವಾಗ ಮಾತ್ರ ಅದು ಕೆಲಸ, ಇಲ್ಲದಿದ್ದರೆ ಹೀಗೆ ನಿಂತ್ಕೊಂಡ್ಬಿಟ್ಟಿರುತ್ತೆ. ಇದರ ಅರ್ಥ ಏನು ಅಂದರೆ, ನಮಗೆ ಒಂದು ಎಕ್ಸಾಂಪಲ್, ಒಂದು ಪರೀಕ್ಷೆ ಮಾಡಬೇಕು. ನೀವು ಇದು ಮಾಡಬೇಕು, ನಾಳೆ ಒಂದು ಸಲ ಅಲ್ಲ, ಒಂದು 10-20 ಸಲ ಮಾಡಬೇಕು. ನಿಮ್ಗೆ ಇಷ್ಟವಾಗಿರೋ ಪದಾರ್ಥ ಯಾವುದಾದ್ರೂ ಮಾಡಿದರೆ ಮನೆಯಲ್ಲಿ ಆ ಪದಾರ್ಥನ ಎದುರುಗಡೆ ಇಟ್ಕೋಬೇಕು. ಮೊದಲು ಎತ್ಕೊತಾನೆ ಅದರ ಹೆಸರು ಕೇಳಿದ ತಕ್ಷಣ ನಿಮಗೆ ಜಾಮೂನ್ ಅಂತ ಹೆಸರು ಕೇಳಿದ ತಕ್ಷಣ ನಿಮ್ಮ ಮನಸ್ಸು ಜಾಮೂನ್ ಹೋಗ್ಬಿಡುತ್ತೆ. ನಿಮಗೆ ತಂದಲ್ಲಿ ಟೇಬಲ್ ಮೇಲೆ ಸರ್ವ್ ಮಾಡಿದ್ದಾರೆ ಅಂತ ಇಟ್ಕೊಳ್ರಿ. ಫಾರ್ ಎಕ್ಸಾಂಪಲ್, ನೀವು ಹೋಟ್ಲಿಗೆ ಹೋಗಿದ್ದೆ, ವಿದ್ಯಾರ್ಥಿ ಭವನ ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೀರಾ. ಮಸಾಲೆ ದೋಸೆ ಬೇಕು ಅಂತ ಹೇಳಿದ್ರಿ, ಹೇಳಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಮಸಾಲೆ ದೋಸೆ ಬರುತ್ತೆ. ಆಮೇಲೆ ನಿಮ್ಮ ಟೇಬಲ್ ಮೇಲೆ ತಂದಿಡ್ತಾನೆ, ಒಂದು ಚಟ್ನಿ ತರೋವರೆಗೂ ಆಹಾ ಮಸಾಲೆ ದೋಸೆ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ, ಹತ್ತಿರ ಬಂದಿದೆ. ಇವಾಗ
ಈಗ ಅವನು ಚಟ್ನಿ ತಂದು ಹಾಕ್ತಾನೆ, ತಿನ್ನಕ್ಕೆ ಶುರು ಮಾಡ್ತೀರಾ, ಹಾಗೆ ನೋಡ್ರಿ ಆನಂದ ಹಿಂಗಿರ್ತದೆ. ಏನಾಗತ್ತೆ ಅವಾಗ? ಮಸಾಲೆ ದೋಸೆಯಲ್ಲ ಆನಂದ ಇಲ್ಲ, ಮತ್ತು ಎಲ್ಲಿದೆ ಆ ಮಸಾಲೆ ದೋಸೆ? ಈಗ ಮಸಾಲೆ ದೋಸೆನ ನಾನು ಚಟ್ನಿಗೆ ಹತ್ಕೊಂಡು ಹಿಂಗೆ ಬಾಯಿ ಇಟ್ಕೊಂಡಿದ್ದ ತಕ್ಷಣ ನನ್ನ ಮನಸ್ಸು ಜನರಲ್ಲಾಗಿ ಹಿಂಗಿರುತ್ತೆ ಅಂತ ಇಟ್ಕೊಳ್ರಿ. ತಮೋಗುಣ, ರಜೋಗುಣದವರಿಗೆ, ಸತ್ವಗುಣದವರಿಗೆ ಆ ಜಾಮೂನ್ ನನ್ನ ಬಾಯಿಗೆ ಇಟ್ಕೊಂಡಿದ್ದ ತಕ್ಷಣ ಮನಸ್ಸು ಕಿಂಚಿತ್ ಸ್ತಬ್ಧವಾಗಿಬಿಡುತ್ತೆ, ನಿಂತ್ಕೊಂಡ್ಬಿಡುತ್ತೆ. ಹೀಗೆ ನಿಂತಿದ್ದ ತಕ್ಷಣ ಒಳಗಡೆ ಇರೋ ಆತ್ಮನ ಆನಂದ ನಿಮಗೆ ಆ ಮಸಾಲೆ ದೋಸೆಯಲ್ಲಿ ತೋರಕ್ಕೆ ಶುರುವಾಗುತ್ತೆ. ನನಗೆ ಮಸಾಲೆ ದೋಸೆ ಕಾಣಿಸ್ತಾ ಇದೆ ಹೊರತು ಹಿಂದೆಗಡೆ ಇರೋ ಆತ್ಮ ಕಾಣಲ್ಲ. ನನಗೆ ಪಿಕ್ಚರ್ ಕಾಣ್ತಾ ಇದೆ ಹೊರತು ಹಿಂದೆಗಡೆ ಇರೋ ಸ್ಕ್ರೀನ್ ಕಾಣಲ್ಲ. ನನಗೆ ಮಿಕ್ಸಿ ತಿರ್ಗೋದು ಗೊತ್ತಾಗ್ತಾ ಇದೆ ಹೊರತು ಹಿಂದೆಗಡೆ ಇರೋ ಕರೆಂಟ್ ಕಾಣೋದಿಲ್ಲ. ನಾನೇನು ಮಾಡ್ತೀನಿ, ಮಿಕ್ಸಿ ಚಟ್ನಿ ಮಾಡಿದೆ, ಪಿಕ್ಚರ್ ನೋಡಿದೆ ಅಂತೀನಿ ಹೊರತು ಸ್ಕ್ರೀನ್ ನೋಡಿರಲ್ಲ. ಹಾಗೇ ನಮಗೆ ಈ ಹೊರಗಡೆ ವಸ್ತುಗಳು ಸ್ಥೂಲವಾಗಿರೋದ್ರಿಂದ ನಮ್ಮ ಕಣ್ಣು ಗೊತ್ತಾಗ್ಬಿಡುತ್ತೆ. ನನಗೆ ಆ ಮಸಾಲೆ ದೋಸೆಯಲ್ಲಿ ಆನಂದ ಸಿಕ್ತು ಅಂತ ಅನ್ಕೊಂಡ್ಬಿಡ್ತೀವಿ. ಮಸಾಲೆ ದೋಸೆದಲ್ಲ. ಎಲ್ಲಿತ್ತು ಮತ್ತೆ? ಆತ್ಮ ನನ್ನಲ್ಲಿದ್ದಿದ್ದ ಆನಂದ. ನಿಮ್ಮ ಮನಸ್ಸು ಸ್ವಲ್ಪ ನಿಧಾನವಾದಾಗ, ನಿಮ್ಗೆ ಇಷ್ಟ ಇತ್ತು ಅದು ತಿಂದ್ರಿ, ಬಾಯಿ ಇಟ್ಕೊಂಡಿದ್ದು ನ್ಯಾಚುರಲಿ ನಿಮ್ಮ ಮನಸ್ಸು ನಿಧಾನವಾಗಿಬಿಡುತ್ತೆ. ದಿಸ್ ಈಸ್ ಎ ಟ್ರಿಕ್. ಅದಕ್ಕೆ ಈಗ ಆಯಿತು, ಒಂದು ಮಸಾಲೆ ದೋಸೆ ತಿಂದ್ರಿ, ಇನ್ನೂ ಒಂದು ಮಸಾಲೆ ದೋಸೆ ಬೇಕು ಅಂತಂದರೆ ಇಟ್ಕೊಳ್ರಿ. ನಾನು ಸುರೇಶ ವಿದ್ಯಾರ್ಥಿ ಭವನ್ಗೆ ಹೋದಾಗ ಅಲ್ಲಿ ಎರಡೆರಡು ಮಸಾಲೆ ದೋಸೆ ಹೇಳ್ಬಿಡ್ತಾ ಇದ್ವಿ ಒಂದೇ ಸಾರಿ, ಒಂದು ಆದಮೇಲೆ ಇನ್ನೊಂದು. ಆಯಿತು, ಎರಡನೇದು ತಿಂದರೆ, ಈಗ ಮೂರನೇದು ತಿಂದ್ರಿ ನೋಡ್ರಿ, ಬೇಡಪ್ಪ ಅನಿಸುತ್ತೆ. ಈಗ ಯಾಕೆ ನಿಮ್ಮ ಮನಸ್ಸು ನಿಲ್ಲಲ್ಲ. ಈಗ ಹೆಂಗಿದೆ ಗೊತ್ತಾ, ನಿಮ್ಮ ಮೂರನೇ ಮಸಾಲೆ ದೋಸೆ ತಂದಿಟ್ರು ನಿಮ್ಮ ಮನಸ್ಸು ಹಿಂಗೆ ಇದೆ, ಒಳಗಡೆಯಿಂದ ಆನಂದ ತೋರಲ್ಲ. ಹೇಗಿದೆ ನೋಡ್ರಿ, ಇದು ಟ್ರಿಕ್. ಇದನ್ನು ಋಷಿ ಮುನಿಗಳು ಕಟ್ಕೊಂಡ್ರು. ಏನು ಮಾಡಿದ್ರು ಋಷಿ ಮುನಿಗಳು? ನಾವು ವಸ್ತುಗಳು ಕೊಟ್ಟು ಮನಸ್ಸನ್ನು ನಿಲ್ಲಿಸ್ಕೊಳ್ಳೋ ಬದಲು, ವಸ್ತುಗಳೇ ಇಲ್ಲದೆ, ಯಾವ ವಸ್ತುಗಳು? ಹೊರಗಡೆ ಆಬ್ಜೆಕ್ಟ್ಸ್ ಇರಬಾರ್ದು. ಆಬ್ಜೆಕ್ಟ್ಸ್ ಅಂದರೆ 5: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳದ್ದು. ಅದಿಲ್ಲ. ಎರಡನೇದು ಕಾನ್ಸಂಟ್ರೇಷನ್ಗೆ ಡಿಟೆಕ್ಟಿವ್ ಪುಸ್ತಕ ಆಗಲಿ, ಒಂದು ಸಂಗೀತ ಆಗಲಿ, ಚಿತ್ರ ಬರೆಯೋದಾಗಲಿ, ನೃತ್ಯ ಆಗಲಿ, ಕಲೆ ಆಗಲಿ, ಆರ್ಟ್ ಅಂತ ಕರಿತೀವಿ, ಅದನ್ನು ಇಲ್ಲ. ಹಾಗೇ ನನ್ನ ಮನಸ್ಸನ್ನ ನಿಲ್ಸಕ್ಕೆ ಬರುತ್ತಾ ಅಂತ ಪರೀಕ್ಷೆ ಮಾಡಿದ್ರು. ಎಸ್, ಬರುತ್ತೆ ಅಂತ ತಿಳ್ಕೊಂಡು, ವಸ್ತುಗಳು ಇಲ್ಲದೆ ನಾನು ಮನಸ್ಸನ್ನು ಸ್ತಬ್ಧಗೊಳಿಸಿದ್ರೆ ಕೆಳಗಡೆ, ಒಳಗಡೆ, ಹಿಂದೆಗಡೆ ಇರೋ ಆನಂದ ತೋರಕ್ಕೆ ಶುರುವಾಗುತ್ತೆ. ಹೇಗಿದೆ ನೋಡಿ, ಇದು ಟ್ರಿಕ್. ಈಗ ನನ್ನ ಚಾರ್ಟ್ ತೋರಿಸಿದ್ನಲ್ಲ, ಇದೆ. ಈಗ ಮಸಾಲೆ ದೋಸೆ ನಿಮ್ಮ ಹೆಸರು ಕೇಳಿದ್ರೆ ಅದೇನು? ಮಸಾಲೆ ದೋಸೆ ನಿಮ್ಮ ಎದುರುಗಡೆ ಬಂತು, ಅದು ಏನು? ಮಸಾಲೆ ದೋಸೆ ಬಾಯಿಗೆ ಇಟ್ಕೊಂಡ್ರಿ, ಅದು ಏನು? ಪಂಚಕೋಶ ವಿವೇಕ ಆನಂದಮಯ ಕೋಶದಲ್ಲಿ ಹೇಳುವಾಗ ಪ್ರಿಯ, ಮೋದ, ಪ್ರಮೋದ, ಈ ಮೂರು ಹೇಳ್ತಾರೆ. ತ್ರಿಪುಟಿಯಿಂದನೇ ಆಗೋದು. ಪ್ರಿಯ, ಅದರ ಹೆಸರು ನೆನೆಸಿದ ತಕ್ಷಣ ಪ್ರಿಯ. ಮಸಾಲೆ ದೋಸೆ ಅಂತ ಆರ್ಡ್ರ್ ಮಾಡಿದ್ರಲ್ಲ ನೀವು, ಅಲ್ಲಿ ನೋಡಿದ್ರಿ ಚಾರ್ಟು, ಮಸಾಲೆ ದೋಸೆ ಅಂತ ಆರ್ಡ್ರ್ ಮಾಡಿದ್ರಿ, ಈಗ ಅದು ಪ್ರಿಯ. ಟೇಬಲ್ ಮೇಲೆ ಬಂದು ಇಟ್ಟಿನಲ್ಲ, ಅದು ಮೋದ. ಪ್ರಿಯ, ಮೋದ. ಚಟ್ನಿ ತರೋವರೆಗೂ ನೀವು ನೋಡ್ತಾ ಇದ್ದೀರ, ಬಾಯಿನಲ್ಲಿ ನೀರು ಸುರಿತಾ ಇದೆ. ಚಟ್ನಿ ತಂದು ಹಾಕ್ತಾನೆ. ಈಗ ಮಸಾಲೆ ದೋಸೆ ಚಟ್ನಿ ಹತ್ಕೊಂಡು ತಿಂತೀರ, ಅನುಭವಿಸೋವಾಗ ಪ್ರಮೋದ. ಇಲ್ಲಿ ಹ್ಯಾಪಿನೆಸ್ಸು ಇನ್ಕ್ರೀಸ್ ಆಗ್ತಾ ಇದೆ. ಆ ಹೆಸರು ಕೇಳಿದ ತಕ್ಷಣ ಒಂಥರ ಹ್ಯಾಪಿನೆಸ್ ಕಡಿಮೆ. ಅದನ್ನು ತಂದು ಎದುರುಗಡೆ ಇಟ್ಟಾಗ ನನಗೆ ಅದು ಪ್ರತ್ಯಕ್ಷ ಹ್ಯಾಪಿನೆಸ್ ಇನ್ನೂ ಜಾಸ್ತಿ ಆಯಿತು. ನಾನು ಅದನ್ನು ಬಾಯಿಗೆ ಇಟ್ಕೊಂಡಿದ್ದ ತಕ್ಷಣ ಹ್ಯಾಪಿನೆಸ್ ಇನ್ನೂ ಜಾಸ್ತಿ ಆಯಿತು. ಇದು ಹೋಗಲಿ, ಹೀಗೆ ಜಾಸ್ತಿ ಆಗ್ತಾ ಹೋಗುತ್ತಾ? ಮೊದಲನೇ ಮಸಾಲೆ ದೋಸೆ, ಎರಡನೇದು, ಮೂರು, ಇಲ್ಲ. ಮತ್ತೇನಾಗುತ್ತೆ? ಡಿಮಿನಿಷಿಂಗ್ ಆಫ್ ರಿಟರ್ನ್ಸ್. ತೋರಿಸಿದ್ನಲ್ಲ ಚಾರ್ಟು, ಎಲ್ಲವೂ ಅಷ್ಟೇ ನೋಡ್ರಿ ನೀವು ಬೇಕಾದರೆ. ಮತ್ತು ಅದು ಡಿಪೆಂಡ್ಸ್ ಅಪಾನ್ 3 ಥಿಂಗ್ಸ್. ಒಂದು,
ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್. ಒಬ್ಬನಿಗೆ ಮಸಾಲೆ ದೋಸೆ ಇಷ್ಟ, ಇನ್ನೊಬ್ಬನಿಗೆ ಮಸಾಲೆ ದೋಸೆ ತಿನ್ನೋದೇ ಇಲ್ಲ, ಅವ್ನು ಪ್ಲೇನ್ ದೋಸೆ ತಿಂತಾನೆ. ಇನ್ನೊಬ್ಬನಿಗೆ ಪೂರಿ ಇಷ್ಟ, ಇನ್ನೊಬ್ಬನಿಗೆ ಉಪ್ಪಿಟ್ಟು ಇಷ್ಟ. ಏನು ಮಾಡೋಕ್ಕಾಗತ್ತೆ? ಇನ್ನೊಂದು, ನೀವು ಅದನ್ನೇ ಜಾಸ್ತಿ ತಿಂದರೆ ರಿಪಿಟೇಷನ್ ಅದು ಎಗಟಾಗುತ್ತೆ, ಡಿಮಿನಿಷಿಂಗ್ ಆಫ್ ರಿಟರ್ನ್ಸ್. ಮೂರನೇದು, ಇಟ್ ಡಿಪೆಂಡ್ಸ್ ಆನ್ ದಿ ಮೂಡ್ ಆಫ್ ದಿ ಪರ್ಸನ್. ಈಗ ಅವನ ಮನಸ್ಸು ಏನೋ ಕೆಟ್ಟು ಹೋಗ್ಬಿಟ್ಟಿದ್ರೆ ಅವನು ಆ ಸುಖ ಕೊಡೋದಿಲ್ಲ. ಏನೋ ಬೇಜಾರಾಗ್ಬಿಟ್ಟಿದೆ, ಡೈವರ್ಸ್ ಆಗಿಬಿಟ್ಟಿದೆ, ಫೇಲ್ ಆಗಿಬಿಟ್ಟಿದ್ದಾನೆ, ಲಾಸ್ ಆಗಿಬಿಟ್ಟಿದೆ. ಈಗ ಅವ್ನು ಕರ್ಕೊಂಡೋಗ್ಲಿ, ಎದುರುಗಡೆ ಇರುತ್ತೆ, ಸುಮ್ಮನೆ ಏನೋ ಹೊಟ್ಟೆ ತುಂಬ್ಕೋಬೇಕು ತಿಂತಾನೆ ಹೊರತು ಹೆಂಗಿದೆಯೋ ಅಂದರೆ ಏನೋ ತಿನ್ಬೇಕು ಹಂಗಂತ ನಾವು ನೋಡಿ ಹೆಂಗಿದೆ ವ್ಯತ್ಯಾಸ. ಅದರಿಂದ ಇದು ನಮ್ಮ ಋಷಿಮುನಿಗಳು ಕಂಡುಕೊಂಡಿದ್ದೆ. ಅವರು ವಿತೌಟ್ ಎನಿ ಥಿಂಗ್ಸ್ ನನ್ನ ಒಳಗಡೆ ಇರೋ ಆನಂದ ಟ್ಯಾಪ್ ಮಾಡೋದಕ್ಕೆ ಎನಿ ಸಲ್ಯೂಷನ್. ಎಸ್, ಏನು ಮಾಡಬೇಕು? ಅದಕ್ಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ, ಏನು ಮಾಡಬೇಕು? ರಾಮಬಾಣ ಹೇಳಬೇಕು ನಾನು, ಒಂದೇ ಒಂದು ರಾಮಬಾಣ. ಯಾವುದು ನನ್ನ ಒಳಗಡೆ ಇದೆ, ಅದನ್ನು ಟ್ಯಾಪ್ ಮಾಡಬೇಕಾದ್ರೆ ಏನು ಮಾಡಬೇಕು? ಯಾತ್ರೆಯಿಂದ ಜಾಸ್ತಿ ಆಗ್ತಾ ಇದೆ. ಓಕೆ, ಸ್ಲೋ ಡೌನ್. ಮನಸ್ಸನ್ನು ನಿಧಾನ ಮಾಡ್ರಿ. ಮನಸ್ಸು ನಿಂತು ಹೋಗಬೇಕು. ಈ ಸ್ಲೋ ಡೌನ್ ಹೇಗೆ ಮಾಡ್ತೀರಾ? ನಿಮ್ಮ ಮನಸ್ಸಿನಲ್ಲಿ ಕಾಮಕ್ರೋಧಗಳಿದ್ದರೆ ಫಾಸ್ಟ್. ಅದೇ ಶಮ ದಮ ಉಪರತಿ ತಿತಿಕ್ಷಾ ಸಮಾಧಾನ ಯಮ ನಿಯಮಗಳು ಇವುಗಳು ಮಾಡ್ರಿ. ನೋಡ್ರಿ, ಧರ್ಮದಿಂದ ನಡ್ಕೊಳ್ರಿ. ನಿಮ್ಮ ಮನಸ್ಸು ಆಟೋಮೆಟಿಕ್ಕಾಗಿ ಸ್ಪೀಡ್ ಕಡಿಮೆ. ಈಗ ನಾವು ಹೀಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋದ್ವಲ್ಲ ಸಾಧನೆಗಳು, ಅದರಲ್ಲಿ ಮನಸ್ಸು ನಿಧಾನವಾಗ್ತಾ ಬರುತ್ತೆ, ಸಮಾಧಾನದಿಂದ ಇರುತ್ತೆ. ಇಲ್ಲಿ ಸಾಧನೆಗಳೆಲ್ಲ ಹೇಳ್ತಾರೆ. ಸೊ ಅಲ್ಲಿಗೆ ನಿಮಗೆ ಒಂದು ಐಡಿಯಾ ಬಂತು. ಈಗ ಮತ್ತೆ ನಾನು ಚಾರ್ಟ್ ತೋರಿಸ್ತೀನಿ ನೋಡ್ರಿ. ಸೊ ಅಲ್ಲಿಗೆ ಇದರಲ್ಲಿ ಪೂರ್ತಿ ಕ್ಲಿಯರ್ ಆಯಿತು. ಹಾಗಾದರೆ ಇದೇನು ಸರ್ ನೀವೇನೋ ತೋರಿಸ್ತೀರಲ್ಲ, ಯೂನಿಟ್ ಆಫ್ ಆನಂದ, ಇದ್ರದ್ದು ನಾವು ಸ್ವಲ್ಪ ಚಿಂತೆ ಮಾಡಬೇಕಾಗಿದೆ. ನೋಡ್ರಿ, ಆ ಋಷಿಮುನಿಗಳು ಕಾಡಿನಲ್ಲಿ ಇರ್ತಾ ಇದ್ರು ಮತ್ತು ಅವ್ರಿಗೆ ಎಲ್ಲ ಸಿದ್ಧಿಗಳು ಇತ್ತು. ಈಗ ಎಷ್ಟೋ ಋಷಿಮುನಿಗಳು, ಈಗ ಯಾರು ವಿಶ್ವಾಮಿತ್ರನ ಗುರುಗಳು ವಸಿಷ್ಠರು ಎಲ್ಲಿದ್ದರು? ಕಾಡಿನಲ್ಲಿ ಇರ್ತಾ ಇದ್ದಿದ್ದು. ಮತ್ತು ಇವನೆಲ್ಲಿದ್ದ? ವಾಲ್ಮೀಕಿ ಕಾಡಿನಲ್ಲಿ. ಅವರೆಲ್ಲ ಇರ್ತಾ ಇದ್ದ ಕಾಡಿನಲ್ಲಿ. ಬಟ್ ಅವ್ರಿಗೆ ಸಿಗೋಷ್ಟು ಆನಂದ ಎಲ್ಲೂ ಸಿಗ್ತಾ ಇರಲಿಲ್ಲ. ಅವ್ರ ಹತ್ರ ಸಿದ್ಧಿಗಳು ಇರಲಿಲ್ವಾ? ಇತ್ತು. ರಾಜರು ಬಂದರೆ ಅವ್ರಿಗೆ ವೈಭವದಿಂದ ಊಟ ಹಾಕ್ತಾ ಇದ್ರು. ಅವರವುಗಳ ಕಡೆ ಗಮನ ಇಲ್ಲದೆ ಇರ್ತಾ ಇದ್ರು. ಯಾಕೆ? ಈ ಒಳಗಡೆ ಇರೋ ಆನಂದ ಟ್ಯಾಪ್ ಮಾಡೋದು ಗೊತ್ತಾಗಿದೆ ಅವ್ರಿಗೆ. ನಾವು ಅದನ್ನೇ ಮಾಡಬೇಕಾಗಿರೋದು. ಅದಕ್ಕೋಸ್ಕರ ಈಗ ನೋಡ್ರಿ, ಇಲ್ಲಿ ಈ ಚಾರ್ಟ್ಗೂ ಈಗ ನಾನು ಇಷ್ಟೊತ್ತು ತೋರಿಸಿದ ಚಾರ್ಟ್ ತೋರಿಸ್ತಾ ಇದ್ದೇನೆ, ನೋಡಬೇಕು. ಇಷ್ಟಕ್ಕೂ ಡಿಫ್ರೆನ್ಸ್ ಏನು ಅಂತ ನಾನು ಹೇಳ್ತೀನಿ. ಇದು ಹೊರಗಡೆ ಇರೋ ವಸ್ತುಗಳಲ್ಲಿ ಸುಖ ಇದೆ, ಅದಕ್ಕಿಂತ ಒಳಗಡೆ ಸ್ವಲ್ಪ ಸಬ್ಜೆಕ್ಟ್. ನನ್ನ ಅಂತಃಕರಣಕ್ಕೆ ಬಂದೆ. ಇಲ್ಲಿ ಅಂತಃಕರಣವನ್ನೂ ಕೂಡ ಸ್ತಬ್ಧಗೊಳಿಸೋದು. ಇಲ್ಲಿ ಅಂತಃಕರಣ ಸ್ವಲ್ಪ ಕಾನ್ಸಂಟ್ರೇಷನ್ ಇರುತ್ತೆ, ಕಾನ್ಸಂಟ್ರೇಷನಿಂದ ನನಗೆ ಆನಂದ ಸಿಗುತ್ತೆ. ಹಾಗೆ ಇಲ್ಲಿ ಕಾನ್ಸಂಟ್ರೇಷನ್ ಡಿಫೋಕಸ್ ಆಗಿಬಿಟ್ರೆ, ಡಿಕಾನ್ಸಂಟ್ರೇಷನ್ ಆಗಿಬಿಟ್ರೆ ನನಗೆ ಹೆಚ್ಚಿನ ಆನಂದ ಸಿಗುತ್ತೆ. ನಿದ್ದೆ ನಾವೇ ನೋಡ್ಕೊಂಡಿದ್ದೀವಿ. ಇಷ್ಟು ಗೊತ್ತಾಯಿತು. ಈ ಹೊರಗಡೆ ವಸ್ತುಗಳಲ್ಲಿ ನನಗೆ ಏನಾಗುತ್ತೆ ಅಂದರೆ, ಈ 3 ಪ್ರಾಬ್ಲಮ್ ಇದೆ. ವೇರಿಯಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಇದು ಡಿಮಿನಿಷಿಂಗ್ ಆಫ್ ರಿಟರ್ನ್ಸ್, ಡಿಪೆಂಡ್ಸ್ ಆನ್ ದಿ ಮೂಡ್ ಆಫ್ ದಿ ಪರ್ಸನ್. ಇದಿಷ್ಟು ಚೇಂಜ್ ಆಗ್ತಾ ಇದೆ. ಈಗ ನೋಡ್ರಿ, ಈ ಚಾರ್ಟ್ ತೋರಿಸ್ತೀನಿ ಇಲ್ಲಿಂದ ಕೆಳಗಿಂದ. ಇಲ್ಲಿ ಆನಂದ ಕಡಿಮೆ ಆಗ್ತಾ ಬರುತ್ತೆ, ಮೇಲಿಂದ ಡಿಕ್ರೀಸ್ ಆಗ್ತಾ ಬರುತ್ತೆ ಆನಂದ. ಈ ಚಾರ್ಟ್ನಲ್ಲಿ ಕೆಳಗಿಂದ ಮೇಲಕ್ಕೆ ಆನಂದ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಇಷ್ಟೇ ವ್ಯತ್ಯಾಸ. ನೋಡ್ರಿ, ಇಲ್ಲಿ ಮೊದಲನೇ ಕೆಳಗಿಂದ 10 ಪವರ್ ಆಫ್ 1, ಆಮೇಲೆ 10 ಪವರ್ ಆಫ್ 2, 10 ಪವರ್ ಆಫ್ 4, 10 ಪವರ್ ಆಫ್ 6, 10 ಪವರ್ ಆಫ್ 8, 10 ಪವರ್ ಆಫ್ 10, 10 ಪವರ್ ಆಫ್ 12 ಗುಣಿಸ್ತಾ ಹೋಗಬೇಕಿದು. 10 ಇಂಟು 12, 10 ಇಂಟು 14, 10 ಇಂಟು 16, 10 ಇಂಟು 18,
10 ಇಂಟು 20, ಐ ಡೋಂಟ್ ನೋ, ಇನ್ನೂ ನಂದೇನೋ ತಪ್ಪಿರ್ಬೋದು, ಇನ್ನೂ ಜಾಸ್ತಿ ಆಗ್ಬೋದು ಇದು. ಸೊ ಒಟ್ಟಿನಲ್ಲಿ ಇದು ಗುಣಿಸ್ತಾ ಹೋಗೋದು. ಅಂದರೆ 4 ಇಂಟು 4 16, 16 ಇಂಟು 16 ಎಷ್ಟು ಗುಣಿಸ್ಕೊಂಡು ಹೋಗಬೇಕು ನೀವು, ಜಾಸ್ತಿ ಆಗ್ತಾ ಹೋಗುತ್ತದು. ಸೊ ಇಲ್ಲಿ ನಮಗೆ ಅರ್ಥ ಏನಪ್ಪ ಅಂತಂದರೆ, ಇಲ್ಲಿ ನಮಗೆ ತೈತರಿ ಉಪನಿಷತ್ ನೀವೆಲ್ಲ ಕೇಳಿದ್ದೀರ. ತೈತರಿ ಉಪನಿಷತ್ನಲ್ಲಿ 3 ಭಾಗ ಇದೆ. 3ನೇ ಭಾಗನೇ ಆನಂದವಲ್ಲಿ. ಆನಂದ ಅಂದರೆ ಸುಖದ ವಿಶ್ಲೇಷಣೆ, ಸೇಮ್ ಹ್ಯಾಪಿ ಅನಾಲಿಸಿಸ್. ಇಲ್ಲಿ ಅವರು ಆನಂದವನ್ನು ಗ್ರಡೇಷನ್ಸ್ ಹೇಳ್ತಾ ಹೋಗ್ತಾರೆ. ಇಲ್ಲಿ ನೋಡ್ರಿ, ನಮ್ಮ ವೇದಾಂತದಲ್ಲಿ ನಾವು ಹೇಳ್ಕೊಡೋ ದಾರಿನಲ್ಲಿ ಹೋದರೆ ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ, ಇಂಟು ಆಗ್ತಾ ಹೋಗುತ್ತೆ. ಇಲ್ಲಿ ಕಡಿಮೆ ಆಗ್ತಾ ಬರುತ್ತೆ, ಡಿಮಿನಿಷಿಂಗ್. ಹಾಗೆ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಅಲ್ಲಿ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ, ಕೆಳಗಿಂದ ಮೇಲ್ವರೆಗೂ ಹೇಳ್ತೀನಿ, ನೀವು ನೋಡ್ಕೊತಾ ಹೋಗ್ರಿ. ಮನುಷ್ಯ ಲೋಕ ಆನಂದ, ಮನುಷ್ಯ ಅದಕ್ಕಿಂತ ಮೇಲಿಂದು, ಇದು 1 ಯೂನಿಟ್ಟು. ಮನುಷ್ಯ ಲೋಕ ಆನಂದ 1 ಯೂನಿಟ್. ಅದಾದಮೇಲೆ ಮನುಷ್ಯ ಗಂಧರ್ವ ಲೋಕ ಆನಂದ, ಅದಾದಮೇಲೆ ಪಿತೃಲೋಕ ಆನಂದ, ಅದಾದಮೇಲೆ ಪಿತೃಗಂಧರ್ವ ಲೋಕ ಆನಂದ, ಅದಾದಮೇಲೆ ದೇವತೆಗಳಲ್ಲಿ 2 ಥರ, ಆಜಾನು ದೇವತೆಗಳ ಲೋಕ ಆನಂದ. ಇದೆಲ್ಲ ಅವರವ್ರ ಲೋಕಗಳು. ಆನಂದ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಆಜಾನು ದೇವತೆಗಳು ಅಂತಂದರೆ ಅವರು ಹುಟ್ಟಿದಾಗಿಂದ ದೇವತೆಗಳ ಹುಟ್ಟಿರ್ತಾರೆ. ಇವಾಗ ಬ್ರಾಹ್ಮಣರ ಹೊಟ್ಟೆಯಲ್ಲಿ ಬ್ರಾಹ್ಮಣರು ಹುಟ್ಟಿರ್ತಾರಲ್ಲ, ಹಾಗೆ ಆಜಾನು ದೇವತೆಗಳು ಹೊಟ್ಟೆಯಲ್ಲಿ ಹುಟ್ಟಿರೋದ್ರಿಂದ ಇದು ಕರ್ಮ ದೇವತೆಗಳ ಲೋಕ ಆನಂದ. ನಮ್ಮ ಕರ್ಮಕಾಂಡದಲ್ಲಿ ಈ ಒಂದು ದೇವತಾ ಲೋಕ ಬರಬೇಕಾದ್ರೆ ಇಂಥ ಒಂದು ಕರ್ಮವನ್ನು ಮಾಡಿದ್ರೆ ನಿನಗೆ ಇಂಥ ಲೋಕ ಸಿಗುತ್ತೆ ಅಂತ ಹೇಳ್ತಾರೆ. ಆವಾಗ ನಮ್ಗೆ ಈ ಲೋಕಕ್ಕೆ ಬರ್ಬೋದು. ಇದು ಕರ್ಮ ದೇವತೆಗಳು. ಇನ್ನು ದೇವತೆಗಳ ಲೋಕ ಆನಂದ, ನಮ್ಮಲ್ಲಿ ದೇವತೆಗಳು 33 ಕೋಟಿ ದೇವತೆಗಳಿದ್ದಾರೆ ಗೊತ್ತು. ನಮಗೆ ಬೇಕಾಗಿರೋದು ಎಲ್ಲರೂ ದೇವತೆಗಳೇ. ಇವಾಗ ಅಗ್ನಿದೇವ, ವಾಯುದೇವ, ಆಮೇಲೆ ಜಲದೇವತೆ, ಇವರೆಲ್ಲ ವರುಣ ದೇವ, ಹಿಂಗೆಲ್ಲ ಹೇಳ್ತೀವಿ. ಇವರ ಲೋಕಗಳು ಇದೆ. ಆದ್ದರಿಂದ ಈ ಕೇನೋಪನಿಷತ್ನಲ್ಲಿ ಆ ದೇವತೆಗಳದ್ದು ಒಂದು ಹುಲ್ಕಡ್ಡಿ ವಿಚಾರ ನಮಗೆ ಗೊತ್ತಿದೆ. ಅಲ್ಲಿಗೆ ಇಲ್ಲಿಗೆ ಇವರಿಗಿಂತ ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗ್ತಾ ಬರುತ್ತೆ. ಅದೇ ರೀತಿ ದೇವತೆಗಳ ಒಡೆಯ ಇಂದ್ರಲೋಕ ಆನಂದ, ಇದು ಕಿಂಗ್ಸ್ ಆಫ್ ಗಾಡ್ ಅಂತೇಳಿ. ಅವನು ಇನ್ನೂ ಜಾಸ್ತಿ, 10 ಇಂಟು 4, 10 ಮಲ್ಟಿಪ್ಲೈ ಇಂಟು 14, 10 ಪವರ್ ಆಫ್ 14 ಅಂತ ಇದಕ್ಕೆ. ಆಮೇಲೆ ಅವನಿಗಿಂತ ಮೇಲ್ಗಡೆ ದೇವತೆಗಳ ಗುರು ಬೃಹಸ್ಪತಿ ಲೋಕ ಆನಂದ ಅಂತ. ಬೃಹಸ್ಪತಿ ಹೇಳಲ್ವಾ, ಓಹೋ ಇವನೇನು ಬೃಹಸ್ಪತಿ ಅಂತ ಹೇಳ್ತಾರೆ, ಬೃಹಸ್ಪತಿ ಲೋಕ ಆನಂದ ಅಂತಾರೆ. ಇನ್ನು ಅವನಿಗಿಂತ ಮಲ್ಟಿಪ್ಲೈ ಆಗ್ತಾ ಜಾಸ್ತಿ ಆಗೋದು ಪ್ರಜಾಪತಿ ಲೋಕ ಆನಂದ. ಅದಕ್ಕಿಂತ ಮೇಲ್ಗಡೆ ಸೂಕ್ಷ್ಮ, ಇದು ಪ್ರಜಾಪತಿ ಲೋಕ ಅಂತಂದರೆ ಇವನು ಸ್ಥೂಲ ಶರೀರ. ಇವನಿಗಿಂತ ಮೇಲ್ಗಡೆ ಇಲ್ಲಿ ಇನ್ನೊಂದು ಲೋಕ ಬರುತ್ತೆ, ಸೂಕ್ಷ್ಮ ಶರೀರ ಆನಂದ. ಪ್ರಜಾಪತಿ ಲೋಕ ಆದಮೇಲೆ ವಿಶ್ವ ಆನಂದ ಏನೋ ಹೇಳ್ತಾರೆ. ಅದಾದಮೇಲೆ ನೆಕ್ಸ್ಟು ಬ್ರಹ್ಮಲೋಕ ಆನಂದ. ಇದು ಲೋಕಗಳಲ್ಲಿ ಹೈಯೆಸ್ಟ್. ಆದ್ದರಿಂದ ಈಗ ಬ್ರಹ್ಮಲೋಕಾನಂದ ನಮಗೆಲ್ಲ ಗೊತ್ತಿದೆ, ಉಪಾಸನೆಗಳು ಮಾಡಿದವ್ರಿಗೆ ಸಿಗೋದು. ಇಲ್ಲ ಯಾರು ರಾಮನ್ನ ಕಡುಬಡಿಗೆ ಪ್ರಾರ್ಥನೆ ಮಾಡ್ತಾ ಇರ್ತಾರೋ ಸತ್ತಾಗ ರಾಮನ ಲೋಕಕ್ಕೆ ಹೋಗ್ತಾರೆ, ಇದೆಲ್ಲ ನಮಗೆ ಗೊತ್ತಿದೆ. ಆದರೂ ಕೂಡ ಇದು ಕೂಡ ಶಾಶ್ವತ ಅಲ್ಲ. ಈಗ ಆನಂದದಲ್ಲಿ ಇಲ್ಲಿವರೆಗೂ ತೋರಿಸಿದ್ದಾರೆ. ಈ ಬ್ರಹ್ಮಲೋಕ ಆನಂದದ ಮೇಲೆ ಇನ್ನೊಂದು ಲೋಕ ಇದೆ. ಯಾವುದದು? ಯಾರಾದರೂ ಹೇಳ್ತೀರಾ ಬೇಗ? ಬ್ರಹ್ಮಲೋಕದ ಆನಂದದ ಮೇಲೆ ಇನ್ನೊಂದು ಲೋಕ, ಅದು ಜಾಸ್ತಿ ಆಗುತ್ತೆ. ಯಾರಾದರೂ? ಹಲೋ, ನಿಮಗೆ ಕೇಳಿಸ್ತಾ ಇದೆಯಾ ಇಲ್ವಾ? ಓಕೆ ಕೇಳಿಸ್ತಾ ಇತ್ತಲೇ ಸರ್. ಹಾಂ, ಯಾರಿಗಾದ್ರೂ ಗೊತ್ತಾ? ಯಾರಿಗಾದ್ರೂ? ಮೋಕ್ಷ. ಯಾಕೆಂದರೆ ಇದು ಕೂಡ ತಾತ್ಕಾಲಿಕ. ಬ್ರಹ್ಮಲೋಕಕ್ಕೆ ಹೋದರೂ ಕೂಡ ಪುನರಾವರ್ತನ ಅರ್ಜುನ, ಮತ್ತೆ ವಾಪಸ್ ಬಂದುಬಿಡ್ಬೇಕು. ಆದರೆ ಅಲ್ಲಿ ಕ್ರಮಮುಕ್ತಿ, ಅಲ್ಲಿ ತಪ್ಪಿದ್ರೆ ಅಲ್ಲಿಲ್ಲ, ಮತ್ತೆ ವಾಪಸ್ ಬರಬೇಕು.
ಆದ್ದರಿಂದ ಮೋಕ್ಷ ಅನ್ನೋದು ಪರ್ಮನೆಂಟ್ ಸೊಲ್ಯೂಷನ್, ಈಗಲೇ ಇಲ್ಲೇ ಆಗುವಂಥ ಮೋಕ್ಷ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇನ್ಯಾವುದೂ ಇಲ್ಲ. ನಿಮ್ಗೆ ಅದರ ಸ್ಯಾಂಪಲ್ ತೋರಿಸಿದ್ದಾರೆ ಗಾಢ ನಿದ್ರೆಯಲ್ಲಿ. ಸೊ ಅಲ್ಲಿಗೆ ಈ ಹ್ಯಾಪಿನೆಸ್ ಅಂತಂದರೆ ಇಷ್ಟು ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇಲ್ಲಿಗೆ ಹ್ಯಾಪಿ ಅನಾಲಿಸಿಸ್ ಚಾರ್ಟ್ನಲ್ಲಿ ನಾವೆಲ್ಲ ತೋರಿಸಿದ್ದಾಯಿತು. ಇಲ್ಲಿ ಇನ್ನೊಂದು ನೀವು ಗಮನಿಸಬೇಕಾಗತ್ತೆ, ತುಂಬ ಇಂಪಾರ್ಟೆಂಟ್. ಮೊದಲನೇದು ಮನುಷ್ಯ ಲೋಕ ಆನಂದ. ಅವನಿಗೆ ಒಂದು ಯೂನಿಟ್ ಆನಂದ ಸಿಗುತ್ತೆ ಅಂತಂದರೆ ಅವನು ಹೇಗಿರ್ತಾನೆ ಗೊತ್ತಾ? ಇದು ಇಂಪಾರ್ಟೆಂಟ್. ಅವನಿಗೆ ಕ್ವಾಲಿಫಿಕೇಶನ್ ಏನು ಅಂದರೆ ಅವನು ಶ್ರೋತ್ರಿಯನಿಷ್ಠನಾಗಿರಬೇಕು. ಅವನು ಬ್ರಹ್ಮಜ್ಞಾನ ಗೊತ್ತಿರೋಲ್ಲ, ಶ್ರೋತ್ರಿಯನಿಷ್ಠನೋ ಮತ್ತು ದೃಢಿಷ್ಠನೋ ಬಲಿಷ್ಠನೋ ಯೋಗ್ಯವಂತನೋ ಧರ್ಮಾತ್ಮನೋ ಮತ್ತು ಅವನಿಗೆ ಯೌವನ ಮತ್ತು ಪ್ರಪಂಚದಲ್ಲಿರೋ ಎಲ್ಲ ವಸ್ತುಗಳು ಅವನ ಅನುಭವಿಸೋ ಆಸೆ ಇರುತ್ತೆ, ಆಸೆ ಇರುತ್ತೆ. ಅದರ ಜೊತೆಗೆ ಆ ವಸ್ತುಗಳು ಕೂಡ ಅವನ ಹತ್ರ ಇರುತ್ತೆ, ಎಲ್ಲ ಇರುತ್ತೆ ಅವನ ಹತ್ರ, ಪ್ರಪಂಚದಲ್ಲಿರೋದೆಲ್ಲ. ಅವನಿಗೆ ಒಂದು ಅಂಥವನು ಅಲ್ಲಿ ಏನಾಗಬೇಕು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈ ಒಂದು ಚಾರ್ಟ್ನಲ್ಲಿ ಇಂಪಾರ್ಟೆಂಟ್. ಈ ಮನುಷ್ಯ ಲೋಕ ಆನಂದ ಅವನಿಗೆ ಅಷ್ಟು ಸಿಗಬೇಕಾದ್ರೆ ಶ್ರೋತ್ರಿಯನಿಷ್ಠನು, ಶಾಸ್ತ್ರವನ್ನು ಅಧ್ಯಯನ ಮಾಡಿರಬೇಕು. ಅವನು ಲೆಕ್ಕ ಹಾಕೊಳ್ರಿ, ಶಾಸ್ತ್ರ ಅಧ್ಯಯನ ಮಾಡಿದ್ರೆ ಅವನು ಧರ್ಮದಿಂದ ನಡ್ಕೊಳ್ಳೋದು ಹೋಗ್ತಾನೆ. ಅವನು ಧರ್ಮಿಷ್ಠನಾಗಿರಬೇಕು, ಬಲಿಷ್ಠನಾಗಿರಬೇಕು, ಆರೋಗ್ಯವಂತನಾಗಿರಬೇಕು, ದೃಢಿಷ್ಠನಾಗಿರಬೇಕು, ಮತ್ತು ಅವನಲ್ಲಿ ಎಲ್ಲ ವಸ್ತುಗಳು ಇರಬೇಕು, ಅವುಗಳನ್ನ ಅನುಭವಿಸೋ ಶಕ್ತಿ ಇರಬೇಕು, ಮತ್ತು ಆಸೆನೇ ಇರಬೇಕು. ಇಷ್ಟಿದ್ದು ಅವನು ಅನುಭವಿಸಿದ್ರೆ ಒಂದು ಯೂನಿಟ್ ಆನಂದ. ಹೇಗಿದೆ ನೋಡ್ರಿ. ಇದಕ್ಕೆ ಒಂದು ಎಕ್ಸಾಂಪಲ್ ನಿಮಗೆ ಕೊಡಬೇಕಾದ್ರೆ, ಈ ಪ್ರಪಂಚದಲ್ಲಿ ಎಲ್ಲ ಪ್ರಪಂಚದ ಜನಗಳನ್ನೂ ಸೇರಿಸ್ಬಿಟ್ರಿ. ಅಟ್ಲೀಸ್ಟ್ ನಮ್ಮ ಭೂಲೋಕದಲ್ಲಿ ಇರೋರನ್ನ ಎಲ್ಲರನ್ನೂ ಒಂದು ಕಡೆ, ಅವ್ರಿಗೆ ಏನೇನೋ ಆಸೆಗಳಿರುತ್ತೆ. ಅಕಸ್ಮಾತ್ ಎಲ್ಲರಿಗೂ ಆನಂದವನ್ನು ಕೊಟ್ಟರೆ, ಏನು ಆನಂದ ಎಲ್ಲರಿಗೂ ಸಿಕ್ಕಿದ್ದನ್ನು ಒಟ್ಟಿಗೆ ಮಾಡಿದ್ರೆ ಅದು ಒಂದು ಯೂನಿಟ್ ಆನಂದ. ಅದು ಅವನಿಗೆ ಕೊಡೋದು, ಅವನಿಗೆ ಮೀಸಲು. ಹೇಗಿದೆ ನೋಡ್ರಿ. ಅದಕ್ಕೋಸ್ಕರ ನಾನು ಏನು ಹೈಲೈಟ್ ಮಾಡ್ತಾ ಇದ್ದೀನಿ, ಈ ಆನಂದ ಸಿಗಬೇಕಾದ್ರೆ ಧರ್ಮಿಷ್ಠನಾಗಿರಬೇಕು, ಶ್ರೋತ್ರಿಯನಿಷ್ಠನಾಗಿರಬೇಕು, ಶಾಸ್ತ್ರಗಳು ಗೊತ್ತಿರಬೇಕು, ಅವನು ಧರ್ಮ ಮಾರ್ಗದಲ್ಲಿ ನಡ್ಕೋಬೇಕು. ಇವೆಲ್ಲ ಸೇರಿಕೊಳ್ಳುತ್ತೆ. ಯಮ ನಿಯಮಗಳು ಎಲ್ಲ ಪಾಲನೆ ಮಾಡೋರು ಅಂಥವನಾಗಬೇಕು. ಮುಕ್ತನಾಗಿರಲ್ಲ ಇವರು ಯಾರೂ ಮುಕ್ತರಾಗಿಲ್ಲ, ಬ್ರಹ್ಮಲೋಕದವರೆಗೂ ಯಾರೂ ಮುಕ್ತರಾಗಿಲ್ಲ, ಎಲ್ಲ ವ್ಯವಹಾರದಲ್ಲಿರುವಂಥವ್ರೆ. ಆದರೆ ಗ್ರೇಡೇಷನ್ಸ್. ಹೀಗೆ ಆನಂದ ಇದರಲ್ಲಿ ಜಾಸ್ತಿ ಆಗುತ್ತಾ ಹೋಗುತ್ತೆ, ಅದರಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಡಿಮಿನಿಷಿಂಗ್ ಆಫ್ ರಿಟರ್ನ್ಸ್. ಈ ಎರಡಕ್ಕೂ ನಿಮಗೆ ವ್ಯತ್ಯಾಸ ಗೊತ್ತಾಯಿತು. ಆದ್ದರಿಂದ ಈಗ ನಾವು ಪರಮಾರ್ಥ ಚಿಂತಾಮಣಿಗೆ ಹೋಗೋಣ. ಇಷ್ಟು ಬ್ಯಾಕ್ಗ್ರೌಂಡ್ ಮೇಲೆ ಪರಮಾರ್ಥ ಚಿಂತಾಮಣಿಗೆ ಇವಾಗ ಹೋಗಬೇಕಾಗಿದೆ. ಪೇಜ್ ನಂಬರ್ ತೆಕ್ಕೊಳ್ರಿ. ಪರಮಾರ್ಥ ಚಿಂತಾಮಣಿ ಏನೇನು ಪುಸ್ತಕನ ಏನು ತೋರಿಸೋದು ಬೇಕಾಗಿಲ್ಲ ಬಿಡಿ. ಸೊ ಹಿಂದೆ ನಾವು ಎಲ್ಲಿಂದ ಮಾಡಿದ್ನೋ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆ, ಓಕೆ. ಈಗ ನಾನು ಮಾಡಬೇಕಾಗಿರೋದು ಪರಮಾರ್ಥದ ಅರಿವಿನ ಹೆಚ್ಚುಗಾರಿಕೆ. ಇದು 136 ಪುಸ್ತಕ ಇರೋರು ತೆಗೆದು ಪುಸ್ತಕ ನೋಡ್ಕೋಬೋದು. 136 ಪರಮಾರ್ಥದ ಅರಿವಿನ ಹೆಚ್ಚುಗಾರಿಕೆ, ಪೇಜ್ ನಂಬರು 238. ಈಗ ನಾನು ಪಾಠ ಶುರು ಮಾಡ್ತಾ ಇದ್ದೀನಿ. ನಾವು ಬರೀ ಅರಿವೇ ಎಲ್ಲದರ ರೂಪವನ್ನು ಧರಿಸಿ ಎಚ್ಚರದ ದೃಷ್ಟಿಗೆ
ತೋರುತ್ತಿರುವುದರಿಂದ ಅವಿದ್ಯೆಯು ಕೂಡ ತನ್ನ ನಿಜವಾದ ರೂಪದಲ್ಲಿ ಬರಿಯ ಅರಿವೇ ಆಗಿರುತ್ತದೆ. ಇದು ಬೃಹದಾರಣ್ಯಕ ಉಪನಿಷತ್ತು. ಈಗ ಇಲ್ಲಿವರೆಗೂ ನಮಗೆ ಅರಿವಿನ ಎಕ್ಸ್ಪ್ಲೈನ್ ಮಾಡ್ತಾ ಬಂದರು. ಅರಿವು ಅಂತಂದರೆ ಜ್ಞಾನ, ಬೆಳಕು, ಜ್ಯೋತಿ. ಅದನ್ನು ಆತ್ಮನಿಗೆ ಬೇರೆ ಬೇರೆ ಹೆಸರುಗಳು ಅಷ್ಟೇ. ಹೆಸರು ಬೇರೆ, ಒಂದೇ ವಸ್ತು. ಇರವು, ಅರಿವು, ಆನಂದ ಅಂತ. ಹೇಗೆ ಒಬ್ಬ ಪೊಲೀಸವನು 305 ಪೊಲೀಸ್ ಸ್ಟೇಷನ್ನಲ್ಲಿ ಮನೆಗೆ ಬಂದರೆ ಹೆಂಡತಿಗೆ ಗಂಡ, ಮಕ್ಕಳಿಗೆ ತಂದೆ, ಹೊರಗಡೆ ಸ್ನೇಹಿತರಿಗೆ, ಹೊರಗಡೆ ಪಾರ್ಕ್ ಹೋದರೆ ಫ್ರೆಂಡ್ಸ್ ಒಬ್ಬನೇ. ಹಾಗೆ ಇಲ್ಲೂ ಕೂಡ ಇರುವು, ಅರಿವು, ಆನಂದ ಮೂರಿಲ್ಲ. ಬರೀ ಅರಿವೇ ಎಲ್ಲದರ ರೂಪವನ್ನು ಧರಿಸಿ ಎಚ್ಚರದ ದೃಷ್ಟಿಗೆ ತೋರುತ್ತಿರುವುದರಿಂದ ಅವಿದ್ಯೆಯೂ ಕೂಡ ತನ್ನ ನಿಜವಾದ ರೂಪದಲ್ಲಿ ಬರೀ ಅರಿವೇ ಆಗಿರುತ್ತದೆ ಅಂತ. ಅಲ್ಲಿಗೆ ನಮಗೆ ಪ್ರಪಂಚದಲ್ಲಿ ಯಾವುದೇ ಜ್ಞಾನ ಆಗಬೇಕಾದ್ರೆ ಹುಟ್ಟಿದ ಮಗುವಿನಿಂದ ಹಿಡಿದು ಕೊನೆಯವರೆಗೂ ಈ ಅರಿವೇ, ಹೇಗೆ ಇವಾಗ ಒಳಗಡೆಯಿಂದ ಆನಂದ ಟ್ಯಾಪ್ ಮಾಡಿದ್ವೋ, ಈ ಅರಿವೇ ನಮ್ಮ ಕರ್ಮೇಂದ್ರಿಯಗಳು, ಇಂದ್ರಿಯಗಳಲ್ಲಿ, ಅಂತಃಕರಣದಲ್ಲಿ ಮಾರು ಹೊಳಿತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನಾನಿವಾಗ ಹಾವು ಅನ್ಕೊಳ್ತಾ ಇದ್ದೀನಿ. ಅದು ಕೂಡ ಏನು? ಈಗ ನನಗೆ ಹಗ್ಗ ಕಂಡಿಲ್ಲ, ಹಾವು ಅಂತ ನಾನು ಹಾವು ಅಂತ ಅಂತ ಇದ್ದೀನಿ. ಅದೂ ಕೂಡ ಅರಿವೇ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಿಜವಾದ ಹಗ್ಗ ಕಂಡಾಗ ಅದು ಅರಿವೇ, ಎರಡೂ ಅರಿವೇ. ನಾನು ತಪ್ಪಾಗಿ ತಿಳ್ಕೊಂಡ್ರೂ ಅರಿವೇ, ಸರಿಯಾಗಿ ತಿಳ್ಕೊಂಡ್ರೂ ಅರಿವೇ. ಆದ್ದರಿಂದ ಎಲ್ಲವೂ ಅದೇ ಅಂತ. ಆದ್ದರಿಂದಲೇ ಲೋಕದಲ್ಲಿ ಭ್ರಾಂತಿ ಅರಿವು ಕೂಡ ತನ್ನ ಕಾಲಕ್ಕೆ ತಾನು ಸರಿಯಾದ ತಿಳುವಳಿಕೆಯಿಂದೇ ತೋರ್ಪಡಿಸ್ಕೊಳ್ತಾ ಇರುತ್ತೆ. ನಾನು ಹಾವು ಕೊಂಡಾಗಲೂ ಕೂಡ ಅದು ನನಗೆ ಸತ್ಯವಾಗಿರುತ್ತೆ. ಇದು ನಾನೇ ಹೆದರ್ಕೊತೀನಿ. ಆಮೇಲೆ ಅದು ಸಂಶಯ ಬರುತ್ತೆ, ಯಾರೋ ಹೇಳಿದಾಗ ಆಮೇಲೆ ನಾನು ಟಾರ್ಚ್ ಹಾಕಿ ತೋರಿಸಿದಾಗ ಹಗ್ಗ ಅಂತ ಗೊತ್ತಾದಾಗ ಇದು ಸರಿಯಲ್ಲ ಅಂತ ತಿಳ್ಕೊಂಡದ್ದು ಬಿಡೋದು ನಮಗೆಲ್ಲ ಗೊತ್ತಿದೆ. ಒಟ್ಟಿನಲ್ಲಿ ಏನಾಯಿತು, ನಾನು ತಪ್ಪಾಗಿ ತಿಳ್ಕೊಂಡಾಗಲೂ ಕೂಡ ಅದು ಜ್ಞಾನವೇ. ಅದು ತಪ್ಪು ಜ್ಞಾನ, ಸರಿಯಾದ ಜ್ಞಾನ ಅವೆಲ್ಲ ಆಮೇಲೆ, ಒಟ್ಟಿನಲ್ಲಿ ಅದು ಜ್ಞಾನ ತಾನೇ ಅಂತ ಹೇಳ್ತಾ ಇರೋದು. ಲೋಕದಲ್ಲಿ ಹೀಗೆ ಎಲ್ಲ ಅರಿವು ಪರಮಾರ್ಥ ಸ್ವರೂಪದ ಬರಿಯ ಅರಿವೇ ಆಗಿದ್ದು ತನ್ನ ಕಾಲದಲ್ಲಿ ಸತ್ಯವಾದ ಅರಿವೆಂದು ತೋರಿದರೂ ಮಾನವನಿಗೆ ಕಟ್ಟ ಕಡೆಗೆ ಆಗಬೇಕಾಗಿರುವ ಪರಮಾರ್ಥದ ಅರಿವಿನಲ್ಲಿ ಒಂದು ವಿಶೇಷವಿದೆ. ಅಲ್ಲಿಗೆ ಪ್ರಪಂಚದಲ್ಲಿ ನಮಗೆ ಮೊದಲು ಎತ್ಕೊಂತಾನೆ ಅದು ತಪ್ಪು ಅಂತ ಅನಿಸುತ್ತೆ. ಆಮೇಲೆ ವಿಚಾರ ಮಾಡಿದಾಗ ಇದು ಸರಿಯಾದ್ದು ಅಂತ ಗೊತ್ತಾಗ್ತಾ ಇರುತ್ತೆ. ಇದು ಪ್ರಪಂಚದಲ್ಲೆಲ್ಲ ಎಲ್ಲರಿಗೂ ಎಲ್ಲ ಕಡೆಗಳಲ್ಲೂ ಆಗ್ತಾ ಇರೋದೇ ಅಂತ ಹೇಳೋದು. ಆದರೆ ಪರಮಾರ್ಥದ ಅರಿವಿನಲ್ಲಿ ಒಂದು ಸ್ಪೆಷಾಲಿಟಿ, ವಿಶೇಷ ಇದೆ. ಅರಿತೆನೆಂಬ ವಿಶೇಷವನ್ನೇ ಇಲ್ಲದಂತೆ ಮಾಡಿ ಅರಿಯುವವನು ಅರಿವು, ಅರಿತ ವಿಷಯ ಎಲ್ಲವನ್ನೂ ಕರಗಿಸಿ ಬರೀ ಅರಿವಾಗ್ಬಿಡ್ತಾನೆ. ಅಂದರೆ ನಮಗೆ ವ್ಯವಹಾರದಲ್ಲಿ, ಅಂದರೆ ದೃಶ್ಯ ಪ್ರಪಂಚದಲ್ಲಿ ತ್ರಿಪುಟಿಯಿಂದ ನಾವು ನೋಡೋದು, ಕೇಳೋದು ಎಲ್ಲ ತ್ರಿಪುಟಿ ಇರಲೇಬೇಕಿಲ್ಲ. ಅದು ಪ್ರತ್ಯಯ ಮೂಡುತ್ತೆ, ಇವೆಲ್ಲ ನಮಗೆ ಗೊತ್ತಿದೆ. ಆದರೆ ನಿಮಗೆ ಜ್ಞಾನ ಆಗಿದ ತಕ್ಷಣ ಈ ತ್ರಿಪುಟಿಯನ್ನು ಕೂಡ ಕರಗಿಸ್ಕೊಂಡು ನಾವು ಆತ್ಮರಾಗಿ ಉಳ್ಕೊಂಡ್ಬಿಡ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬೇರೆ ಜ್ಞಾನದಲ್ಲಿ ಹಿಂಗಾಗೋಲ್ಲ. ಈ ಆಧ್ಯಾತ್ಮಿಕ ಜ್ಞಾನದಲ್ಲಿ ಮಾತ್ರ ಹೀಗಾಗುತ್ತೆ. ಈಗ ಬೇರೆ ಜ್ಞಾನದಲ್ಲಿ ಏನಾಗುತ್ತೆ, ಹಾವು ಅಂತ ತಿಳ್ಕೊಂಡಿರ್ತೀರ, ತಪ್ಪು ಅಂತ ಹೇಳಿ ಹಗ್ಗದ ಜ್ಞಾನ ಆಗುತ್ತೆ. ಆವಾಗಲೂ ತ್ರಿಪುಟಿ ಇದ್ದೇ ಇರುತ್ತೆ, ನಿಮಗೇನು ದುಃಖ ಏನು ಹೋಗಿರೋದಿಲ್ಲ. ಆದರೆ ಈ ಜ್ಞಾನ ಸಾಧನೆ ಮಾಡಿ ಕೊನೆಗೆ ಅವನಿಗೆ ಆತ್ಮಜ್ಞಾನ ಆದಾಗ ಈ ತ್ರಿಪುಟಿ ಎಲ್ಲ ಕರಗಿ ನಿಜವಾದ ಜ್ಞಾನದಲ್ಲಿ ನಮಗೆ ನೆಲೆ ನಿಂತು ಬಿಡುತ್ತೆ. ಎಲ್ಲವನ್ನು ಕರಗಿಸಿ ಬರೀ ಅರಿವೇ ಆಗಿಬಿಡುತ್ತೆ. ಆ ಅರಿವಿನಲ್ಲಿ ದ್ವೈತ ಇರೋದಿಲ್ಲ ಅಂತ. ಈಗ ಗಾಢನಿದ್ರೆಯಲ್ಲಿದ್ದಾಗ ನಾವು ಎಲ್ಲಿರುತ್ತೆ ದ್ವೈತ? ದ್ವೈತ ಇರೋಲ್ಲ. ಈ ದೃಶ್ಯ ಪ್ರಪಂಚದಲ್ಲಿ ಏನೇನಿದೆಯೋ ಅದು ಇರೋದಿಲ್ಲ. ಈ ದೃಶ್ಯ ಪ್ರಪಂಚದಲ್ಲಿ ಏನೇನಿದೆ,
ಅವಸ್ಥೆ ಅಂತ ಗೊತ್ತಾಗುತ್ತೆ, ಇದು ಎಚ್ಚರದ ಅವಸ್ಥೆ ಅಂತ ಗೊತ್ತಾಗುತ್ತೆ ನಮಗೆ. ಆಮೇಲೆ ಅವಸ್ಥೆ ಒಳಗಡೆ ಡಜನ್ ಗೊತ್ತಾಗುತ್ತೆ. ತ್ರಿಪುಟಿಯಿಂದ ವ್ಯವಹಾರ ಮಾಡ್ತೀವಿ. ಮತ್ತಿಲ್ಲಿ ಕಾಲ ದೇಶ ಕಾರ್ಯಕಾರಣ ಭಾವ ಇವೆಲ್ಲ ಸಹಜವಾಗಿ ಇರ್ತದೆ ಇದು. ಆದರೆ ನಾವು ಗಾಢನಿದ್ರೆಯಲ್ಲಿದ್ದಾಗ ಇದರ ಯಾವ ಸೊಲ್ಲು ಇರೋದಿಲ್ಲ ಅಲ್ವಾ. ಅವಸ್ಥೆ ಇಲ್ಲ, ನಿರವಸ್ಥವಾಗಿರ್ತೀವಿ. ಅವಸ್ಥೆ ಒಳಗಡೆ ಅರ್ಧ ಡಜನ್ ದೃಶ್ಯ ಪ್ರಪಂಚ ಇಲ್ಲ, ಅದು ಅದೃಶ್ಯ ಪ್ರಪಂಚವಾಗಿರುತ್ತೆ. ಅಲ್ಲಿ ತ್ರಿಪುಟಿ ಇಲ್ಲ, ದ್ವೈತವಿಲ್ಲ, ಏನೇನೂ ಇಲ್ಲ. ಇಲ್ಲಿ ಇರೋ ಹಾಗೆ 19 ಆದಿದೇವಿಕ ಯಾವುದೂ ಇಲ್ಲ, ಅರ್ಧ ಡಜನ್ನೇ ಇಲ್ಲ ಅನ್ನೋದನ್ನು. ಆದ್ದರಿಂದ ಆಗ ಅರಿವು ಸರಿಯೋ ತೆಪ್ಪ ಎಂಬ ಸಂದೇಹ ಬರೋದಿಲ್ಲ. ಯಾಕೆ ಇಲ್ಲಿ ಹಾವು ತಂದಾಗ ನನಗೆ ಭಯ ಆಗತ್ತೆ, ಅದರಿಂದ ಮತ್ತೆ ನಾನು ಪರೀಕ್ಷೆ ಮಾಡ್ತೀನಿ. ಆದರೆ ಅಲ್ಲಿ ನನಗೆ ಭಯ ಆಗುವಂಥ ಸಂದರ್ಭ ನನ್ನ ನಿಜವಾದ ಸ್ವರೂಪ, ನನ್ನ ಸ್ವಸ್ಥಾನ. ಹಾಗೆ ಈಗ ನನಗೆ ಕಾಯಿಲೆ ಬಂದಿರುತ್ತೆ, ನಾನು ಔಷಧಿ ತೊಗೊಂಡಿದ್ದ ತಕ್ಷಣ ನನಗೆ ಸ್ವಸ್ಥತೆ ಬರುತ್ತೆ. ಏನಾಯಿತು, ಆ ಒಂದು ವೀಕ್ನೆಸ್ಸು, ಜ್ವರ, ಮೈಕೇನೋ ಎಲ್ಲ ಹೋಗುತ್ತೆ. ಸ್ವಸ್ಥಾನ ಬಂದಿದ್ದ ತಕ್ಷಣ ನಮ್ಗೆ ಗೊತ್ತಾಗಲ್ವೇನೋ ಅಷ್ಟೆ. ಹಾಗೆ ಇಲ್ಲಿ ನಾನು ಹೊಟ್ಟೆ ಹಸುವಾಗಿರುತ್ತೆ, ಊಟ ಮಾಡಿದ ತಕ್ಷಣ ತೃಪ್ತಿ ಆಗೋದು ಗೊತ್ತಾಗಲ್ವೇನೋ. ಹಾಗೆ ಈ ತತ್ವದಲ್ಲಿ ನಿಂತಾಗ ಅವನಿಗೆ ಸ್ವಸ್ಥಾನ ಬಂದಮೇಲೆ ಮತ್ತೆ ಅಯ್ಯೋ ಇದು ತಪ್ಪ ರೈಟ ಪ್ರಶ್ನೆ ಏನು ಬರೋಲ್ಲ. ಯಾಕೆ ಈ ಅರಿವು ಅಂಥದ್ದು, ಆತ್ಮ, ಈ ಅರಿವು ಕಾಲ ದೇಶಗಳನ್ನ ಮೀರಿರೋದು. ಇಲ್ಲಿ ಪ್ರಶ್ನೆ ಬರೋಲ್ಲ. ಇದಕ್ಕಿಂತ ಇನ್ನೊಂದೇನಾದರೂ ಸತ್ಯವಾಗಿ ಇದ್ದರೆ ಆ ಪ್ರಶ್ನೆ ಬರೋದಿಲ್ಲ. ಅದು ದ್ವೈತ ಪ್ರಪಂಚದಲ್ಲಿ, ದೃಶ್ಯ ಪ್ರಪಂಚದಲ್ಲಿ ಸಾಧ್ಯ ಆಗ್ಬೋದು. ಹಾಗೆ ಆದ್ದರಿಂದ ಆ ಅರಿವಿನಲ್ಲಿ ದ್ವೈತ ಇರೋದಿಲ್ಲವಾದ್ದರಿಂದ ಆಗ ಅರಿವು ಸರಿಯೋ ತಪ್ಪೋ ಎಂಬ ಸಂದೇಹ ಆಗಬೇಕು ಸಾಧ್ಯನೇ ಇಲ್ಲ. ಹೀಗದು ಸುನಿಶ್ಚಿತವಾಗಿರುವುದರಿಂದ ಅದನ್ನೇ ವಿದ್ಯೆ ಅಂತ ಕರೆಯುವುದೇ ನ್ಯಾಯವಾಗಿದೆ. ಇದು ನಿಜವಾದ ವಿದ್ಯೆ. ಯಾವುದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂಗಾಗುತ್ತೋ ಇದಪ್ಪ ಇದು. ಮತ್ತಿನ್ನೇನು ನಿಮಗೆ ಆಸೆ ಇರಲ್ಲ, ಅದು ತಿಳಿಬೇಕು. ಸರ್ವಜ್ಞನಾಗ್ಬಿಡ್ತೀರ ನೀವು. ಮತ್ತು ಎಲ್ಲವೂ ನಿಮಗೆ ಸಿಕ್ಕದಂಗೆ ಆಗ್ಬಿಡುತ್ತೆ. ಮತ್ತಿನ್ನೇನು ಬೇಕು, ಏನು ಬೇಡ. ತೃಪ್ತಿ, ಕೃತಕೃತ್ಯತೆ, ಸಾಕು ಬೇಕುಗಳ ಕಾಟ ಇರಲ್ಲ. ಹ್ಯಾಪಿ ಅನಾಲಿಸಿಸ್ನಲ್ಲಿ ಹೇಳಿದ್ವಲ್ಲ, ಅದು ನಮ್ಮ ಒಳಗಡೆನೇ ಇದೆ. ನಾವು ಇದಕ್ಕೇನು ಕಷ್ಟಪಡಬೇಕಾಗಿಲ್ಲ, ಹುಡುಕ್ಬೇಕಾಗಿಲ್ಲ. ಹೊರಗಡೆ ಇರೋ ಅನಾತ್ಮಗಳನ್ನ ಬಿಟ್ಟರೆ ನೀವು ಆತ್ಮನಾಗಿರ್ತೀರಿ, ಅಷ್ಟೇ ಮಾಡಬೇಕಾಗಿಲ್ಲ. ಇಷ್ಟೇ. ಅಷ್ಟಾಯ್ತಲ್ಲ. ಹೀಗೆ ಅದು ಹೇಗಿರುತ್ತೆ ಅನುಭವ? ಸುನಿಶ್ಚಿತವಾಗಿರುತ್ತೆ. ಪ್ರಶ್ನೆಯಲ್ಲಿ ಬಂತೀನಿ, ಅಂಗೈನಲ್ಲಿರೋ ನೆಲ್ಲಿಕಾಯಿ ನೋಡ್ಕೊಳ್ಳೋದಕ್ಕೆ ಕನ್ನಡಿ ಬೇಕಾ ಸ್ವಾಮಿ? ಬೇಕಾಗಿಲ್ಲ. ಸ್ಪಷ್ಟತೆ ಇರುತ್ತೆ, ಸುನಿಶ್ಚಿತವಾಗಿರುತ್ತೆ. ಅದನ್ನು ನಿಜವಾಗ್ಲೂ ವಿದ್ಯೆ ಅಂತ ಕರೀತಾರೆ. ಅದೇ ನ್ಯಾಯ. ಅದಕ್ಕೆ ಹೋಲಿಸಿದ್ರೆ ಮಿಕ್ಕಿದ್ಯಾವುದೂ ನಿಜವಾಗಿರೋ ವಿದ್ಯೆ ಅಲ್ಲ ಅಂತಾರೆ. ಸೊ ಅಲ್ಲಿಗೆ ಈ ಅರಿವಿನ ವಿಚಾರದಲ್ಲಿ ಎಷ್ಟು ತಿಳ್ಕೊಂಡ್ವಲ್ಲ, ಇದು ರಿಸಲ್ಟ್ ಆಗಬೇಕು. ಈಗ 137 ಪರಮಾರ್ಥದ ಅರಿವು ಇರುವು ಅರಿವುಗಳ ರೂಪವಾಗಿರುವುದು ಅಲ್ಲದೆ ಅದು ಆನಂದ ರೂಪವೂ ಆಗಿರಬೇಕೆಂಬ ಸಂಭಾವನೆ ಇದೆ. ಈಗ ನಾವು ನನ್ನ ನಿಜವಾದ ಸ್ವರೂಪ ಅಂತ ಗೊತ್ತಾಯಿತು. ಗಾಢ ನಿದ್ರೆಯಲ್ಲಿ ನಾವು ಚೆಕ್ ಮಾಡಿಕೊಂಡ್ರಿ. ಈಗ ಯಾರನ್ನೇ ಕೇಳಿದ್ರೆ, ಏನಪ್ಪ ನಿದ್ದೆಯಲ್ಲಿ ನೀನು ಇದೆಯಾ ಇಲ್ವಾ? ಇದ್ದೆ ಸ್ವಾಮಿ. ಯಾತ್ರಿಂದ ಗೊತ್ತಾಯಿತು? ಅರಿವಿನಿಂದ ಗೊತ್ತಾಯಿತು. ಅವನಿಗೆ ಗೊತ್ತಾಗಲ್ಲ, ಅದು ನಾವು ತಿಳಿಸಿದಾಗ ಗೊತ್ತಾಯ್ತು ಇಲ್ವ ನೀನು ನಾನು ಇದ್ದೆ ಅಂತ. ಯಾರಾದರೂ ಇಲ್ಲ ಅಂತ ಹೇಳಿ ನೋಡೋಣ. ಇದ್ದೆ ಸರಿ, ನಿನಗೆ ಯಾವುದರಿಂದ ನಾನು ಇದ್ದೆ ಅಂತ ಗೊತ್ತಾಯಿತು? ಅದು ಅರಿವು, ಜ್ಞಾನ, ಬೆಳಕು, ಜ್ಯೋತಿ, ಹೆಂಗೆ ಬೇಕಾದರೂ ಕರೀಲಿ. ಆದ್ದರಿಂದ ಇದ್ದೆ ಅಂತಂದರೆ ಆತ್ಮನ್ನೇ ನಿಜವಾಗ್ಲೂ ಇರೋ ವಸ್ತು, ಇನ್ಯಾವುದು ಇರೋ ವಸ್ತು ಅಲ್ಲ. ಯಾವುದೇ ಇದ್ದರೂ ಎಚ್ಚರದಲ್ಲಿರೋದು ಕನಸಿಗೆ ಬರಲ್ಲ. ಅರ್ಧ ಡಜನ್ ಗೊತ್ತು ನಮಗೆ, ಕನಸಿನಲ್ಲಿರೋದು ಇಲ್ಲಿ ಎಚ್ಚರಕ್ಕೆ ಬರಲ್ಲ. ಇವೆರಡು ನಿದ್ದೆಗೆ ಬರಲ್ಲ. ಅದನ್ನು ಇದೆ ಅಂತ ಕರಿತೀರಾ?
ಕರೆಯಕ್ಕೆ ಬರೋಲ್ಲ. ಅದಕ್ಕೆ ನಿಜವಾಗ್ಲೂ ನಾನು ಅಂತ ಹೇಳೋ ವಸ್ತು ಮಾತ್ರ ಇಲ್ದಂಗಾಗಲ್ಲ, ಬದಲಾವಣೆ ಆಗೋದಿಲ್ಲ, ಮತ್ತು ಅದು ಯಾವಾಗಲೂ ವಿಷಯಿ ಸಬ್ಜೆಕ್ಟ್ ಆಗಿರುತ್ತೆ. ಈಗ ನನಗೂ ಒಂದು ಪ್ರಶ್ನೆ ಬರುತ್ತೆ, ಸರಿ ಸ್ವಾಮಿ, ನೀವದನ್ನೇನೋ ಇರುವಿನ ಅದಕ್ಕೇನಂತೀರ, ಸತ್ಯಂ ಜ್ಞಾನಂ ಅನಂತಂ ಅಂತೀರ ಅಂತ ಇಟ್ಕೊಳ್ರಿ. ನಾನು ಕಟ್ಕೊಂಡು ಏನಾಗ್ಬೇಕು ಸ್ವಾಮಿ? ಸತ್ಯ ನಾನಿದ್ದೆ ತಿಳ್ಕೊಂಡು ನನಗೇನಾಗ್ಬೇಕು ಸ್ವಾಮಿ? ಇದ್ದೇ ಇರ್ತೀನಿ ಅಂತೀರ, ನಾನು ಯಾಕೆ ಯೋಚನೆ ಮಾಡಬೇಕು? ಅದು ಜ್ಞಾನ ಸ್ವರೂಪನಪ್ಪ, ನನಗೇನು ಲಾಭ ಸ್ವಾಮಿ ನಿಮ್ಮ ಜ್ಞಾನ ಸ್ವರೂಪ ತಿಳ್ಕೊಂಡು ನನಗೇನಾಗಬೇಕು ಅಂತ ಪ್ರಶ್ನೆ ಬರುತ್ತೆ ಇಲ್ವೋ? ಅದಕ್ಕೆ ಅಪ್ಪ, ಅದು ಬರೀ ಇರೋದು ಅರಿವು ಮಾತ್ರ ಅಲ್ಲ ಕಣಪ್ಪ, ಅದು ಆನಂದ ಸ್ವರೂಪವಾಗಿದೆ. ಏನಂದ್ರಿ ಸ್ವಾಮಿ? ಅದು ಹೇಳಿ. ಯಾಕೆ? ಪ್ರತಿಯೊಬ್ಬರಿಗೂ ಆನಂದ ಬೇಕಾಗಿದೆ. ಅದಕ್ಕೆ ಹೇಳಿದ್ದು ಹ್ಯಾಪಿ ಅನಾಲಿಸಿಸ್ನಲ್ಲಿ ದೇವತೆಗಳಿಂದ ಹಿಡಿದು ಪ್ರಾಣಿಗಳವರೆಗೂ ಪ್ರತಿಯೊಬ್ಬರಿಗೂ ಆನಂದ ಬೇಕು. ಆ ಆನಂದವೂ ಕೂಡ ನೀನೇ ಆಗಿದ್ದೀಯ. ಅದಕ್ಕೆ ಅದನ್ನು ಎರವು ಅರಿವು ಆನಂದ, ಈಗ ಇವನಿಗೆ ಇಂಟ್ರೆಸ್ಟ್ ಬರುತ್ತೆ. ಹೇಗಿದೆ ನೋಡ್ರಿ. ಆದ್ದರಿಂದ ಅಲ್ಲಿ ಪ್ರಪಂಚದಲ್ಲಿ ನಾವು ಹುಟ್ಟಿದಾಗ್ಲಿಂದ ಸಾಯೋವರೆಗೂ, ಬೆಳಿಗ್ಗೆಯಿಂದ ರಾತ್ರಿವರೆಗೂ 24 ಗಂಟೆಯಲ್ಲಿ ನಾವು ಏನೋ ಕೆಲಸ ಮಾಡ್ತೀವಲ್ಲ, ಯಾವುದಕ್ಕೋಸ್ಕರ? ಇರೋದಕ್ಕೋಸ್ಕರ ಅಲ್ಲ, ಅರಿವಿಗೋಸ್ಕರ ಅಲ್ಲ. ಆ ಆನಂದ, ಸುಖ, ನೆಮ್ಮದಿ, ತೃಪ್ತಿ, ಕೃತಕೃತ್ಯತೆ, ಶಾಂತಿ, ಸಾಕು ಬೇಕುಗಳ ಕಾಟ ಇರಬಾರ್ದಲ್ಲ, ಇದಕ್ಕೋಸ್ಕರ ಅಂತ ಅಲ್ಲಿಗೆ ಇಷ್ಟಕ್ಕೆ ತಗೊಂಬಂದು ನಿಲ್ಲಿಸ್ತಾರೆ. ಅದು ಆನಂದ ರೂಪವೂ ಆಗಿರಬೇಕೆಂಬ ಸಂಭಾವನೆ ಇದೆ. ಅಲ್ಲಿಗೆ ಪೂರ್ತಿ ಆಯಿತು ಅಂತ. ಅಲ್ಲಿಗೆ ನನ್ನ ನಿಜವಾದ ಸ್ವರೂಪ ಇರುವ ಅರಿವು ಮಾತ್ರ ಅಲ್ಲ, ಆನಂದವೂ ಅದಕ್ಕಿನ್ನೊಂದು ಹೆಸರು ಅಂತ ಗೊತ್ತಾಯಿತು. ಈ ಪ್ರಕಾಶದಲ್ಲಿ ನಾವು ಪರಮಾರ್ಥವನ್ನು ಮುಖ್ಯವಾಗಿ ಅರಿವಿನ ದೃಷ್ಟಿಯಿಂದಲೇ ವಿಚಾರ ಮಾಡುತ್ತಾ ಬಂದಿರುವುದಾದರೂ, ಇರುವ ಅರಿವುಗಳಿಗೆ ಯಾವ ಭೇದವೂ ಇಲ್ಲವೆಂದು ನಾವು ತೋರಿಸಿಕೊಡುತ್ತಲೇ ಬಂದಿರುತ್ತೇವೆ. ಇಲ್ಲಿವರೆಗೂ ಈ ಪರಮಾರ್ಥ ಚಿಂತಾಮಣಿಯನ್ನು ಮುಖ್ಯವಾಗಿ 3 ಭಾಗ ಮಾಡಿದ್ದಾರೆ. ಇರವು, ಅರಿವು, ಆನಂದ. 3 ಇಲ್ಲ, ಒಂದೇ. ಬೆಂಕಿಗೆ ಸುಡೋದು, ಬೆಳಕು, ಶಾಖ, ಕೆಂಪು 4 ಇಲ್ಲ, ಒಂದೇ. ಅದು ಸ್ವಭಾವ, ಗುಣ ಅಲ್ಲ, ಧರ್ಮ ಅಲ್ಲ. ಹಾಗೆಯೇ ಇರುವು, ಅರಿವು, ಆನಂದ ನಮ್ಮ ಸ್ವಭಾವ, ನಿಜವಾದ ಸ್ವಭಾವ. ಆದ್ದರಿಂದ ಈ ಘಡನಿದ್ರೆಯಲ್ಲಿ ಇದ್ದೇ ಯಾವುದರಿಂದ ಗೊತ್ತಾಯಿತು? ಅರಿವಿನಿಂದ ಗೊತ್ತಾಯಿತು. ಮತ್ತೇನು ದುಃಖ ಪಡ್ತಾ ಇದೆಯಾ? ಇಲ್ಲ ಸ್ವಾಮಿ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾವು ದಿನನಿತ್ಯಗೆ ಹಾಸಿಗೆ ಸಜ್ಜು ಮಾಡಿಕೊಂಡು, ಬೆಡ್ಶೀಟ್ ಮಾಡಿಕೊಂಡು, ಪರ್ದ ಕಟ್ಕೊಂಡು, AC ಆನ್ ಮಾಡ್ಕೊಂಡು ಮಲ್ಕೊಳ್ಳೋಕೆ ಪ್ರಯತ್ನ ಮಾಡೋದು. ಆನಂದ ಇರುತ್ತಲ್ಲಿ. ಸೊ ಬರಿಯ ಇರುವು, ಬರಿಯ ಅರಿವು ಎರಡೂ ಒಂದೇ ಆಗಿದ್ದು, ಅದು ನಮ್ಮ ಸ್ವರೂಪವೇ ಆಗಿರುವುದರಿಂದಲೇ ಅದರ ವಿಚಾರಕ್ಕೆ ನಮಗೆ ಎಲ್ಲಕ್ಕೂ ಹೆಚ್ಚಿನ ಆದರವೂ ಪ್ರೇಮವೂ ಉಂಟಾಗಿ ಬಿಡುತ್ತದೆ. ಆದರೆ ಇರುವು ಅರಿವಿಗಿಂತ ಅದು ಆನಂದ ಅನ್ನೋದೊಂದು ಇದೆಯಲ್ಲ, ಅದಕ್ಕೆ ಹೆಚ್ಚು ಮಾರ್ಕ್ಸ್, ಅದು ಗ್ರೇಟ್ನೆಸ್ ಅಂತಾರಲ್ಲಿ. ಅದು ಇಂಪಾರ್ಟೆಂಟ್. ನನಗೆ ನಿದ್ರೆಯಲ್ಲಿ ನಮ್ಮ ರೂಪವು ಬರೀ ಅರಿವು, ಬರೀ ಇರುವು ಆಗಿರುವಂತೆ ಬರಿಯ ಆನಂದವೂ ಆಗಿರುವುದು. ಅದಕ್ಕೆ ಹ್ಯಾಪಿ ಅನಾಲಿಸಿಸ್ ನಿಮ್ಗೆ ಹೇಳಿದ್ದು. ಹಾಗೆ ಸೊ ಅಂಥ ಒಂದು ಸುಖ ಎಲ್ಲಿದೆ? ಹೊರಗಡೆ ವಸ್ತುಗಳಲ್ಲಿಲ್ಲ, ಆಬ್ಜೆಕ್ಟ್ಸ್ನಲ್ಲಿಲ್ಲ. ಹೋಗಿ ನನ್ನ ಅಂತಃಕರಣ ಸಬ್ಜೆಕ್ಟ್ನಲ್ಲಿದೆಯಾ? ಹೊರಗಡೆ ಬಿಟ್ಬಿಡ್ರಿ, ಒಳಗೆ ಬರೋಣ. ಇಲ್ಲಿಗೆ ಬಂದರೆ ಇಲ್ಲೇನಾದರೂ ಇದೆಯಾ? ಅಲ್ಲೂ ಇಲ್ಲ. ಮತ್ತು ಎಲ್ಲಿದೆ? ಅದಕ್ಕೂ ಹಿಂತಡಿಕೆಯಾಗಿ ಅದು ಆತ್ಮನಲ್ಲಿದೆ. ಅಲ್ಲಿ ಟ್ಯಾಪ್ ಮಾಡೋದಕ್ಕೆ ಸಾಧನೆಗಳು ಎಲ್ಲ. ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಪ್ರತಿಯೊಬ್ಬನಿಗೂ ಇದನ್ನು ಕಂಡುಕೊಳ್ಳೋದೇ ಅವನ ನಿಜವಾದ ಗುರಿ. ಇಲ್ಲದಿದ್ದರೆ ಮನುಷ್ಯನಾಗಿ ಹುಟ್ಟಿ ವ್ಯರ್ಥ. ಅದೆಲ್ಲ ನಮಗೆ ಗೊತ್ತಿದೆ. ಅದಕ್ಕೋಸ್ಕರನೇ ನಮಗೆ ಗಾಢನಿದ್ರೆಯಲ್ಲಿ ಆನಂದವಾಗಿರ್ತೀವಿ ಅಂತ ಹೇಗೆ ಗೊತ್ತಾಗುತ್ತೆ? ಅವನು ಎದ್ದಿದ ತಕ್ಷಣ ಅವನ ಮುಖದ ಚಿಹ್ನೆ ನೋಡಬೇಕು. ಆ ಸುಖದ ವಾಸನೆಯನ್ನು ಎತ್ಕೊಂಡು ಬಂದಿರ್ತಾನೆ. ಅವನ ಬೆಂಬಿಡದ ಸುಖವನ್ನು ಎತ್ಕೊಂಡು ಬಂದಿರ್ತಾನೆ. ಅವನ ಮುಖ
ಮತ್ತು ಅವನ ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಶರೀರ ಎಲ್ಲ ಉಜ್ಜಿ ಪಾಲಿಷ್ ಮಾಡ್ದಂಗೆ ಆಗಿರುತ್ತೆ. ಅವನು ಎದ್ದಿದ ತಕ್ಷಣ ಏನು ಕೆಲಸ ಬೇಕಾದ್ರೂ ರೆಡಿ ಇವಾಗ, ರೆಡಿ ನಡೀರಿ ಅಂತ ನಾವು. ಯಾಕೆ? ಬ್ಯಾಟ್ರಿ ಚಾರ್ಜ್ ಆಗಿಬಿಟ್ಟಿರ್ತಲ್ಲಿ. ಆನಂದವನ್ನು ಅವನು ಎತ್ಕೊಂಬಂದಿರ್ತಾನೆ. ಹೇಗೆ ನೀವು ಮಸಾಲೆ ದೋಸೆ ತಿಂದು ಹೋಟ್ಲಿಂದ ಹೊರಗಡೆ ಹೋದರೆ ಆ ತೃಪ್ತಿ ಕಾಣಿಸ್ತಾ ಇರುತ್ತೆ ನೋಡ್ರಿ. ಅದಕ್ಕೆ ಮಸಾಲೆ ದೋಸೆ ವರ್ಸಸ್ ದೇವರು. ನೋಡ್ರಿ, ದೇವಸ್ಥಾನದಲ್ಲ ಬರೋರ್ನು ಅವನು ಕ್ಯಾಸ್ಟ್ರಾಲ್ ಫೇಸ್ ಹಾಕೊಂಡು ಬರ್ತಾನೆ. ಯಾಕೆಂದ್ರೆ ಎಲ್ಲಿ ಚಪ್ಪಲಿ ಹೋಗ್ಬಿಟ್ಟಿರ್ತೋ ಅಂತ. ಅದೇ ಮಸಾಲೆ ದೋಸೆ ತಿನ್ಕೊಂಡ್ಬಂದವನ ಮುಖ ನೋಡ್ರಿ, ಅವನ ತೃಪ್ತಿ ನೋಡ್ರಿ ಅಂತಾರೆ. ಹಾಗೆ ನಾವು ಗಾಢ ನಿದ್ರೆಯಿಂದ ಎದ್ದಿದ ತಕ್ಷಣ ಆನಂದದಿಂದ ಆ ಹೂವು ಹರಡಿರುತ್ತೆ ನೋಡ್ರಿ, ತಾವರೆ ಹೂವು, ಹಾಗೆ ನಮ್ಮ ಮನಸ್ಸೆಲ್ಲ ಹರಳಿರುತ್ತೆ. ಇದು ಫ್ರೀ ಗಿಫ್ಟ್ ದೇವರು ನಮಗೆ ಕೊಟ್ಟಿದ್ದಾನೆ ಪ್ರತಿದಿನ. ಅದೇನು ಕಷ್ಟಪಡಬೇಕಾಗಿಲ್ಲ. ನಾವು ಸುಮ್ಮನೆ ನಮ್ಮ ಸ್ವಸ್ಥಿತಿಲಿ ಇದ್ದರೆ ಆಗೋಯ್ತು ಅಷ್ಟೇ. ಅದನ್ನು ಟ್ಯಾಪ್ ಮಾಡೋದು ಸುಲಭ ಅಲ್ವಾ? ಹೊರಗಡೆ ಪ್ರಪಂಚದಲ್ಲಿ ವಸ್ತುಗಳು ಹುಡ್ಕೋದಕ್ಕಿಂತ ನನ್ನ ಒಳಗಡೆ ಹುಡ್ಕೋದು ಸುಲಭ ಅಲ್ವಾ? ಹೇಗೆ ಅವನು ದಡ್ಡ ಆ ನೀರಿನಲ್ಲಿ ಹುಡುಕ್ತಾ ಇದ್ನೋ, ಅಲ್ಲಿಲ್ಲ, ಮರದ ಮೇಲೆ ಇರೋದು, ಅವನು ಮರದ ಮೇಲೆ ನೋಡಬೇಕು. ಹಾಗೆ ನಮಗೆ ನಮ್ಮ ಶಾಸ್ತ್ರ ನಮ್ಮನ್ನು ಒಳಗಡೆ ತಿರುಗಿಸುತ್ತೆ. ಇದು ಸಾಧನೆಗಳೆಲ್ಲ ಒಳಮುಖ ಮಾಡಿಸ್ಬೇಕು, ಅಂತರ್ಮುಖವಾಗಬೇಕು. ಬಾಹ್ಯ ಪ್ರಜ್ಞೆಯಿಂದ ಅಂತರ್ಪ್ರಜ್ಞೆ. ಅದಕ್ಕೆ ಪರಾಕ್ ದೃಷ್ಟಿ ತಪ್ಪಿಸಿ ಅಂತರ್ದೃಷ್ಟಿ, ಆ ದೃಷ್ಟಿ ಬರಬೇಕು. ನಾವು ಅಲ್ಲಿ ಒಳಗಡೆಯಿಂದ ನೋಡ್ಕೋಬೇಕು. ನಾವು ನಿದ್ರೆಯಿಂದ ಎಚ್ಚೆತ್ತಾಗಲು ನಮ್ಮ ಬೆಂಬಿಡಿದು ಬಂದಿರುವ ಸುಖದ ವಾಸನೆಯಿಂದ ಮನ ಪ್ರಸನ್ನತೆಯಿಂದ ಸ್ಪಷ್ಟವಾಗಿರುತ್ತದೆ. ಎಚ್ಚರದಲ್ಲಿ ಕಾಣುವ ನಮ್ಮ ಅರಿವಿನ ಮತ್ತು ಇರಿವಿನ ಪರಮಾರ್ಥವಾಗಿರುವಂತೆ ಇಲ್ಲಿ ಕಾಣುವ ಸುಖದ ಪರಮಾರ್ಥವು ಅದೇ ಆಗಿರಬೇಕೆಂದು ಇದರಿಂದಲೇ ನಾವು ಗೆಸ್ ಮಾಡ್ಬೋದು. ಅದಕ್ಕೆ ಅನುಭವ ಕೂಡ. ಅದಕ್ಕೆ ಸಂಭಾವಿತವಾಗಿರುವುದಾದರೂ ಸುಖದ ವಿಷಯವಾಗಿಯೂ ವಿಸ್ತಾರವಾಗಿ ವಿಮರ್ಶೆ ಮಾಡುವುದರದು ಉಳಿದಿದೆ. ಆದ್ದರಿಂದ ನಾನು ಸುಖದ ವಿಮರ್ಶನೆಯನ್ನು ಕೂಡ ನಾನು ಮಾಡಬೇಕಾಗಿದೆ. ಹೇಗೆ ಇರವು ಅರಿವು ಡೀಟೇಲ್ ಆಗಿ ವಿಚಾರ ಮಾಡಿದ್ನೋ ಹಾಗೆ ಈಗ ಆನಂದದ ವಿಶ್ಲೇಷಣೆ ಕೂಡ ಮಾಡಬೇಕು. ಸೊ ಇವತ್ತು ನಾನು ಮಾಡಿದ್ದು ಯಾಕೆ ಅದನ್ನು ಆನಂದನ ವಿಶ್ಲೇಷಣೆ ಅಂತಂದರೆ, ಅದು ಹೊರಗಡೆ ಇಲ್ಲ ಅಂತ ಚೆನ್ನಾಗಿ ಮನದಟ್ಟು ಮಾಡಿದ್ಮೇಲೆ ಒಳಗಿದೆ. ಆ ಒಳಗೆ ಇರೋದನ್ನು ಹೇಗೆ ನೋಡ್ಕೋಬೇಕು, ಅದಕ್ಕೆ ಇವರು ಪರಮಾರ್ಥ ಚಿಂತಾಮಣಿಯಲ್ಲಿ ಹ್ಯಾಪಿ ಆ್ಯನಲ್ಲಿ ಆನಂದ ವಿಶ್ಲೇಷಣೆ ಈಗ ನಾವು ನೋಡೋಕೆ ಬಂದಿದ್ದೀವಿ. ಆವಾಗೇನಾಗುತ್ತೆ, ಇದು ಲಾಭದಾಯಕವಾಗಿರುತ್ತೆ. ಏಕೆಂದರೆ ಅದು ನಮ್ಮ ಸ್ವರೂಪವೇ, ನಾನೇ ಇರುವಾಗಿದೆ, ಅರಿವಾಗಿದೆ. ಹೇಗೆ ಇರುವು ಅರಿವು ಆಗಿದೆಯೋ ಹಾಗೆ ಆನಂದವೂ ಆಗಿದೆ. ಅದರ ಅರಿವಿನಿಂದ ನಮಗೆ ಪರಮ ಪುರುಷಾರ್ಥವೇ ದೊರೆತಂತೆ ಆಗುತ್ತದೆ. ಇದು ನನಗೆ ಅರ್ಥ ಆಗಬೇಕು, ಸಾಧನೆ ಮಾಡಬೇಕು, ಪಡ್ಕೋಬೇಕು. ಆದ್ದರಿಂದ ಸುಖದ ದೃಷ್ಟಿಯಿಂದಲೂ ಈ ಪರಮಾರ್ಥವನ್ನು ವಿಚಾರ ಮಾಡಿ ಮುಂದಿನ ಪ್ರಕಾಶವನ್ನು ವಿನಿಯೋಗಿಸಬೇಕಾಗಿದೆ. ಪ್ರಕಾಶ ಅಂತ ಕರೀತಾರೆ, ಕಿರಣಗಳಲ್ಲ, ಇದು ಪ್ರಕಾಶ. ಇರುವು ಅರಿವು ಆನಂದ ಈ ಮೂರನ್ನು ಪ್ರಕಾಶ ಅಂತ ಕರೆದಿದ್ದಾರೆ. ಈಗ ನೆಕ್ಸ್ಟ್ ಇದಕ್ಕೆ ಹೋಗೋಣ. ಈಗ ನಾವು ನೆಕ್ಸ್ಟ್ ಪೇಜ್ಗೆ ಹೋದರೆ ಸುಖದ ಪರಮಾರ್ಥ, ಇದು 5ನೇ ಚಾಪ್ಟರ್. ಇಲ್ಲಿ ಹೇಗೆ ಇರುವು ಅರಿವು, ಇರುವು ಹೇಳಿದಾಗ ಏನು ಹೇಳಿದ್ರು, ಈ ಪ್ರಪಂಚವೆಲ್ಲವೂ ಇರುವಿನಿಂದಲೇ ಬಂದಿದೆ, ಇರುವಿನಿಂದಲೇ ಜೀವಿಸಿಕೊಂಡಿದೆ, ಇರುವಿಗೆ ಕೊನೆಗೆ ಅದರೊಳಕ್ಕೆ ಹೋಗುತ್ತೆ ಅಂತ. ಅಂದರೆ ನೋಡ್ರಿ, ಅವಸ್ಥೆಗಳು ಇದೆ ಇರವು. ಅವಸ್ಥೆಗಳ ಒಳಗಡೆ ಅರ್ಧ ಡಜನ್ ಇದೆ ಇರವು. ಹೇಗಿದೆ ನೋಡ್ರಿ, ಕೊನೆಗೆ ಇವೆಲ್ಲ ಇರವು. ಅಲ್ಲಿಗೆ ಇರುವಿನಿಂದ ಹುಟ್ಟಿ ಇರುವಿನಿಂದನೇ ಇದಕ್ಕೆ ಸ್ಥಿತಿ ಸಿಕ್ಕಿ ಇರುವಿನಿಂದಲೇ ಕೊನೆಗೆ ಇರುವಿಗೆ ಲಯವಾಗುತ್ತೆ, ಪ್ರಳಯವಾಗುತ್ತೆ ಅಂತ ಅರ್ಥ ಮಾಡ್ಕೋಬಹುದಲ್ಲ. ಹಾಗೆ ಸರಿ, ಈ ಇರುವು ಎಲ್ಲ ಕಡೆ ಇರುವು ತೋರಿಸ್ತಲ್ಲ, ಯಾವುದರಿಂದ ಗೊತ್ತಾಯಿತು? ಅದು ಅರಿವು. ಅದಕ್ಕೋಸ್ಕರ ಅರಿವಿನ ವಿಶ್ಲೇಷಣೆ ಮಾಡುವಾಗ ಅರಿವಿನಿಂದಲೇ ಪ್ರಪಂಚ ಇದೆ, ಹುಟ್ಟಿದೆ,
ಅದರಲ್ಲೇ ಸ್ಥಿತಿ ಆಗ್ತಾ ಇದೆ, ಅದರಲ್ಲೇ ಇದೆ, ಕೊನೆಗೆ ಅದರಲ್ಲೇ ಮುಳುಗುತ್ತೆ. ಅಲ್ಲಿಗೆ ಹಾಗೆ ಹೇಳೋದು. ಈಗ ನೋಡ್ರಿ, ಆನಂದ ಸುಖದ ಪರಮಾರ್ಥದಲ್ಲಿ ಆನಂದವೇ ಬ್ರಹ್ಮವೆಂದು ತಿಳಿದುಕೊಂಡನು. ಇರುವಷ್ಟೇ, ಅರಿವು ಅಷ್ಟೇ, ಇದು ಅಷ್ಟೇ, ಎಲ್ಲವೂ ಬ್ರಹ್ಮವೇ. ಆನಂದದಿಂದಲೇ ಈ ಭೂತಗಳು ಹುಟ್ಟಿರುತ್ತವೆ. ಅಂದರೆ ಸೃಷ್ಟಿಯಾಗಿರೋದು ಈ ಭೂತಗಳೆಲ್ಲ ಅದರಿಂದಲೇ. ಅಲ್ಲಿಗೇನಾಯಿತು, ಭೂತಗಳು ಅಂದರೆ ಯಾವುದು? ಅವಸ್ಥೆ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಆನಂದದಿಂದ ಸೃಷ್ಟಿಯಾಗಿದೆ. ಕೊನೆಗೇನಾಯಿತು, ಆನಂದದಲ್ಲಿ ಹುಟ್ಟಿ ಬಾಳ್ತಾ ಇದೆ, ಅದರಲ್ಲೇ ಈಜಾಡ್ತಾ ಇದೆ. ಆನಂದವನ್ನೇ ಕುರಿತು ತೆರಳಿ ಅದರಲ್ಲೇ ಬೆರ್ತು ಹೋಗುತ್ತೆ ಅಲ್ವಾ? ಅಲ್ಲಿಗೆ ಸೃಷ್ಟಿ ಸ್ಥಿತಿ ಲಯ ಅಂತ ನೀವೇನಾದರೂ ಹೇಳಿದ್ರೆ ಈ ಆನಂದಕ್ಕೂ ಆಗುತ್ತೆ, ಎಲ್ಲ ಒಂದೇ. ಆದ್ದರಿಂದ ಆನಂದವನ್ನು ತೈತ್ತರಿ ಉಪನಿಷತ್ನಲ್ಲಿ ಹಾಗೆ ಹೊಗಳ್ತಾರೆ. ಇರುವವರೆಗೂ ಆನಂದಕ್ಕೂ ಹಾಗೆ ಹೋಗಲಿದ್ದಾರೆ, ಇದಕ್ಕೂ ಹಾಗೆ ಹೊರಡ್ತಾ ಇದ್ದಾರೆ. ಆತ್ಮನೇ ಆನಂದವು. ಅದಕ್ಕೆ ನಮಗೆ ಬರೀ ಅದು ಇರುವಾಗಿದ್ದಿದ್ದರೆ ನನಗೆ ಅಷ್ಟು ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ, ಬರೀ ಅರಿವಾಗಿದ್ದರೂ ನನಗೆ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ. ಆದರೆ ನನಗೆ ಇಂಟ್ರೆಸ್ಟ್, ಆಸಕ್ತಿ ಎಲ್ಲಿ ಬಂತು ಅಂದರೆ ಆನಂದ. ಅದಕ್ಕೆ ನಾನು ಅದನ್ನು ನೀವು ದೇವರು ಅಂತ ಕರೀರಿ, ಇರುವಂತ ಕರೀರಿ, ಅರಿವು ಅಂತ ಕರೀರಿ, ಓಂಕಾರ, ಬ್ರಹ್ಮ, ಏನು ಬೇಕಾದರೂ ಕರೀರಿ, ನನ್ನ ಡೆಫಿನೇಷನ್ನು ಅದು ಆನಂದ. ಈಗ ನೋಡ್ರಿ, ಅದು ಆನಂದ, ಅದರಿಂದ ನಮಗೆ ಹೆಚ್ಚಿನ ಬೆಲೆ ಬರುತ್ತೆ. ಈ ಆನಂದ ವಿಚಾರದ ಹೆಚ್ಚುಗಾರಿಕೆ ಏನಪ್ಪ ಅಂಥದ್ದು? ಹೇಗೆ ಇರುವು ಅರಿವು ಇದೆಯೋ ಹಾಗೆ ಈ ಆನಂದವು. ಈ ಎರಡು ದೃಷ್ಟಿಗಳಿಂದ ತತ್ವವನ್ನು ವಿಚಾರ ಮಾಡುವುದಕ್ಕಿಂತಲೂ ಆನಂದ ದೃಷ್ಟಿಯಿಂದ ಅದನ್ನು ವಿಚಾರ ಮಾಡುವುದರಲ್ಲಿ ಒಂದು ಹೆಚ್ಚಿಗೆಯ ಪ್ರಯೋಜನವಿದೆ. ಏನು ನೋಡ್ರಿ ಹೇಗಿದೆ, ನಾವು ಇರುವರಿವು ಮಾಡಿಬಿಟ್ರೆ ಅದಕ್ಕೆ ನಾನು ಹೇಳಿದ್ದು. ಆದ್ದರಿಂದ ಅದೇನೆಂದರೆ, ಇರುವು ಅರಿವು ಇವುಗಳ ವಿಚಾರದಲ್ಲಿ ಮನುಷ್ಯನು ಕುತೂಹಲದಿಂದ ತೊಡಗಿರಬಹುದಾದರೂ ಆ ವಿಚಾರದಿಂದ ತನ್ನ ಕೊನೆಯಲ್ಲಿ ಸುಖ ದೊರಕಲಾರದು ಅಂತಂದರೆ ಯಾರು ತಾನೇ ಪ್ರಯತ್ನ ಮಾಡ್ತಾರೆ ಸ್ವಾಮಿ? ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು, ಫಸ್ಟ್ ಎತ್ಕೊತಾನೆ. ಇದನ್ನು ಸತ್ಯಂ ಅಂತೀರ, ಜ್ಞಾನಂ ಅಂತೀರ, ಅನಂತಂ ಅಂತೀರ, ಕಟ್ಕೊಂಡು ನನಗೇನಾಗಬೇಕು ಸ್ವಾಮಿ? ಅದು ಇರುವು ಅರಿವು ಕಟ್ಕೊಂಡು ನನಗೇನಾಗಬೇಕು? ಅದು ಆನಂದನಪ್ಪ ಅಂದಾಗ ನನಗೆ ಹೌದಾ ಹೇಳಿ ಸ್ವಾಮಿ ಇನ್ನೊಂದ್ಸಲ ಅಂತ ನಾನು ಕಿವಿ ನೆಟ್ಟಗಾಗುತ್ತೆ. ಅದರಿಂದ ಅದನ್ನು ಹೇಳ್ತಾ ಇದ್ದಾರೆ. ಅವನು ತತ್ವಶಾಸ್ತ್ರವನ್ನು ಏರ್ಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ, ಇಲ್ಲದಿದ್ದರೆ ಮಾಡೋದಿಲ್ಲ. ಆನಂದ ಇರೋದ್ರಿಂದಲೇ ಕುತೂಹಲದಿಂದಲಾಗಲು ಬೇಸರವನ್ನು ಕಳೆದುಕೊಳ್ಳುವುದಕ್ಕಾಗಲಿ ಜನರು ಎಷ್ಟೋ ಆಟಗಳಲ್ಲಿ ವಿನೋದಗಳಲ್ಲಿ ತೊಡಗುವುದುಂಟು. ಆದರೆ ಅವುಗಳಲ್ಲಿ ಬೇಗನೆ ಅವರಿಗೆ ರಾಗದ್ವೇಷಗಳು ಔದಾಸೀನ್ಯ ಉಂಟಾಗ್ಬಿಡೋದು ಖಂಡಿತ. ಕುತೂಹಲವನ್ನು ಬೇಸರವನ್ನು ನೀಗಿಸಿಕೊಳ್ಳೋದಕ್ಕೆಂದೇ ಜನರು ಯಾವುದಾದ್ರೂ ಕೆಲಸದಲ್ಲಿ ಕೈ ಹಾಕ್ತಿದ್ದರೆ ಕುತೂಹಲವು ಮುಗಿದ ಕೂಡಲೇ ಅಯ್ಯೋ ಇಷ್ಟೇನ ಇದರಲ್ಲಿ ಅಂತ ಅವರಿಗೆ ಅದರಲ್ಲಿ ತಾತ್ಸರ್ಯ ಬಂದ್ಬಿಡುತ್ತೆ. ಬೇಸರವಂತೂ ಯಾವಾಗಲಾದರೂ ಪರಿಹಾರವಾಗಬಿಡಬಹುದು. ಅದಕ್ಕೆ ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಕೈ ಹಾಕೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಯಾವುದಾದ್ರೂ ಒಂದು ಹೊಸ ಪದಾರ್ಥವನ್ನು ನೋಡೋದು, ಮೂಸೋದು, ಮುಟ್ಟೋದು, ಹೋಗೋದು, ಬರೋದು, ಟ್ರಿಪ್ ಹೋಗೋದು, ಆ ಪಿಕ್ಚರ್ ನೋಡೋದು, ಈ ಪಿಕ್ಚರ್ ನೋಡೋದು, ಆ ಸಂಗೀತ ಕೇಳೋದು, ಈ ಪಾರ್ಟಿಗೆ ಹೋಗೋದು, ಕಿಟ್ಟಿ ಪಾರ್ಟಿಗೆ ಹೋಗೋದು, ಆ ಕ್ರಿಕೆಟು, ಈ ಸ್ಪೋರ್ಟ್ಸು. ಆಮೇಲೆ ಇವಾಗೆಲ್ಲ ನಾವು ಯಾಕೆ ಹೋಗ್ತೀವಿ ಅಂತಂದರೆ ನಮ್ಮ ಮನಸ್ಸು ಹಿಂಗಿರುತ್ತೆ. ಅದಕ್ಕೆ ಇಲ್ಲಿ ಸಿಕ್ತು ಸ್ವಲ್ಪ, ಅಲ್ಲೋ ಅದು ಸ್ವಲ್ಪ ಸಿಕ್ತು, ಇಲ್ಲಿ ಸಿಕ್ತು, ಹೀಗೆ ನಾವು ಹೋಗ್ತಾ ಇರ್ತೀವಿ. ಹೇಗೆ ಈ ಜೇನುಳ ಹೂವಿನಿಂದ ಹೂವಕ್ಕೆ ಹಾರ್ತಾ ಇರುತ್ತೋ ಹಾಗೆ ನಮಗೆ ಆನಂದ ಹುಡುಕೊಂಡು ಹೋಗೋದಕ್ಕೆ ಹೋಗ್ತಾ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನೋಡೋದು, ಆಮೇಲೆ ಹೂತೋಟಗಳಿಗೆಲ್ಲ ತಿರುಗಾಡೋದು, ಚೆಂಡಾಟ, ಬೇಟೆ ಆಡೋದು, ಇಂಥವುಗಳನ್ನೆಲ್ಲ ನಾವು ಮಾಡ್ಕೊಂಡಿರ್ತೀವಿ ನಮ್ಮ ಸುಖಕ್ಕೋಸ್ಕರ ಅಲ್ವಾ? ಹಾಗೆ ಇಲ್ಲಿ ನಾವು ಹೇಳಿರುವ ಅಭಿಪ್ರಾಯದ ಸತ್ಯತ್ವವು ಮನಸ್ಸಿಗೆ ತಾಕಿರುತ್ತೆ. ಮನುಷ್ಯನಿಗೆ ಪ್ರಯೋಜನವೇ ಯಾವಾಗಲೂ ಲಕ್ಷ್ಯದಲ್ಲಿರುತ್ತೆ.
ಈಗ ಮನುಷ್ಯನಿಗೆ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಅದರಲ್ಲಿ ಉಪಯೋಗ ಇರಬೇಕು. ಉಪಯೋಗ ಇಲ್ದಿದ್ರೆ ಯಾವನ್ ಪ್ರಯತ್ನ ಮಾಡ್ತಾನೆ? ಹೀಗೆ ನನಗೇನು ಸ್ವಾಮಿ ಲಾಭ ಕೇಳ್ತಾನೋ ಇಲ್ವೋ? ಹಾಗೆ ಆದ್ದರಿಂದ ಅವನಿಗೆ ಈ ಆನಂದದ ಲಾಭ ತೋರಿಸ್ಬಿಟ್ರೆ ಅದ್ರ ಮುಂದೆ ಇನ್ಯಾವುದೂ ಬೇಡ. ಆದ್ದರಿಂದ ಈಗ ಒಬ್ಬ ಮನುಷ್ಯ ವಿದ್ಯಾಭ್ಯಾಸ ಮಾಡ್ಕೊತಾನೆ, ತುಂಬ ಹೆಚ್ಚಿನ ವಿದ್ಯಾಭ್ಯಾಸ, ಆಮೇಲೆ ತುಂಬ ಹಣ ಸಂಪಾದನೆ ಮಾಡ್ತೀನಿ, ಮನೆಗಳು ಕೊಡ್ತೀನಿ, ಅದು ಕೊಡ್ತೀನಿ, ಆಸ್ತಿ ಮಾಡ್ತೀನಿ, ಆಮೇಲೇನೋ ಮದುವೆ ಮಾಡ್ಕೊತೀನಿ, ಆಮೇಲೇನೋ ಮಕ್ಕಳು ಮಾಡ್ಕೊತೀನಿ, ಆಮೇಲೆ ಹಾಯಿವಾಗಿರ್ತೀನಿ, ಸುಖವಾಗಿರ್ತೀನಿ, ನೆಮ್ಮದಿಯಿಂದ ಇರ್ತೀನಿ ಅಂತ ಹೇಳ್ತಾನಲ್ಲ. ಈಗ ನೀನು ಇಷ್ಟೆಲ್ಲ ಮಾಡಿದ್ದು ಯಾಕೆ? ಈ ಸುಖಕ್ಕೋಸ್ಕರ. ಹೇಗಿದೆ ನೋಡಿ, ಇದು ಇಂಪಾರ್ಟೆಂಟ್. ಇಬ್ಬರು ಅಣ್ಣ ತಮ್ಮಂದಿರು ಇರ್ತಾರೆ, ಹಿಂದೆ ಹೇಳಿದ್ದೆ. ಒಬ್ಬ ಅಮೇರಿಕಾಗೆ ಹೋಗಿ ಹೀಗೆ ಎಲ್ಲವನ್ನೂ ಮಾಡ್ಕೊಂಬರ್ತಾನೆ. ಮನೆಗೆ ಬಂದಿದ್ದೆ ತಮ್ಮನ್ನು ಕೇಳ್ತಾನೆ, ಏನೋ ನೀನೇನು ಮಾಡಿಲ್ಲ ಹಾಗೆ ಇದೆಯಾ ಅಂತ. ಹೌದು ಕೊಂಡು, ನೀನೇನು ಮಾಡಿದ್ದೀಯ? ನೋಡು, ನಾನು ವಿದ್ಯಾಭ್ಯಾಸ ಮಾಡಿಕೊಂಡೆ, ಅಲ್ಲೋದೆ, ಇನ್ನೂ ಡಿಗ್ರಿ ಮಾಡಿಕೊಂಡೆ, ಹಣ ಸಂಪಾದನೆ ಮಾಡಿದೆ, ಆಸ್ತಿ ಮಾಡಿದೆ, ಇಲ್ಲಿ ಅಲ್ಲಿ ಎಲ್ಲ ಮದುವೆ ಮಾಡಿಕೊಂಡೆ, ಮಕ್ಕಳಾಯ್ತು, ಇವಾಗ ಏನು ಅಂತಾನೆ. ಹಾಯಿವಾಗಿದ್ದೀನಿ ಅಂತಾನೆ. ತಮ್ಮ ಹೇಳ್ತಾನೆ, ನಾನು ಈಗಲೇ ಹಾಯಿವಾಗಿದ್ದೀನಿ, ನಾನು ಯಾಕೆ ಮಾಡಬೇಕದು? ವಿಚಾರ ಮಾಡಬೇಕಿದ್ದು, ಸುಮ್ಮನೆ ತೆಗ್ದಾಕದಲ್ಲ. ಒಳಗಡೆ ಆನಂದ ಟ್ಯಾಪ್ ಮಾಡಿಕೊಂಡಿದ್ದರೆ ಇವೆಲ್ಲ ಬೇಕಾ? ಈಗ ತಾನೇ ನೋಡಿದ್ವಿ ಹ್ಯಾಪಿ ಅನಾಲಿಸಿಸ್ನಲ್ಲಿ. ಅವಿದ್ರೂ ಏನಾಗುತ್ತೆ? ಡಿಮಿನಿಷಿಂಗ್ ಆಫ್ ರಿಟರ್ನ್ಸ್, ಚೇಂಜಸ್ ಫ್ರಮ್ ಪರ್ಸನ್ ಟು ಪರ್ಸನ್, ಮತ್ತು ಮೂಡ್ ಆಫ್ ದಿ ಪರ್ಸನ್ ಕಿತ್ಕೊಂಡು ಹೋಯ್ತು. ಹೆಂಗಿದೆ? ಅದರಿಂದ ಒಳಗಡೆ ಇರೋ ಆನಂದ ಪರ್ಮನೆಂಟ್, ಶಾಶ್ವತವಾಗಿರೋದು. ಇದು ಒಂದು ಪಡೆದು ಬಿಟ್ಟರೆ ಮತ್ತೇನು ಪ್ರಪಂಚದಲ್ಲಿ ಬೇಕಾಗಿಲ್ಲ. ಯಾವುದು ಒಂದನ್ನು ಪಡೆದರೆ ಎಲ್ಲವೂ ಸಿಕ್ತಂಗೆ. ಯಾವ ಒಂದು ಆನಂದವನ್ನು ಪಡೆದರೆ ಎಲ್ಲ ಆನಂದ ಸಿಕ್ತಂಗೆ. ಆ ಬ್ರಹ್ಮಲೋಕದ ಆನಂದ, ಮನುಷ್ಯ ಲೋಕದಿಂದ ಮೇಲಕ್ಕೆ ಹೋದ್ರಲ್ಲ ಅದು. ಅದಕ್ಕಿಂತ ಹೆಚ್ಚಾಗಿ ಈಗ ಆತ್ಮಾನಂದಕ್ಕೆ ಬಂದಿದ್ದಾರೆ ಈಗ ನಾವು. ಪರಮಾರ್ಥ ಚಿಂತಾಮಣಿಯಲ್ಲಿ ಏನಾಗುತ್ತೆ? ಬ್ರಹ್ಮಲೋಕದ ಆನಂದ ಕೂಡ ತಾತ್ಕಾಲಿಕ, ಅದು ಕೂಡ ಪುನರಾವರ್ತನ. ಅರ್ಜುನ ಅದು ಕೂಡ ಒಂದಿನ ಕೊನೆಗಾಣ್ಬಿಡುತ್ತೆ ಕಣೋ ಅರ್ಜುನ ಅಂತ ಹೇಳಿದ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಅದರಲ್ಲಿ ಫಲ ಇರಬೇಕು. ನಿಜವಾದ ಫಲ, ಆನಂದದ ಫಲ. ತತ್ವಶಾಸ್ತ್ರಕ್ಕೆ ಪರಮಾರ್ಥವನ್ನು ಕಂಡು ಹಿಡಿಯುವುದೇ ಉದ್ದೇಶವಾದ್ದರಿಂದ ಆ ಶಾಸ್ತ್ರದಲ್ಲಿ ಮತ್ತೆ ಯಾವ ಪ್ರಯೋಜನವನ್ನು ವಿಚಾರಿಸಬೇಕಾದದ್ದಿಲ್ಲವೆಂದು ಕೆಲವರು ಹೇಳುವುದು ಉಂಟು. ಅಲ್ಲ ಸ್ವಾಮಿ, ತತ್ವಶಾಸ್ತ್ರವನ್ನು ಮಾಡಿಕೊಂಡ್ರೆ ಸಾಕಾದ್ರೆ ಮತ್ತಿನ್ನೇನು ಪ್ರಯೋಜನ ಕೇಳ್ತೀರಾ ಅಂತ. ಹಾಗಲ್ಲ. ಸರಿ, ಯಾಕೆ ಮಾಡಬೇಕು? ಕೆಲವರು ಬೇಟಿ ಏನೋ ಕಾಲ ಕಳೆಯೋದಕ್ಕೆ ಮಾಡ್ಬೋದು, ಅದು ಬೇರೆ. ನಿಜವಾದ ಜಿಜ್ಞಾಸು ಅದರಲ್ಲಿ ಏನು ನನಗೆ ಫಲ ಸಿಗುತ್ತೆ, ಸಾಕು ಬೇಕುಗಳ ಕಾಟ ಇರೋಲ್ಲ, ಆನಂದ ಸಿಗುತ್ತೆ ಅಂದರೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಅಂತ ನಿಷ್ಪ್ರಯೋಜನ ಶಾಸ್ತ್ರಗಳಿಗೆ ಅಧಿಕಾರಿಗಳು ಯಾರು? ಸುಮ್ಮನೆ ಏನೋ ಕಾಟಾಚಾರಕ್ಕೋ ಟೈಮ್ ಕಿಲ್ಲಿಂಗೋ ಮಾಡ್ತೇನೆ ಅಂದರೆ ಅಂಥವ್ರು ಯಾಕೆ ಸಿಗ್ತಾರೆ? ಅಂಥವರೇ ತುಂಬ ಜನ ಸಿಗೋದು. ಆದರೆ ನಿಜವಾದ ಆನಂದ ಬೇಕು ಅಂತ ಹುಡುಕೋರು ತುಂಬ ಕಡಿಮೆ. ತರ್ಕವನ್ನು ಮಾಡುತ್ತಾ ತತ್ವವನ್ನು ಹುಡುಕುತ್ತಲೇ ಇರುವುದೇ ಜೀವನದ ಸಾರ್ಥಕವೆನ್ನುವವರು ಆ ಕೆಲಸವನ್ನು ಮಾಡಬಹುದು ಅಷ್ಟೇ. ಆದರೆ ನಿಜವಾದ ಒಬ್ಬ ವಿವೇಕಿ ಅದು ಅವಿವೇಕಿ ಮಾಡ್ತಾನಂಥ ಕೆಲಸ. ವಿವೇಕಿ ಆದವನು ಆನಂದ ಎಲ್ಲಿದೆ ಅವನು ಅದು ಆ ಕಡೆಗೆ ಹೋಗ್ತಾನೆ. ಆದರೆ ನಿಜವಾಗಿಯೂ ಪರಮ ಪುರುಷಾರ್ಥ ಒಂದಿದೆ ಅಂತ ನಂಬಿಕೊಂಡಿರುವ ಬಹುಮಂದಿಗೆ ಆ ಶಾಸ್ತ್ರದಿಂದ ಯಾವ ಪ್ರಯೋಜನವೂ ಇರುವುದಿಲ್ಲ ಅಂತ. ಆದರ ಅದು ತರ್ಕ ಮಾಡಿಕೊಂಡು, ಇದು ಮಾಡಿಕೊಂಡು, ಅದು ಮಾಡಿಕೊಂಡು, ಜಗಳ ಆಡಿಕೊಂಡು, ಒಬ್ಬರನ್ನೊಬ್ಬರು ದ್ವೇಷಿಸ್ಕೊಂಡಿರೋದು ದ್ವೈತಿಗಳಲ್ಲಿ. ಆದ್ದರಿಂದ ತನ್ನ ಆಭಾಸದಿಂದ ನಿಜವಾಗಿ ಪಡೆಯತಕ್ಕ ಪ್ರಯೋಜನವೇ ಇಲ್ಲದಿದ್ದರೆ ಯಾವ ಶಾಸ್ತ್ರವು ತಾನೇ ಅದನ್ನು ಎಲ್ಲಿಂದ ತಂದು ಕೊಟ್ಟಿತ್ತು? ಅದರಲ್ಲಿ ಜಗಳ ಆಗುತ್ತೆ. ದ್ವೈತ ಫಿಲಾಸಫಿ, ಒಬ್ರನ್ನೊಬ್ಬರನ್ನ ಕಿತ್ತಾಡೋದು, ತರ್ಕದಿಂದ ಮಾಡೋಕ್ಕೆ ಹೋಗೋದು, ಇವೆಲ್ಲ ಮಾಡಿರ್ತಾರಲ್ಲ. ಅದಕ್ಕೋಸ್ಕರ ಆದರೆ ನಾವು ಹೇಳೋ ವೇದಾಂತವು ಬರಿಯ ತರ್ಕವಲ್ಲ, ಇಂಟಲೆಕ್ಚುಯಲ್ ಜಗ್ಲರಿ ಅಲ್ಲ, ಮತ್ತು ಅದೇನೋ ಅನುಭವ ಶಾಸ್ತ್ರವು. ಮಾನವ ಜನ್ಮಕ್ಕೆ ಸಾರ್ಥಕ ತಂದು ಕೊಡುವಂಥ ಒಂದಾನೊಂದು ಕರ್ತವ್ಯವು ಇದೆ ಇದರಲ್ಲಿ. ವಿಚಾರದಿಂದ ಪರಮಾರ್ಥ ಪುರುಷಾರ್ಥವು ದೊರಕತಕ್ಕ ಸಂಬಂಧವು ಉಂಟಾಗುವುದರಿಂದಲೇ
ಇದನ್ನು ನಾವು ತರ್ಕದಿಂದ ನಿಶ್ಚಯಿಸಿದರೂ ನಮ್ಗೆ ಅದರಿಂದ ಯಾವ ಸಾಧನವು ಆ ಥರ ತರ್ಕ ನಮ್ಗೆ ಉಪಯೋಗ ಇಲ್ಲ. ಇಲ್ಲಿ ಅನುಭವ ಗಮ್ಯವಾದ ತರ್ಕ ನಾವು ತರ್ಕ ಮಾಡ್ತೀವಿ, ಅದರಿಂದ ನಮ್ಗೆ ಹೆಚ್ಚಿನ ಲಾಭ ಇದೆ. ಅನುಭವದಲ್ಲಿ ನೋಡಿದರೆ ಪರಮಾನಂದವೆಂಬ ಪುರುಷಾರ್ಥವೆಂಬುದೊಂದಿದೆ. ಅನುಭವದಿಂದ ನೋಡಬೇಕು. ಏನು ಅನುಭವ? ಇಂದ್ರಿಯ ಅನುಭವ ಬಿಟ್ಟು, ವೇದನಾನುಭವ ಬಿಟ್ಟು, ನೇರಾದ ಅನುಭವ ನಿನ್ನೆಲ್ಲ ನೋಡಿದ್ವಲ್ಲ, ಆ ಅನುಭವದಿಂದ ನಮಗೆ ಹೆಚ್ಚಿನ ಲಾಭ ಇದೆ, ಪುರುಷಾರ್ಥವಿದೆ. ಅದು ಜ್ಞಾನದಿಂದಲೇ ಸಿಕ್ಕೋದು. ಅದಕ್ಕೆ ಜ್ಞಾನದಿಂದಲೇ ಮೋಕ್ಷ, ವಸ್ತುತಂತ್ರ ಸಾಧನೆಯಿಂದಲೇ ಅದು ಸಿಕ್ಕೋದು. ಆದ್ದರಿಂದಲೇ ತತ್ವ ಜಿಜ್ಞಾಸೆಯು ಪ್ರಯೋಜನವಾಗಿದೆ. ಈ ಥರ ತತ್ವ ಜಿಜ್ಞಾಸೆ ಆನಂದ ಸಿಗೋದರಿಂದ ಇದು ನಮಗೆ ಪ್ರಯೋಜನಕರವಾಗಿದೆ ಎಂಬುದೇ ವೇದಾಂತ ಸಿದ್ಧಾಂತವಾಗಿದೆಯಪ್ಪ. ಆದ್ದರಿಂದ ಈ ಪರಮಾರ್ಥ ವಿಚಾರದ ಪರಿಪೂರ್ತಿಗೆ ಸಪ್ರಯೋಜನತೆಗಳಿಗೂ ಆನಂದ ವಿಚಾರವು ಬಹಳ ಮಹತ್ವ ಉಳ್ಳದ್ದಾಗಿರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಇರುವ ಅರಿವಿಗಿಂತ ಆನಂದಕ್ಕೆ ಹೆಚ್ಚು ಬೆಲೆ ಇರುತ್ತೆ. ಅದನ್ನೇ ನಾವು ಈಗ ವಿಶ್ಲೇಷಣೆ ಮಾಡಬೇಕಾಗಿದೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ.